ಎಲ್ಲರಿಗೂ ನಮಸ್ಕಾರ. ಈ ಹರಡಿಕೊಳ್ಳುವ ರೀತಿಯನ್ನು ನೋಡಿ ವಿನೋದವಾಗಬಹುದು. ಏನು ಮಾಡೋದು? ಕೋಶವಾನ್ ಪಂಡಿತ ಅನ್ನುವ ಗಾದೆ, ಪುಸ್ತಕ ಇದ್ದವರು ಪಂಡಿತರು ಅಂತ, ಅದು ನನ್ನ ಸ್ಥಿತಿಯಾಗಿದೆ. ಹಾಗಾಗಿ ಎಲ್ಲವನ್ನು ಮಸ್ತಕಕ್ಕೇರಿಸಿಕೊಂಡು ಮಾತನಾಡಲಾಗದ ದುಸ್ಥಿತಿ. ನಿನ್ನೆ ದಿವಸ ಕಾಳಿದಾಸನ ಕಾವ್ಯ ಸಂಸ್ಕೃತಿಯ ಅರ್ಥ ಮತ್ತು ಕೆಲವೊಂದಿಷ್ಟು ಧರ್ಮದ ವಿವರಗಳನ್ನು ನಾವು ಕಂಡ್ವಿ. ಇಂದು ಇನ್ನು ಕೆಲವು ಸಂಗತಿಗಳನ್ನು ಗಮನಿಸ್ತಾ ಮುಂದೆ ಹೋಗ್ಬೋದು ಅನ್ನುವ ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೆ. ಅಂಥದ್ರಲ್ಲಿ ಬಹಳ ಮುಖ್ಯವಾಗುವಂಥದ್ದು ನಿನ್ನೆ ನಾನು ಒಂದು ಸೂಚನೆ ಕೊಟ್ಟದ್ದು ಏನಂತಂದರೆ, ಕಾಳಿದಾಸ ಧರ್ಮ ಅರ್ಥ ಕಾಮ ಎಲ್ಲಕ್ಕೂ ಬರತಕ್ಕಂಥ ಷೋಡಶ ಸಂಸ್ಕಾರಗಳನ್ನು ವಿವರವಾಗಿ, ಸಮುಚಿತವಾಗಿ, ಸಾರ್ಥಕವಾಗಿ, ಸೂಚ್ಯಗ್ರವಾಗಿ ಕೊಡ್ತಾನೆ ಅಂತ. ಸಾಮಾನ್ಯ ನಮ್ಮ ಪ್ರಾಚೀನ ಕವಿಗಳಲ್ಲಿ ಈ ಎಲ್ಲವನ್ನು ಕೂಡ ಅಡಕವಾಗಿ ಕೊಡುವಂಥದ್ದು ಎಷ್ಟೋ ಕಡೆ ಸಂದರ್ಭ ಇದೆ. ಆದರೆ ಕೊಡುವವರು ಕೆಲವೇ ಕೆಲವರು. ಅಂಥ ವಾಲ್ಮೀಕಿ ವ್ಯಾಸರ ಕಾವ್ಯಗಳಲ್ಲಿ ಕೂಡ ಅಷ್ಟೂ ಸಂಸ್ಕಾರಗಳ ಒಂದು ಚಿತ್ರಣ ಸಿಗದೆ ಹೋಗುತ್ತೆ. ಲಕ್ಷ ಶ್ಲೋಕಗಳ ಮಹಾಭಾರತದಲ್ಲಿ ಪಾಂಡವರಿಗೆ ಉಪನಯನದ ವಿವರಗಳು ಬರೋಲ್ಲ. ಅಂದರೆ ಕೆಲವೊಂದು ಮುಖ್ಯವಾದಂಥ ಅಂಶಗಳು ಹೊರಟೋಗುತ್ತವೆ. ಅಷ್ಟೇಕೆ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮನ ಉಪನಯನದ ವಿವರ ನಮಗೆ ಸಿಗೋಲ್ಲ. ವಿವಾಹದ ವಿವರ ಸಾಕಷ್ಟು ಇದೆ. ಇನ್ನು ಮಿಕ್ಕಂಥದ್ದು ರಾಮ ಗುರುಕುಲದಲ್ಲಿ ಹೇಗೆ ಅಭ್ಯಾಸ ಮಾಡ್ದ, ಸ್ನಾತಕ ವ್ರತ ಯಾವ ರೀತಿ ಮಾಡ್ದ ಬರೋಲ್ಲ. ಪಾಂಡವರದು ಅಷ್ಟೇ ವಿದ್ಯಾ ಪ್ರದರ್ಶನದ ವಿವರಗಳನ್ನು ಕೊಡ್ತಾರೆ ವೇದವ್ಯಾಸರು. ಆದರೆ ಇದನ್ನು ಕೊಡೋಲ್ಲ. ಕೊಡದೆ ಹೋಗಿದ್ದು ತಪ್ಪು ಅನ್ನುವ ಕಲ್ಪನೆ ನನ್ನದಲ್ಲ, ಆಕ್ಷೇಪವೂ ಅಲ್ಲ. ಆದರೆ ಅವರಿಗೆ ಕಥಾ ಓಘಕ್ಕೆ, ಕಥೆಯ ಆ ಒಂದು ಪ್ರವಾಹಕ್ಕೆ ಅದು ಬೇಡದ್ದು ಅಂತ ಅನಿಸಿದ್ದಿರಬೇಕು. ಆದರೆ ಅವುಗಳನ್ನು ಒಂದು ಮೌಲ್ಯದ ದೃಷ್ಟಿಯಿಂದ ಕೊಟ್ಟರೆ ತುಂಬ ಪ್ರಯೋಜನವಾಗುತ್ತದೆ. ಕಾಳಿದಾಸ ರಘುವಿನ ದಿಗ್ವಿಜಯವನ್ನೋ ಮತ್ತೊಂದನ್ನು ಯಾವುದನ್ನೋ ಪ್ರಧಾನವಾಗಿ ತೆಗೆದುಕೊಂಡು ಬರೆಯುವಾಗ ರಘುವಿಗೆ ಗೋದಾನ ಅನ್ನುವಂಥ ಒಂದು ಸಂಸ್ಕಾರ ಆಗಿತ್ತು ಅನ್ನೋದೇನು ಕೊಡುವಂಥದ್ದು ಮುಖ್ಯವಲ್ಲ. ಆದರೂ ಅದನ್ನು ಕೊಡ್ತಾನೆ. ಇನ್ನು ಭಾರವಿ, ಮಾಘ, ಶ್ರೀಹರ್ಷ ಈ ಥರ, ಆಮೇಲೆ ಅವನ ಉತ್ತರಕಾಲೀನರಾದ ಪರವರ್ತಿಗಳಾದ ಕವಿಗಳನ್ನು ನೋಡಿದರೆ ಅಲ್ಲಿಯೂ ಅಂಥದ್ದೇನೂ ಕಾಣಿಸುವುದಿಲ್ಲ. ಅವರುಗಳಿಗೆ ಇನ್ನೂ ಹೆಚ್ಚಿನ ಧರ್ಮಶಾಸ್ತ್ರಗಳಲ್ಲೆಲ್ಲ ಬಹಳ ಪ್ರೌಢಿಮೆ ಇತ್ತು. ಉದಾಹರಣೆಗೆ ಶ್ರೀಹರ್ಷ ಮಹಾ ಕೋವಿದನಾದ ಅದ್ವೈತ ವೇದಾಂತಿಯಾಗಿದ್ದ. ಮಾಘನಿಗಂತೂ ಬಹುಶಾಸ್ತ್ರಗಳಲ್ಲಿ ವ್ಯಾಸಂಗ ಇತ್ತು. ನೀಲಕಂಠ ದೀಕ್ಷಿತಾದಿಗಳು ಅಕುಂಠಿತವಾದಂಥ ಶಾಸ್ತ್ರಜ್ಞರಾಗಿದ್ದರು. ಈ ದಾರಿಯಲ್ಲಿ ಬೇಕಾದಷ್ಟು ಜನ ಇದ್ದರು. ಮತಾಚಾರ್ಯರುಗಳಾಗಿರ್ತಕ್ಕಂಥವ್ರು ಎಷ್ಟು ಜನ ಆ ಪರಂಪರೆಯಲ್ಲಿ ಬಂದಂಥ ಸನ್ಯಾಸಿಗಳು, ವೇದಾಂತೇಶಿಕರು, ವಾದಿರಾಜರು ಮೊದಲಾದವರು ಎಲ್ಲ ಇದ್ದಾರಲ್ಲ, ಅವರ ಕಾವ್ಯಗಳಲ್ಲಿ ಕೂಡ ಈ ಸಮಗ್ರವಾದ ಭಾರತೀಯ ಸಂಸ್ಕೃತಿಯ ಸಂಸ್ಕಾರ ಸಾರ ಕಾಣಿಸೋದಿಲ್ಲ. ಇದು ಸಂಸ್ಕೃತದ್ದಾಯಿತೆ. ಇನ್ನು ದೇಶೀಯ ಭಾಷೆಗಳಲ್ಲಿ ನೋಡಿ, ಅದು ಕನ್ನಡವೇ, ತೆಲುಗೆ, ತಮಿಳೇ, ಹಿಂದಿಯೇ, ಎಲ್ಲೂ ಕಾಣಿಸೋಲ್ಲ. ಪಂಪನಿಂದ ತೆಗೆದುಕೊಳ್ಳಿ, ಕನ್ನಡದಲ್ಲಿ ಯಾವ ಒಬ್ಬ ಕವಿಯೂ ಇದರ ಒಂದು ಸಮಗ್ರ ಚಿತ್ರಣ ಕೊಡುವಂಥ ಪ್ರಯತ್ನ ಮಾಡಿಲ್ಲ. ಪಂಪ ಜೈನ, ಅವನು ವೈದಿಕ ವಿರೋಧಿ ಅಂತ ಕೆಲವರು ಬಹಳ ಸುಲಭವಾಗಿ ಹೇಳಬಹುದು. ಆದರೆ ಜೈನರಿಗೆ ಉಪನಯನ ಸಂಸ್ಕಾರ ಇದೆ, ಜೈನರಲ್ಲಿ ಚಾತುರ್ವರ್ಣ್ಯ ವ್ಯವಸ್ಥೆ ಇದೆ, ಇದೆಲ್ಲ ಇರುವಂಥದ್ದೇನೆ. ಆದರೆ ಅವನು ಕೊಟ್ಟಿಲ್ಲ. ಅದೇ ದಾರಿಯಲ್ಲಿ ನೋಡಿದರೆ ಅಂಥ ಅಪ್ಪಟ ವೈದಿಕ ಕವಿಗಳಾದಂಥ ರುದ್ರಭಟ್ಟ, ಕುಮಾರವ್ಯಾಸ, ಲಕ್ಷ್ಮೀಶ ಇವರೆಲ್ಲ ಕೊಟ್ಟರೆ ಇಲ್ಲ. ಹೀಗಂತಂದರೆ ಯಾವ ಕವಿಗಳನ್ನು ದೂರ್ತಾ ಇದ್ದೀನಿ ಅಂತಲ್ಲ, ಇಷ್ಟಿಷ್ಟು ದೊಡ್ಡದಾಗಿ ಬರೆದಿದ್ದಾರೆ. ಕುಮಾರವ್ಯಾಸ 8,000ಕ್ಕೂ ಹೆಚ್ಚು ಷಟ್ಪದಿಗಳನ್ನು ಬರೆದಿದ್ದಾನೆ. ಆದರೆ ಕಾಳಿದಾಸ ಅಷ್ಟು ಸಂಕ್ಷಿಪ್ತವಾಗಿ ಬರೆದರೂ ಸಮಗ್ರವಾದ ಭಾರತೀಯ ಸಂಸ್ಕೃತಿಯನ್ನು ಕೊಡ್ತಾನೆ. ಈ ದೃಷ್ಟಿಯಿಂದ ನೋಡಿದಾಗ ನಿಜವಾಗಲೂ ರಾಘವನ್ನವರು ಹೇಳುವಂಥ ಮಾತು ಒಂದು ಬಹಳ ಅದ್ಭುತವಾದದ್ದು. ಇನ್ ಪೊಯೆಟ್ರಿ ಆ್ಯಂಡ್ ಡ್ರಾಮಾ ವಾಟ್ ಎವರ್ ದೆರ್ ವಾಸ್ ಬಿಫೋರ್ ಹಿಮ್ ವಾಸ್ ಥ್ರೋನ್ ಇನ್ ಟು ಅಬ್ಲಿವಿಯನ್ ಬೈ ಹಿಮ್ ಆ್ಯಂಡ್ ವಾಟ್ ಎವರ್ ಕೇಮ್ ಆಫ್ಟರ್ ಹಿಮ್ ಈಸ್ ಮೋಸ್ಟ್ಲಿ ಮಾಡೆಲ್ಡ್ ಆನ್ ಹಿಮ್. ಇದು ನಿಜ. ಆದರೂ ಆ ಕಡೆ ಈ ಕಡೆ ಎಲ್ಲಿಯೂ ಅವನ ಒಂದು ಮೌಲ್ಯ ನಿಶ್ರೇಣಿಗೆ ಹತ್ತಿರವೂ ಆಗುವಂಥದ್ದು ಬರಲಿಲ್ಲ. ಇನ್ನು ಸರಿಗಟ್ಟುವುದು ಆ ಕಡೆ ಇರಲಿ ಅಂತ. ಅದರಿಂದಲೇ ರಾಘವನ್ ಅವರು ಹೇಳ್ತಾರೆ, ಈ ದೃಷ್ಟಿಯಿಂದ ನೋಡಿದಾಗ ಕಾಳಿದಾಸನಲ್ಲಿ ತುಂಬ
ನಮಗೆ ವಿಶ್ವಾಸ ಪಾತ್ರವಾಗುವಂಥದ್ದು ಏನಂದರೆ, ಕಾಳಿದಾಸ ಈಸ್ ಅನ್ ಅಥೆಂಟಿಕ್ ವಾಯ್ಸ್ ಆಫ್ ಇಂಡಿಯನ್ ಕಲ್ಚರ್ ವಿಚ್ in its true form is a harmonious synthesis of the values of life and a further synthesis of these values of life here with those in the hereafter. This is the key which will afford the most complete understanding of Kalidasa. ಇದು ಬಹಳ ಮುಖ್ಯ. ಸಮಗ್ರವಾದ ಭಾರತೀಯ ಸಂಸ್ಕೃತಿಯ ಜೀವನಾಡಿಯನ್ನು ಕೊಡ್ತಾನೆ, ಇನ್ನು ಯಾರೂ ಕೊಡೋದಿಲ್ಲ. ಇಷ್ಟು ಸುಂದರವಾಗಿ, ಇಷ್ಟು ಸಮಗ್ರವಾಗಿ, ಇಷ್ಟು ಸಾರ್ಥಕವಾಗಿ, ಇಷ್ಟು ಅಪ್ರತಿಹತವಾಗಿ, ಇಷ್ಟು ಕ್ಷೋಧಕ್ಷಮವಾಗಿ, ಇಷ್ಟು ಅನುಲ್ಲಂಘ್ಯವಾಗಿ, ಇಷ್ಟು ತರ್ಕಾತೀತವಾದ ಸ್ತರಕ್ಕೆ ಹೋಗುವಂತೆ ಇನ್ಯಾರ್ಯಾರೂ ಕೊಡೋದಿಲ್ಲ. ಇದು ಒಂದಕ್ಕಾಗಿ ಕಾಳಿದಾಸನ ಓದಿ ಒಬ್ಬ ಸತ್ತೋಗ್ಬಿಟ್ರೂ ಅವನ ಜೀವ ಸಾರ್ಥಕವಾದಂಥದ್ದು ಅಂತ ಅನಿಸುತ್ತೆ. ಏಕೆಂತಂದರೆ ಇನ್ನೇನು ಉಂಟು, ಇನ್ನೇನನ್ನೂ ಪಡ್ಕೊಳ್ತಕ್ಕಂಥದ್ದು ಇಲ್ಲ. ಅನವಾಪ್ತಂ ಅವಾಪ್ತವ್ಯಂ ನಮೇ ಕಿಂಚನ ವಿದ್ಯತೆ ಜ್ಞಾತ್ವೈವ ಕಾಳಿದಾಸೀಯಂ ಸಮಗ್ರಂ ರಸವಾಂಗ್ಮಯಂ ಅಂತ ಹೇಳಬಹುದು. ಇದು ಕಾಳಿದಾಸನ ಶಕ್ತಿ. ಹಾಗಾಗಿ ಸಂಸ್ಕಾರಗಳ ಕಡೆಗೆ ತಿರುಗೋಣ. ಸಂಸ್ಕೃತಿ ಎನ್ನುವ ಶಬ್ದ ಅಪ್ಪಟ ಭಾರತೀಯವಾದ ಮೂಲದ್ದಲ್ಲ. ಅಂದರೆ ಶಬ್ದ ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ವರ್ಡ್ ಅನ್ನುವ ಅರ್ಥದಲ್ಲೆಲ್ಲ, ಕಾಂಟೆಕ್ಸ್ಟ್ ಅನ್ನುವ ಅರ್ಥದಲ್ಲಿ. ಡುಕ್ರಿ ಅನ್ನುವ ಧಾತುವಿಗೆ ಕೃದಂತ ರೂಪ ಒಂದು ಸ್ತ್ರೀಲಿಂಗದಲ್ಲಿ ಸಂಸ್ಕೃತಿ ಅಂತ ಆಗುತ್ತದೆ ಅಂತ ವ್ಯಾಕರಣ ಬಲ್ಲವರಿಗೆಲ್ಲ ಗೊತ್ತು. ಹಾಗಾಗಿ ಅದು ಸಂಸ್ಕೃತ ಮೂಲ, ಅಪ್ಪಟ ಭಾರತೀಯವಾದದ್ದೇ. ಆದರೆ ಇವತ್ತು ಕಲ್ಚರ್ ಅನ್ನುವುದಕ್ಕೆ ಸಂವಾದಿಯಾಗಿ ಯಾವುದು ನಾವು ಸಂಸ್ಕೃತಿ ಅಂತ ಬಳಸ್ತಾ ಇದ್ದೀವಿ, ಆ ಅರ್ಥದಲ್ಲಿ ಸಂಸ್ಕೃತಿ ಅನ್ನೋ ಶಬ್ದವನ್ನು ನಮ್ಮಲ್ಲಿ ಬಳಸ್ತಾ ಇರಲಿಲ್ಲ. ಎನಿಥಿಂಗ್ ವೆಲ್ ಡನ್ ಅನ್ನುವಂಥ ಅರ್ಥದಲ್ಲಿತ್ತು ನಮ್ಮಲ್ಲಿ. ಮತ್ತೆ ಕಲ್ಚರ್ ಅನ್ನೋದಕ್ಕೆ ಸಂವಾದಿ ಏನು? ಪಾಶ್ಚಾತ್ಯರಲ್ಲಿ ಯಾವತ್ತೂ ಸಮುದಾಯಕ್ಕೆ ಹೆಚ್ಚಿನ ಬೆಲೆ. ಅವರು ಯಾವತ್ತೂ ಸೋಷಿಯಲ್ ಅನಿಮಲ್ಸ್, ನಾವು ಇಂಡಿವಿಜುವಲ್ ಅನಿಮಲ್ಸ್. ನಮ್ಮದು ವ್ಯಕ್ತಿಗತವಾದದ್ದು, ವ್ಯಕ್ತಿಶುದ್ಧಿಯನ್ನು, ವ್ಯಕ್ತಿಸಿದ್ಧಿಯನ್ನು ಗಮನಿಸಿಕೊಂಡು ಹೋಗತಕ್ಕಂಥದ್ದು. ಅವರದು ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜದ ಕಡೆಗೆ ಹೋಗಬೇಕು ಅಂತ. ಹಾಗಾಗಿ ನೋಡಿ, ಅಲ್ಲಿ ಯಾವ ಸ್ತರದಲ್ಲಿ ಕೂಡ ನೋಡಿದ್ರು ಲಿಟ್ರರಿ ಕ್ರಿಟಿಸಮ್ ಇರ್ಬೋದು, ಆರ್ಟ್ ಕ್ರಿಟಿಸಮ್ ಇರ್ಬೋದು, ಎಲ್ಲ ಕೂಡ ಸಮಾಜೋದ್ಧಾರ ಅನ್ನುವ ಒಂದು ಅಜೆಂಡಾ ಹಾಕ್ಕೊಂಡೇ ಬರ್ತಕ್ಕಂಥದ್ದು. ನಮ್ಮಲ್ಲಿ ಹಾಗೆ ಜಗತ್ತಿನ ಉದ್ಧಾರ ಮಾಡುವಂಥದ್ದು ನಿನ್ನ ಉದ್ದೇಶವೇ ಅಲ್ಲ, ನಿನ್ನ ಆತ್ಮೋದ್ಧಾರ ಮಾಡಿಕೊಳ್ಳಬೇಕಾದದ್ದು. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಎಲ್ಲ ಮಾಡ್ತಾ ಇದೆಯಾ ಸರಿ, ಉದ್ಧರಿಪೆ ಜಗವನೆನ್ನುತಿಹ ಸಖನೆ ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ. ಇದು ತುಂಬ ಸ್ವಾರ್ಥವಲ್ಲವ ಅಂದರೆ ಅದು ತುಂಬ ಅಹಂಕಾರವಲ್ಲ ಅಂತ ಹೇಳಬೇಕು. ಬಹಳ ಅಹಂಕಾರ ತಾನೇ, ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ಹೋಗ್ತಕ್ಕಂಥದ್ದು. ಪರೋಪದೇಶ ಪಾಂಡಿತ್ಯ. ಬಡವ ನೀನು ಮಡಗದಂಗಿರು, ನೋಡಪ್ಪ ನನಗೆ ಗೊತ್ತಿದ್ದಷ್ಟು ನಾನು ಮಾಡ್ತಾ ಇದ್ದೀನಿ ಅನ್ನುವ ನಮ್ರತೆ ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣ. ಹಾಗಾಗಿ ನಮ್ಮಲ್ಲಿ ಸಂಸ್ಕಾರ ಅನ್ನುವ ಶಬ್ದ ಇದೆ. ಸಂಸ್ಕಾರ ಅನ್ನುವಾಗ ವ್ಯಕ್ತಿಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ವಿಶೇಷವಾಗಿ ನಾವು ತಗೋತೀವಿ. ಷೋಡಶ ಸಂಸ್ಕಾರಗಳು ಇಂಡಿವಿಜುವಲ್ಸ್ಗಾಗುತ್ತೆ ಹೊರತು ಸೊಸೈಟಿಗಾಗೋಲ್ಲ. ವೆನ್ ಆಲ್ ದಿ ಇಂಡಿವಿಜುವಲ್ಸ್ ಆರ್ ಸೋ ಸ್ಯಾಂಕ್ಟಿಫೈಡ್, ಸೋ ಪ್ಯೂರಿಫೈಡ್, ದೆನ್ ಆಟೋಮ್ಯಾಟಿಕಲಿ ದಿ ಸೊಸೈಟಿ ಈಸ್ ಅಪ್ಲಿಫ್ಟೆಡ್. ಆದರೆ ಅಲ್ಲಿ ಏನು ಮಾಡ್ತಾರೆ, ಸಮಾಜವನ್ನೆಲ್ಲ ಚಿಕಿತ್ಸೆ ಮಾಡಬೇಕು ಅಂತ. ಸಮಾಜವಾದರೆ ತುಂಬ ಅಮೂರ್ತ, ಇದು ಆದರೆ ಬಹಳ ಮೂರ್ತವಾದದ್ದು. ಕಾಲ ಕೆಟ್ಟೋಯ್ತು ಅಂತಂದರೆ ಹೌದು ಹೌದು ಅಂತ ನಾವು ಹೇಳ್ತೀವಿ, ನೀನು ಕೆಟ್ಟೋಗಿದೆಯಾ ಅಂದರೆ ಎಲ್ರಿ ಅಂತಂತೀವಿ. ಹೀಗಾಗಿ ನಿರ್ದೇಶಾತ್ಮಕವಾಗಿ, ಸೂಚ್ಯಗ್ರವಾಗಿ, ಪಿನ್ ಪಾಯಿಂಟೆಡ್ ಆಗಿ ತೋರಿಸಿದಾಗ ತಗಾದೆ ಬರುತ್ತೆ. ಹಾಗಲ್ಲದೆ ಸಾಮೂಹಿಕವಾಗಿ ಹೇಳಿಬಿಟ್ರೆ ತಗಾದೆ ಬರುವಂಥದ್ದಲ್ಲ. ಈ ಮಾತನ್ನು ಹಿಂದೆ ಪ್ರಾಯಶಃ ಭೈರಪ್ಪನವರ ದಾಟು ಕಾದಂಬರಿಯ ವಿಶ್ಲೇಷಣೆಯ ಸಂದರ್ಭದಲ್ಲಿ ಹೇಳಿದ್ದನಾದ್ದರಿಂದ ಮತ್ತೆ ವಿಸ್ತರಿಸಬೇಕಾಗಿಲ್ಲ. ಒಂದನ್ನಂತೂ ತೀರ್ಮಾನವಾಗಿ ತೆಗೆದುಕೊಳ್ಳಬಹುದು. ಸಂಸ್ಕಾರಗಳಲ್ಲಿ ವ್ಯಕ್ತಿ ಚಾರಿತ್ರ್ಯಕ್ಕೆ ತುಂಬ ಪುಷ್ಟಿ ಬರುತ್ತದೆ. ಅದನ್ನು ಕಾಳಿದಾಸ ಬಿಡುವವನಲ್ಲ. ಅದು ಭಾರತೀಯತೆಯ ಮಹಾ ನಿದರ್ಶನ ಕೂಡ ಹೌದು. ಹಾಗಾಗಿ ಜೀವಿಯ ಜನ್ಮಪೂರ್ವದ, ಮರಣಾನಂತರದ ಸಂಸ್ಕಾರಗಳನ್ನು ಸೇರಿಸಿಕೊಂಡು ಆಜೀವನ ಅಂದರೆ ಸಮಗ್ರವಾದ ಬದುಕಿನ, ಅದರ ಪೂರ್ವಾಪರ ಎಲ್ಲವನ್ನ ಸೇರಿಸಿಕೊಂಡು ಮಾಡ್ತಾ ಇದ್ದಾನೆ. 16 ಸಂಸ್ಕಾರಗಳ ಪ್ರಾಯಶಃ ಎಲ್ಲ ರೀತಿಯ ಉಲ್ಲೇಖವನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ರಘುವಂಶದಲ್ಲಿ. ನನಗೆ ಎಲ್ಲ ಕೃತಿಗಳು ಕಾಳಿದಾಸನವು ಪರಮಪ್ರಿಯ. ಆದರೆ ತುಂಬ
AK-47 ಇಟ್ಕೊಂಡು ಕೇಳುವಂತೆ ಆದರೆ ರಘುವಂಶವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ ಅಂತ ಪರಿಣತ ಫಲ ಅವನದು. ಅದಕ್ಕೋಸ್ಕರವಾಗಿ ಅಲ್ಲಿ ಇದೆಲ್ಲ ಕೂಡ ಬರುತ್ತದೆ ನೋಡಿ. ಗರ್ಭಾಧಾನ, ಪುಂಸವನ, ಜಾತಕರ್ಮ, ನಾಮಕರಣ ಇವೆಲ್ಲವನ್ನ ಹೇಳ್ತಾ ಬರ್ತಾನೆ. ರಘು ಹುಟ್ಟುವುದಕ್ಕೆ ಮುನ್ನವೇ ಚಿಂತೆ ಮಾಡ್ತಾ ಇದ್ದಾನೆ ದಿಲೀಪ. ಒಳ್ಳೆಯ ಮಗ ಹುಟ್ಟಬೇಕು, ಸತ್ಪ್ರಜೆಗಳು ಜನಿಸಬೇಕು ಅಂತ. ಅದಕ್ಕಾಗಿ ನಂದಿನಿ ಧೇನುವಿನ ಸೇವೆಗೆ ಹೊರಟಿದ್ದಾನೆ. ಭಾರತೀಯರಲ್ಲಿ ಗೋಸೇವೆ ಬಹಳ ದೊಡ್ಡದು ಅಂತ. ಆದರೆ ಇದನ್ನು ಮನಮುಟ್ಟುವಂತೆ ಚಿತ್ರಿಸಿರುವ ಕಾವ್ಯ ಕಾಳಿದಾಸನದು ಬಿಟ್ಟು ಮತ್ತಿನ್ಯಾವುದಿದೆ? ತುಂಬ ಸೊಗಸಾದ ಒಂದು ಸ್ವತಂತ್ರ ಕಾವ್ಯ ನಮ್ಮ ಕನ್ನಡಿಗರಿಗೆ ಪುಣ್ಯವಶಾತ್ತಿದೆ, ಪುಣ್ಯಕೋಟಿಯ ಕಥೆ. ಸಂಸ್ಕೃತದ ಸ್ಕಾಂದಾದಿ ಪುರಾಣಗಳಲ್ಲಿ ಬರುವ ಶಬಲೋಪಾಖ್ಯಾನ ಅದು. ಮತ್ತು ನಂದಿನಿಯ ಶಕ್ತಿ ಏನು ಅಂತ ಹೇಳ್ತಕ್ಕಂಥ ರಾಮಾಯಣದಲ್ಲಿ ಬರುವ ವಿಶ್ವಾಮಿತ್ರ ಪ್ರಸಂಗ ಕೂಡ ಉಂಟು. ಆದರೆ ಒಬ್ಬ ವ್ಯಕ್ತಿ ಗೋವಿನ ಪರಿಚರ್ಯೆ ಹೇಗೆ ಮಾಡ್ತಾನೆ ಅಂತ ಅನ್ನುವುದು ಎಲ್ಲಿ ಸಿಗುತ್ತದೆ? ಗೋವಿನ ಮಾಹಾತ್ಮ್ಯ ಬೇಕಾದಷ್ಟಿದೆ. ಬಟ್ ವಾಟ್ ಶುಡ್ ಐ ಡೂ? ವಾಟ್ ಈಸ್ ಮೈ ಪೊಸಿಷನ್ ಇನ್ ಫ್ರಂಟ್ ಆಫ್ ಕೌ? ಅದನ್ನು ನೋಡುವಾಗ ನಮಗೆ ಮತ್ತೆ ಕಾಳಿದಾಸನೇ ಶರಣ್ಯ. ಸ್ವಕರ್ತವ್ಯ ಪ್ರಬೋಧನೆ ಎಲ್ಲಿಯೇ ಬೇಕು ಅಂದರೂ ನೀವು ಕಾಳಿದಾಸನ ಹೋಗಿ ನೋಡಬೇಕಾಗುತ್ತದೆ. ಅಂದರೆ ಪ್ರಪಂಚ ಇರುತ್ತೆ, ಜೀವರಾಶಿಗಳು ಇರುತ್ತವೆ. ಬಟ್ ಹ್ಯಾವ್ ಆಮ್ ಗೋಯಿಂಗ್ ಟು ರಿಲೇಟ್ ಮೈಸೆಲ್ಫ್ ವಿತ್ ದಿ ಸರೌಂಡಿಂಗ್ಸ್, ಮೈಸೆಲ್ಫ್ ವಿತ್ ದಿ ಕಾಸ್ಮಿಕ್ ಕ್ರಿಯೇಷನ್ ಅನ್ನುವುದನ್ನು ತೋರಿಸಿಕೊಡುವಂಥ ಅದ್ಭುತವಾದ ಋಷಿ ಕಾಳಿದಾಸ. ಹಾಗಾಗಿ ಆ ನಂದಿನಿಯ ಗೋಸೇವೆಯನ್ನು ಅವನು ತುಂಬ ಚೆನ್ನಾಗಿ ತೋರ್ಪಡಿಸ್ತಾನೆ. ಪ್ರಸಂಗಾಂತರವಾದರೂ ಕೂಡ ಈಗ ಬಂದಿರುವ ಕಾರಣ ಹೇಳ್ತೀನಿ, ಮುಂದೆ ಮರೆತೇನೋ ಏನೋ ಎನ್ನುವಂಥ ಒಂದು ಕಳವಳ. ಅವನು ಒಂದು ಮಂಡಲ ಕಾಲ ಅದನ್ನು ಪೂಜೆ ಮಾಡ್ತಾನೆ. ಆಗ ಆ ಹಸುವನ್ನು ನೆರಳಿನಂತೆ ಅವನು ಹಿಂಬಾಲಿಸ್ತಾನೆ. ಅದು ನಿಂತಲ್ಲಿ ನಿಲ್ಲುವುದು, ಕೂತಲ್ಲಿ ಕುಳಿತುಕೊಳ್ಳುವುದು, ನೀರು ಕುಡದಲ್ಲಿ ನೀರು ಕುಡಿಯುವುದು, ಅದು ಆಹಾರ ಸ್ವೀಕರಿಸಿದ ಮೇಲೆ ತಾನು ಆಹಾರ ಸ್ವೀಕರಿಸುವುದು ಅಂತ. ಇದು ಗೋಚರಣ ವ್ರತ ಅಂತ. ಗೋವಿನ ಆ ಒಂದು ಸಂಸ್ಕಾರ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ತಾನು ಬಾಳ್ತಕ್ಕಂಥದ್ದು ಗೋವ್ರತ ಅಂತ ಕರೀತಾರೆ. ಅದನ್ನು ಮಾಡ್ತಾನೆ. ಹಾಗೆ ಆ ಹಸುವಿನ ಜೊತೆಗೆ ಒಂದಾಗಿ ಬಾಳ್ತಾನೆ. ಇದು ಯಾತಕ್ಕೆ ಬೇಕು ಅಂದರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಉಂಟಲ್ಲ, ದೊಡ್ಡದನ್ನು ಅನುಸಂಧಾನ ಮಾಡುವಾಗ ದೊಡ್ಡದೇ ಆಗ್ಬಿಡ್ತೀವಿ ಅಂತ. ನಾದೇವೋ ದೇವಮರ್ಚಯೇತಂತ. ಹಸುವಿನ ಗೌರವ ಅಂತಂದರೆ ಹಸುವಿನ ಬಾಳು ಏನು ಅಂತ ಅರ್ಥ ಮಾಡಿಕೊಳ್ತಕ್ಕಂಥದ್ದು. ದಡದಲ್ಲಿ ನಿಂತು ಈಜಿನ ಬಗ್ಗೆ ಎಷ್ಟೆಲ್ಲ ಪಾಠಗಳನ್ನು ಪ್ರವಚನಗಳನ್ನು ಮಾಡಿದರೂ ನೀರಿನಲ್ಲಿ ಒಮ್ಮೆ ಬಿದ್ದು ಕೈಕಾಲು ಆಡಿಸಿದ ಅನುಭವ ಆಗೋಲ್ಲ, ಸಿದ್ಧಿಯೂ ಬರೋದಿಲ್ಲ. ಹೀಗೆ ಕಂಡಾಗ ರಾಜ ಆಗಿರಬಹುದು, ಮನುವಂಶಕೇತುವಾಗಿ ಮೂರ್ಧಾಭಿಷಿಕ್ತನಾಗಿರಬಹುದು, ಅವನು ಗೋವಿಗೆ ತುಂಬ ಬದ್ಧನಾಗಿ ನಡ್ಕೊಳ್ಳೋದನ್ನು ನಾವು ಕಾಣ್ತೀವಿ. ಆ ಗೋವನ್ನಾದರೂ ಅವನು ಅದೆಷ್ಟು ಚೆನ್ನಾಗಿ ವರ್ಣಿಸ್ತಾನೆ. ಲಲಾಟೋದಯ ಮಾ ಭುಗ್ನಂ ಪಲ್ಲವ ಸ್ನಿಗ್ಧ ಪಾಟಲ ಬಿಭ್ರತಿ ಶ್ವೇತ ರೋಮಾಂಕಂ ಸಂಧ್ಯೆ ವಶಿಶಿನಂ ನವಂ. ಅಂದರೆ ಹಣೆಯ ಒಂದು ಭಾಗ ಬಿಟ್ಟು ಮೈಯೆಲ್ಲ ಚಿಗುರಿನ ಕೆಂಬಣ್ಣದಲ್ಲಿರ್ತಕ್ಕಂಥದ್ದು ಅಂತ. ಆ ಸಂಧ್ಯಾಕಾಂತಿಯೇ ಆವಿರ್ಭವಿಸಿದಂತೆ ತೋರ್ತಾ ಇದೆ ಅಂತ ಅನ್ನುವ ಮಾತನ್ನು ಕೂಡ ಅವನು ಹೇಳ್ತಾನೆ. ಆ ಹಸು ಬರ್ತಾ ಇದ್ದಿದ್ದು ಹೇಗಿತ್ತು ಅಂತಂದರೆ, ಇತಿವಾದಿನ ಏವಾಸ್ಯ ಹೋತು ರಾಹುತಿ ಸಾಧನಂ ಅನಿಂದ್ಯ ನಂದಿನಿ ನಾಮ ಧೇನು ರಾವವ್ರತೆ ವನಾತ್. ಅವಳು ಹೇಗೆ ಬಂದಳು ಅಂದರೆ ಇವನಿಗೆ ಅನುಗ್ರಹವನ್ನು ಮಾಡಲೇಬೇಕು ಅನ್ನುವುದನ್ನು ಸಫಲಪಡಿಸುವಂಥ ರೀತಿಯಲ್ಲಿ ಬರ್ತಾಳೆ ಆ ನಂದಿನಿ ಧೇನು. ಹಣೆ ಚಂದ್ರಬಿಂಬದಂತಹ ಒಂದು ಚಂದ್ರಲೇಖೆ ಅಂತ ಬಿಳಿಯ ಗುರುತು ಲಕ್ಷ್ಮ ಅದಿದೆ. ಮಿಕ್ಕ ಮೈಯೆಲ್ಲ ಚಿಗುರಿನ ಬಣ್ಣದ ಕೆಂಗಾಂತಿ, ಕೆಂಪು ಬಣ್ಣದ ಕಾಂತಿ ಇದೆ. ಅದು ಸಂಧ್ಯೆ ವಶಶಿನಂ ನವಂ, ಸಂಧ್ಯಾಕಾಲ ಚಂದ್ರಲೇಖೆಯನ್ನು ಹೊತ್ತು ಬಂದಂತೆ ಇತ್ತು ಅಂತ. ಸಂಧ್ಯಾಕಾಲ ಪರಮ ಮಂಗಳಕಾರಿಯಾದದ್ದು, ಗೋಧೂಳಿ ವೇಳೆ ಅಂತ ನಾವು ಹೇಳ್ತೀವಿ. ಇಡೀ ಸಂಧ್ಯಾಕಾಲವೇ ಗೋವಿನ ರೀತಿಯಲ್ಲಿ ಇದೆ ಅಂತ ಬಾಣಭಟ್ಟ ಹೇಳ್ತಾನೆ. ತ್ರಿಜಗದ್ವಂದ್ಯ ಸಂಧ್ಯೇವ ಅಂತ ಕಾದಂಬರಿಯಲ್ಲಿ. ಸಂಧ್ಯಾ ಅನ್ನುವುದಕ್ಕೆ ಆ ಗೌರವನೀಯವಾದ ಸ್ಥಾನ ಉಂಟು. ಈ ಗೋವು ಆ ಸ್ಥಾನವನ್ನು ಪಡ್ಕೊಂಡಿದೆ. ಮತ್ತು ಆ ಚಂದ್ರಲೇಖೆ ಪ್ರಸನ್ನವಾದ ಮನಸ್ಸಿನ ಸಂಕೇತವಾಗಿ ಇದೆ. ಸಂಧ್ಯಾಕಾಲದಲ್ಲಿ ಸಂಧ್ಯೋಪಾಸ್ತಿಯಿಂದ ಮನಸ್ಸಿಗೆ ಪ್ರಸನ್ನತೆ ಬರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಮತ್ತು ಅದರ ಬಣ್ಣ ಚಿಗುರಿನ ಕಾಂತಿ ಅಂತಿದ್ದಾನೆ, ಜೈವಿಕವಾದದ್ದು. ಅದು ಬಹಳ ಮುಖ್ಯ. ಹಸುವಿನ ಕಾಂತಿ ಮೃತಕಾಂತಿಯಲ್ಲ, ಅಮೃತಕಾಂತಿ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಭುವಂ ಕೋಷ್ಣೇನ ಕುಂಡೋಧ್ನಿ ಮೇಧ್ಯೇನಾವಭೃತಾದಪಿ ಪ್ರಸ್ರವೇಣಾಭಿವರ್ಷಂತಿ ವತ್ಸಾಲೋಕ ಪ್ರವರ್ತಿನ. ನಸುಬೆಚ್ಚಗಿನ ಹಾಲನ್ನು ತಾನಾಗಿಯೇ ಕರೀತಾ ಕುಂಡೋಧ್ನಿ,
ಗಡಿಗೆಗಟ್ಟಲೆ ಹಾಲು ಕರಿತಕ್ಕಂಥ ಕೊಡಗೆಚ್ಚಲಿನ ಆ ಹಸು, ಬಿಣಿಗೆಚ್ಚಲಿನ ಹಸು, ನುಣಿಗೆಚ್ಚಲಿನ ಹಸು ಬರ್ತಾ ಇದ್ದರೆ ಅದು ತಾನೇ ತಾನಾಗಿ ಅಲ್ಲಿ ಸಿಂಪಡಿಸುವಂತೆ ಆಗ್ತಾ ಇದೆ. ಅದು ಅವಭೃತ ಸ್ನಾನಕ್ಕಿಂತಲೂ ಪರಮ ಮಂಗಳಕಾರಿಯಾದದ್ದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಗೋಸೇವೆ ಒಂದು ಮಹಾಯಜ್ಞ ಅನ್ನೋದನ್ನು ತೋರ್ಪಡಿಸ್ತಿದ್ದಾನೆ. ರಜಃಕಣೈ ಖುರೋದ್ಧೂತೈ ಸ್ಪೃಶದ್ಭಿರ್ಗಾತ್ರಮಂತಿಕಾತ್ ತೀರ್ಥಾಭಿಷೇಕ ಜಾಂ ಶುದ್ಧಿಂ ಆದಧಾನ ಮಹೀಕ್ಷಿತ. ಆ ಗೊರಸಿನಿಂದ ಏಳುವ ಧೂಳು ತೀರ್ಥಸ್ನಾನದ ಪಾವಿತ್ರ್ಯವನ್ನು ಮೀರುವಂತೆ ಆ ದೊರೆಗೆ ಮಾಡಿಕೊಡ್ತಾ ಇದೆ. ತಾಂ ಪುಣ್ಯ ದರ್ಶನಾಂ ದೃಷ್ಟ, ಆ ಪುಣ್ಯ ದರ್ಶನವನ್ನು, ಆ ಪುಣ್ಯ ದರ್ಶನೆಯನ್ನು ಕಂಡು ಅದೂರವರ್ತಿನೀಂ ಸಿದ್ಧಿನ್ ರಾಜನ್ ವಿಗಣಯಾತ್ಮನಃ. ರಾಜನೇ, ನಿನ್ನ ಸಿದ್ಧಿ ದೂರದಲ್ಲಿ ಇಲ್ಲ, ಹತ್ತಿರದಲ್ಲಿದೆ ಅಂತ ತಿಳ್ಕೊ ಅಂತ ವಸಿಷ್ಠರು ಹೇಳ್ತಾರೆ ಅಂತ ಬರುತ್ತೆ. ಉಪಸ್ಥಿತೇಯಂ ಕಲ್ಯಾಣಿ, ಇವಳು ಕಲ್ಯಾಣಿ ಆದವಳು ಉಪಸ್ಥಿತಳಾಗಿದ್ದಾಳೆ ಅಂತ. ಮತ್ತೆ ನೋಡಿ, ಗಂಡ ಹೆಂಡತಿ ಇಬ್ಬರೂ ಕೂಡ ಬೆಳಗ್ಗೆ ಗೋವಿಗೆ ಸ್ನಾನಾದಿಗಳನ್ನು ಮಾಡಿಸಿ ಪುಷ್ಪಮಾಲೆ ಮೊದಲಾದವುಗಳನ್ನು ಹಾಕಿ ಅಲಂಕರಿಸಿ ಗೋಗ್ರಾಸವನ್ನು ಕೊಟ್ಟು ಮಂಗಳಾರತಿಯನ್ನು ಎತ್ತಿ ಕಳಿಸಿಕೊಡ್ತಕ್ಕಂಥದ್ದು. ಗಂಡನ ಹಿಂದೆ ಆ ಹೆಂಡತಿ ಬಂದು ಬಾಗಿಲವರೆಗೆ ಆ ಗೋವನ್ನು ಬೀಳ್ಕೊಡುವುದು, ಮತ್ತು ಅವನು ಅದರ ಹಿಂದೆಯೇ ಎಲ್ಲಂದರೆ ಅಲ್ಲಿ ಅದು ಹೋದಲ್ಲಿ ಹೋಗುವುದು, ಬೆಂಗಾವಲಾಗಿ ಮೈಯೆಲ್ಲ ಕಣ್ಣಾಗಿ ಕಾಣತಕ್ಕಂಥದ್ದು. ಮತ್ತು ವಾಪಸ್ ಬರೋವಾಗ ಆಶ್ರಮ ದ್ವಾರದಲ್ಲೇ ರಾಣಿ ಇದ್ದು ಬರಮಾಡಿಕೊಳ್ಳೋದು, ಮತ್ತು ನೀರಾಜನದಿಂದ. ಆಗ ಹೇಗೆ ಕಾಣ್ತಾ ಇದ್ದರು ಆ ಮೂರು ಜನ ಅನ್ನೋದನ್ನು ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಪುರಸ್ಕೃತ ವರ್ತಮನಿ ಪಾರ್ಥಿವೇನ ಪ್ರತ್ಯುದ್ಗತ ಪಾರ್ಥಿವಧರ್ಮ ಪತ್ನ್ಯ ತದಂತರೇ ಸಾ ವಿರರಾಜಧೇನು ದಿನಕ್ಷಪ ಮಧ್ಯಗತೇವ ಸಂಧ್ಯಾ. ಬೆಳ್ಳಗಿರುವ ವೇಷ ಧರಿಸಿದಂಥ ದಿಲೀಪ ಹಗಲಿನಂತೆ ತೋರ್ತಾ ಇದ್ದಾನೆ. ಆ ಕೆಂಬಣ್ಣದ ಹಸು ಸಂಧ್ಯಾಕಾಲದಂತೆ ಕಾಣ್ತಾ ಇದೆ. ರಾಣಿ ನೀಲವಸ್ತ್ರಧಾರಿಣಿಯಾಗಿ ರಾತ್ರಿಯಂತೆ ತೋರ್ತಾ ಇದ್ದಾಳೆ. ಹಗಲು ಸಂಧ್ಯೆ ರಾತ್ರಿಗಳು ಒಟ್ಟಿಗೆ ಹೋದಂತೆ ತೋರ್ತಾ ಇದೆ ಅಂತ. ಇದು ಕಾಲದ ನೈರಂತರ್ಯವನ್ನು ತೋರಿಸ್ತಾ ಇದೆ. ಕಾಲದಂತೆ, ಕಾಲ ಹೇಗೆ ಅಖಂಡವೋ ಅಬಾಧಿತವೋ ಹಾಗೆ ಈ ಗೋಸೇವೆಯು, ಈ ದಾಂಪತ್ಯವು ಮುಂದುವರಿಯತಕ್ಕಂಥದ್ದು ಅನ್ನುವ ಧ್ವನಿ ಕೂಡ ಉಂಟು. ಮತ್ತು ಅಲ್ಲಿ ಲಿಂಗ ವಚನ ವಿಭಕ್ತಿಗಳೆಲ್ಲದರ ಸಮನ್ವಯವನ್ನು ತಂದಿದ್ದಾನೆ. ಉಪಮಾಲಂಕಾರ ಆ ದೃಷ್ಟಿಯಿಂದ ಕಷ್ಟ. ದಿನ ಅನ್ನುವಲ್ಲಿ ಪುಲ್ಲಿಂಗ ಪಾರ್ಥಿವ ಇದ್ದಾನೆ, ಕ್ಷಪ ಅನ್ನುವಲ್ಲಿ ಸ್ತ್ರೀಲಿಂಗ ರಾಣಿ ಇದ್ದಾಳೆ. ದಿವಸ ಪುಲ್ಲಿಂಗವಾದರೆ ರಾತ್ರಿ ಸ್ತ್ರೀಲಿಂಗ ಕ್ಷಪ, ಸಂಧ್ಯಾ ಮತ್ತು ಸ್ತ್ರೀಲಿಂಗ ಧೇನು ಸ್ತ್ರೀಲಿಂಗವಾದದ್ದರಿಂದ ಇವೆಲ್ಲವನ್ನು ಮಾಡಿ ಉದ್ವೇಜಕವಾಗದಂತೆ ಆ ಉಪಮೆಯನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಹೀಗೆ ಆ ಹಸುವನ್ನು ಅವನು ಕಾಪಾಡ್ತಾ ಬಂದದ್ದು, ಗೌರವಿಸಿದ್ದು. ಮತ್ತು ರಾತ್ರಿ ಆ ಹಸುವಿಗೆ ಮಂಗಲ ದೀಪಿಕೆಗಳನ್ನು ಇಟ್ಟು ನೀರಾಜನ ಮಾಡಿ ಅದು ಮಲಗಿದ ಮೇಲೆ ಅದನ್ನು ನೋಡಿಕೊಂಡು ಬಂದು ರಾಣಿ ರಾಜ ಮಲಗ್ತಾ ಇದ್ದಿದ್ದು. ಅಂದರೆ ಆ ವ್ರತ ಸಮಾಪ್ತಿ ಆ ದಿವಸಕ್ಕೆ ಹಾಗೆ ಆಗ್ತಾ ಇದ್ದಿದ್ದು ಅಂತ. ಈ ಥರ 21 ದಿವಸವಾಗುತ್ತದೆ. ಆಮೇಲೆ ದೊಡ್ಡ ಪರೀಕ್ಷಾ ಕಾಲ ಬರುತ್ತದೆ. ಅದು ಅಂತರಂಗದಲ್ಲಿ ಆದಂಥ ಪರೀಕ್ಷೆ ಅಂತಲೇ ನಾವು ಅಂದುಕೊಳ್ಳಬೇಕಾದದ್ದು. ಕಾಳಿದಾಸ ಈ ಎಲ್ಲ ದೃಷ್ಟಿಗಳಲ್ಲಿ ತುಂಬ ದೊಡ್ಡ ರಸಶಿಲ್ಪಿ ಅವನು. ದಿಲೀಪನ ಹೃದಯದಲ್ಲಿ ಬಂದಂಥದ್ದು ಒಂದು ಸಂದೇಹ ಇದ್ದಿರಬೇಕು. ಇದ್ದಕ್ಕಿದ್ದಂತೆ ಒಂದು ದಿವಸ ಹಿಮಾಲಯದ ತಪ್ಪಲಿನಲ್ಲಿ ಮೇಯ್ತಾ ಇದ್ದ ಹಸು ಒಂದು ಗುಹೆ ಒಳಗೆ ಹೊರಟೋಗುತ್ತೆ. ಸ್ವಲ್ಪ ಹೊತ್ತಿಗೆ ದೊಡ್ಡ ಹುಂಬಾರವ ಚೀತ್ಕಾರ ಹಸುವಿನದು ಕೇಳಿಸುತ್ತೆ. ಏನು ಅಂತ ಧಾವಿಸಿ ನೋಡ್ತಾನೆ. ಹಸುವಿನ ಮೇಲೆ ಒಂದು ಸಿಂಹ ನೆಗೆದು ಬಿದ್ದಿದೆ. ಆ ಸಿಂಹವನ್ನು ಕೊಲ್ಲಬೇಕು ಅಂದ್ಕೋತಾನೆ. ಆಯುಧ ಎಳ್ತಾ ಇಲ್ಲ, ಮೈ ಮರಗಟ್ಟಿದೆ. ಬಾಣ ತೆಗೆದದ್ದು ಕೈ ಹಾಗೇನೆ, ನಿಶಂಗಕ್ಕೆ ಹೋದ ಕೈ ಹಾಗೇ ನಿಂತಿದೆ. ಅಲ್ಲಿ ಚಿತ್ರಾರ್ಪಿತನಂತೆ ಕಾಣಿಸ್ತಾ ಇದ್ದ. ಆಗ ಅದು ಅಮಾನುಷವಾದ, ಅತಿಮಾನುಷವಾದ ಆ ಜೀವಿ ಇವನನ್ನು ಮಾತಾಡಿಸುತ್ತೆ. ನಿನ್ನ ಕೈಲಾಗುವಂಥದ್ದಲ್ಲ. ಕೈಲಾಸ ಗೌರಂ ವೃಷಭಾರುವೃಕ್ಷೋ ಪಾದಾರ್ಪಣಾನುಗ್ರಹ ಪೂತಪೃಷ್ಠ ಅವೇಹಿಮಾಂ ಕಿಂಕರಮಷ್ಟಮೂರ್ತೆ ಕುಂಭೋದರೋ ನಾಮ ನಿಕುಂಭ ಮಿತ್ರಂ ಅಂತ ಹೇಳಿ ಹಿಮಾಲಯದಷ್ಟು ಎತ್ತರವಾದ ನಂದಿಕೇಶ್ವರನ ಬೆನ್ನನ್ನು ಏರುವಾಗ ಶಿವ ನನ್ನ ಬೆನ್ನ ಮೇಲೆ ಕಾಲಿಟ್ಟು ಪಾದಪೀಠ ಮಾಡಿಕೊಂಡು ಹತ್ತುತ್ತಾ ಇದ್ದ. ಅವನ ಪಾದಸ್ಪರ್ಶದಿಂದ ಪಾವನವಾದದ್ದು ನನ್ನ ಮೈಯೇ. ಇಲ್ಲಿ ಒಂದು ದೇವದಾರು ವೃಕ್ಷ ಇದೆ. ಅಮುಂ ಪುರಃ ಪಶ್ಯಸಿ ದೇವದಾರುಂ ಪುತ್ರೀಕೃತೋಸೌ ವೃಷಭಧ್ವಜೇನ ಯೋ ಹೇಮಕುಂಭಸ್ತನ ನಿಸೃತಾಯ ಸ್ಕಂದಸ್ಯ ಮಾತು ಪಯಸಾಮ್ರಸಜ್ಞ. ಈ ದೇವದಾರು ವೃಕ್ಷದ ಪುಣ್ಯ ನೋಡು, ಪಾರ್ವತಿಯ ಎದೆಹಾಲು ಕುಡಿದು ಸಾಕ್ಷಾತ್ ಸ್ಕಂದನಂತೆ ಬೆಳೆದಿರ್ತಕ್ಕಂಥದ್ದು ಅಂತ. ಅಲ್ಲಿ ಪ್ರಾಣಿ ಪಕ್ಷಿ ಪರಿಸರದ, ವೃಕ್ಷ ಪರಿಸರದ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಅಡಾಪ್ಟೇಷನ್, ಪುತ್ರವಾತ್ಸಲ್ಯ ಅಂದರೆ ಎಂಥದ್ದು ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಒಮ್ಮೆ ಒಂದು ಕಾಡಿನ ಆನೆ
ತನ್ನ ಮೈತೀಟೆ ತೀರಿಸಿಕೊಳ್ಳೋದಕ್ಕೆ ದೇವದಾರು ವೃಕ್ಷಕ್ಕೆ ಬೈ ಉಜ್ಜಿಕೊಳ್ತು, ಅದರ ತೊಗಟೆ ಎದ್ದೋಯ್ತು. ಅಥೈನಂ ಸೇನಾನ್ಯ ಮಾಲೀಢ ಮಿವಾಸುರಾಸ್ತ್ರೈಹಿ, ಅದನ್ನು ನೋಡಿಬಿಟ್ಟಿದ್ದುನುವೆ ಅದ್ರಿತನಯ ಶುಶೋಚ, ಪಾರ್ವತಿಗೆ ಗೋಳು ಸಂಕಟ ಉಂಟಾಯಿತು. ತನ್ನ ಮಗ ಸ್ಕಂದ ದೇವಾಸುರ ಯುದ್ಧದಲ್ಲಿ ಘಾಸಿಗೊಂಡ್ರೆ ಹೇಗೋ ಹಾಗೆ ಅಂತ ಭಾವಿಸಿಕೊಂಡ್ಳು. ಅದಾದ ಮೇಲಿಂದ ಇನ್ನು ಮೇಲೆ ಇದಕ್ಕೆ ತೊಂದರೆ ಬರಬಾರ್ದು ಅಂತ ನಾನು ಇದಕ್ಕೆ ರಕ್ಷಣೆಯಾಗಿರಬೇಕು ಅಂತ ಹೇಳಿಬಿಟ್ರೆ ತದಾ ಪ್ರಭತ್ಯೇವ ವನ್ಯದ್ವಿಪಾನಾಂ ತ್ರಾಸಾರ್ಥಮಸ್ಮಿನ್ ಅಹಮದ್ರಿಕುಕ್ಷೌ ವ್ಯಾಪಾರಿತಃ ಶೂಲಭೃತ ವಿಧಾಯ. ಆ ಹೊತ್ತಿನಿಂದ ನಾನು ಈ ಕಾಡಿನ ಪರಿಸರದಲ್ಲಿ ಆನೆಗಳಿಂದಲೋ ಮತ್ತಾವರಿಂದಲೋ ಈ ವೃಕ್ಷಕ್ಕೆ ತೊಂದರೆ ಬರಬಾರ್ದು ಅಂತ ನಿಯುಕ್ತನಾಗಿದ್ದೀನಿ. ಇದು ನನ್ನ ಊಟದ ಹೊತ್ತು, ಪಾರಣಾಕಾಲ, ಹಾಗಾಗಿ ಬಂದಿದೆ, ಇದನ್ನು ಯಾರೂ ತಪ್ಪಿಸಲಾರರು ಅಂತ. ಎಷ್ಟೆಷ್ಟು ಚರ್ಚೆ ಮಾಡಿದ್ರೂ ಇಲ್ಲ. ಅವನು ಹೇಳ್ತಾನೆ, ನಾನೇ ನನ್ನನ್ನು ಬಿಟ್ಕೊಟ್ಬಿಡ್ತೀನಿ. ಸತ್ವಂ ಮದೀಯೇನ ಶರೀರ ವೃತ್ತಿಂ ದೇಹೇನ ನಿರ್ವರ್ತಯಿತು ಪ್ರಸೀದ. ನೀನು ನನ್ನ ದೇಹವನ್ನು ತಿಂದು ಈ ಗೋವನ್ನು ಬದುಕಿಸಿಕೊಡು. ಯಾಕೆ? ದಿನಾವಸಾನೋತ್ಸುಕ ಬಾಲವತ್ಸ ವಿಸರ್ಜಿತಾಂ ಧೇನುರಿಯಂ ಮಹರ್ಷೇಹೆ. ಅದು ಪೀತ ಪ್ರತಿಬದ್ಧ ವತ್ಸ ಆಗಿ ಬಂದಿರುವುದು. ಹಾಲು ಕುಡಿದು ಬಿಡಿಸಿಕೊಳ್ಳಲ್ಪಟ್ಟಂಥ ಕರುವನ್ನು, ಕಟ್ಟಲ್ಪಟ್ಟಂಥ ಕರುವಿಂದ ಈ ಹಸು ದೂರವಾಗಿ ಈಗ ಬಂದು ಮೇಯ್ತಾ ಇದೆ. ಇನ್ನು ರಾತ್ರಿ ಹೋದ ಮೇಲೆ ಮತ್ತೆ ದಿನಾವಸಾನೋತ್ಸುಕ ಬಾಲವತ್ಸ, ಸಾಯಂಕಾಲ ಆಗೋದೇ ಕಾಯ್ತಾ ಇದೆ ತಾಯಿನ ನೋಡೋದಕ್ಕೆ. ಆ ಕರುವಿಗೆ ನಿರಾಶೆ ಆಗಬಾರ್ದು. ಹಾಗಾಗಿ ಮಹರ್ಷೇಹೇ ಧೇನುರಿಯಂ ವಿಸರ್ಜ್ಯತಾಮ್ ಅಂತ ಬಿಟ್ಬಿಡುವಂತ. ಅದನ್ನು ನೋಡಿ ಆ ಗುಹೆಯ ಅಂಧಕಾರ ಬೆಳಗುವಂತೆ ಗಹಗಹಿಸಿ ತನ್ನ ಕೋರೆ ದಾಡೆಗಳ ಬಿಳುಪಿನಿಂದ ಕಾಂತಿಗೊಳಿಸುತ್ತಾ ಸಿಂಹ ಹೇಳುತ್ತೆ, ಮತ್ತೆ ಪ್ರತಿಧ್ವನಿಸುತ್ತೆ ಅಲ್ಲಿ, ಏಕಾತ ಪತ್ರಂ ಜಗತಃ ಪ್ರಭುತ್ವಂ ನವಂ ವಯಃ ಕಾಂತಮಿದಂ ವಪುಶ್ಚ ಅಲ್ಪಸ್ಯ ಹೇತೋರ್ ಬಹುಹಾತುಮಿಚ್ಛನ್ ವಿಚಾರ ಮೂಢ ಪ್ರತಿಭಾಸಿ ಮೇತ್ವಂ. ಏಕಾತಪತ್ರ ಪ್ರಭುತ್ವ, ಒಂದೇ ಛತ್ರದ ಕೆಳಗೆ ಇಡೀ ಸಾಮ್ರಾಜ್ಯ ಉಂಟು. ಚತುಸ್ಸಮುದ್ರ ಮುದ್ರಿತ ವಸುಮತಿ ಯುವತಿ ನಾಥ ನೀನು. ಅಂಥವನು ಅದನ್ನು ಬಿಟ್ಟು ನವಂ ವಯಃ, ಒಳ್ಳೆ ಯೌವನ ಇದೆ, ಗಟ್ಟುಮುಟ್ಟಾದ ದೇಹ ಇದೆ, ಸೌಂದರ್ಯ ಇದೆ, ಸೌಶೀಲ್ಯ ಇದೆ, ಸಂಪದ ಇದೆ, ಸಮೃದ್ಧಿ ಇದೆ, ಎಲ್ಲ ಇದ್ದು ನೀನು ಪ್ರಾಣ ಬಿಡ್ತಾ ಇದ್ದೀನಿ ಅಂದರೆ ವಿಚಾರ ಮೂಢನಾಗಿ ತೋರ್ತಾ ಇದೀಯ. ಚೆನ್ನಾಗಿ ಆಲೋಚಿಸಿ ಪೆದ್ದತನದ ನಿರ್ಣಯ ತೆಗೆದುಕೊಳ್ತಕ್ಕಂಥವನಾಗಿದ್ದೀಯ. ಭೂತಾನುಕಂಪ ತವಚೇದಿಯಂ ಗೌರೇಕಾ ಭವತು ಭವೇತ್ ಸ್ವಸ್ತಿಮತೀತ್ವದಂತೆ ಜೀವನ್ ಪುನಃ ಶಶ್ವದುಪಪ್ಲವೇಭ್ಯ ಪ್ರಜಾನಾಥ ಪಿತೇವ ಪಾಸಿ. ಪ್ರಜೆಗಳಿಗೆ ತಂದೆಯಂತೆ ಇದೆಯಾ, ಒಂದು ಹಸುವಿಗಾಗಿ ನೀನು ಸಾಯೋದು ಬೇಡ, ಅದಕ್ಕೆ ಬದಲಾಗಿ ಬೇಕಾದಷ್ಟು ನೀನು ಕೊಡಬಹುದಲ್ವ. ಕೋಟಿಶಃ ಸ್ಪರ್ಶಯತ ಘಟೋತ್ನೀಹಿ ಗಾಹ, ನೀನು ಕೋಟಿ ಹಸುಗಳನ್ನು ಕೊಡಬಹುದು, ಕೊಡಗಟ್ಲೆ ಹಾಲು ಕೊಡತಕ್ಕಂಥವನ್ನು. ತದ್ರಕ್ಷ ಕಲ್ಯಾಣ ಪರಂಪರಾಣ ಭೋಕ್ತಾರಂ ಊರ್ಜಸ್ವಲಂ ಆತ್ಮದೇಹಂ, ಕಲ್ಯಾಣ ಪರಂಪರೆಗಳನ್ನು ಅನುಭವಿಸುವ ಊರ್ಜಸ್ವಿಯಾದ ಈ ದೇಹವನ್ನು ರಕ್ಷಿಸಿಕುವಂತ. ದೇಹ ದಿಹ್ಯತ ಇತಿ ದೇಹ, ಮತ್ತೆ ಆ ನಿರ್ವಚನವನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಮಹೀತಲ ಸ್ಪರ್ಶನ ಮಾತ್ರ ಭಿನ್ನಂ ವೃದ್ಧಂ ಹಿ ರಾಜ್ಯಂ ಪದಮೈಂದ್ರ ಮಾಹು. ನೆಲಕ್ಕೆ ನಿನ್ನ ಕಾಲು ಅಂಟುವುದೊಂದು ಬಿಟ್ಟರೆ ಇನ್ನೆಲ್ಲ ನೀನು ಮಹೇಂದ್ರನೇ ಸರಿ, ಅಷ್ಟೇ ವ್ಯತ್ಯಾಸ. ನೀನು ಭೂಮೀಂದ್ರ, ಅವನು ದೇವೇಂದ್ರ. ಅಂಥದ್ದು ನಿನ್ನ ಸ್ಥಾನ ಅಂತಂದಾಗ ಇಲ್ಲ, ನಾನಂತೂ ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದು ನ್ಯಾಸ, ಗುರುವಿನ ವಾಕ್ಯ, ಜೊತೆಗೆ ನನ್ನ ವ್ರತ ಮತ್ತು ಗೋರಕ್ಷಣೆ, ಇವೆಲ್ಲ ಕಾರಣದಿಂದ, ಮತ್ತು ಕ್ಷತ್ರಿಯನಾದವನು, ಎಲ್ಲರನ್ನ ಕಾಪಾಡುವುದಕ್ಕಾಗಿ ನಾನಿರ್ತಕ್ಕಂಥದ್ದು. ಅದರಿಂದ ನಾನಂತೂ ಬೇರೊಂದು ಯಾವುದನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದೇ ನನ್ನದು ನಿರ್ಣಯ ಅಂತಂತಾನೆ. ಆ ಸಂದರ್ಭದಲ್ಲಿ ಹಸು ದೈನ್ಯದಿಂದ ಓರೆಗಣ್ಣಿನಲ್ಲಿ ನೋಡ್ತು ಅನ್ನೋ ಮಾತನ್ನು ಕೂಡ ಕವಿ ಹೇಳ್ತಾನೆ. ಆ ಸೂಕ್ಷ್ಮತೆಗಳನ್ನು ಅವನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತು ಅವನದು ಹೇಳ್ತಾನೆ, ನಿನಗೆ ಹೇಗೆ ನಿನ್ನ ಒಡೆಯನ ಮಾತಿನಂತೆ ದೇವದಾರು ವೃಕ್ಷವನ್ನು ಕಾಪಾಡೋದು ಆಗಿದೆಯಲ್ಲ, ಭವಾನಪೀದಂ ಪರವಾನವೈತಿ ಮಹಾನ್ ಹಿ ಯತ್ನಸ್ತವ ದೇವದಾರೋ ಸ್ಥಾತುಂ ನಿಯುಕ್ತು ನೈಶಕ್ಯಮಗ್ರೆ ವಿನಾಶ್ಯ ರಕ್ಷಂ ಸ್ವಯಮಕ್ಷತೇನ. ನಿನ್ನ ಕಣ್ಣೆದುರಿಗೆ ಈ ಮರ ಸಾಯಬಾರ್ದು, ಹಾಳಾಗಬಾರ್ದು ಅಂತ ನೀನು ಹೇಗೆ ಕಾಪಾಡುವುದು ಅನಿವಾರ್ಯವೋ, ನನ್ನ ಕಣ್ಣೆದುರಿಗೆ ಈ ಗೋವು ಹಾಳಾಗಬಾರ್ದು, ಸಾಯಬಾರ್ದು, ಅದು ನನಗೆ ಅನಿವಾರ್ಯ. ನಿನ್ನ ಯಜಮಾನನ ಆಣತಿಯಂತೆ ನನ್ನ ಗುರುವಿನ ಆಣತಿ ಕೂಡ ಹೀಗೆ ಉಂಟು. ಹಾಗಾಗಿ ಕಿಮಪ್ಯ ಹಿಂಸ್ಯಸ್ತವಚೇನ್ಮತೋಹಂ ಯಶಶ್ಶರೀರೇ ಭವಮೇ ದಯಾಲು. ನಿನಗೆ ಒಂದು ಔದಾರ್ಯ ತೋರಿಸಬೇಕು ಅಂತಿದ್ರೆ, ನನ್ನನ್ನು ಹಿಂಸೆ ಮಾಡಬಾರ್ದು ಅಂತಿದ್ರೆ, ನನ್ನ ಕೀರ್ತಿಕಾಯವನ್ನು ಮಾತ್ರ ಕೊಲ್ಲಬೇಡ. ಈ ಪೂತಿಕಾಯವನ್ನು ಕೊಂದುಬಿಡು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದು ಕಾಳಿದಾಸನಲ್ಲಿ ಆಕಸ್ಮಿಕವಾಗಿ ಬರುವಂಥದ್ದಲ್ಲ, ಎಂತೆಂಥದ್ದು ಅನ್ನೋದಕ್ಕೆ ರಘುವಂಶದ ಮತ್ತೊಂದು ಕಡೆಯಲ್ಲಿ 5ನೇ ಸರ್ಗದಲ್ಲಿ ಒಂದು ಸೊಗಸಾಗಿರ್ತಕ್ಕಂಥ ಮಾತು ಬರುತ್ತೆ. ಅದು ನೋಡಿ, ಕೌತ್ಸ ಬಂದು ಕೇಳ್ತಾನೆ,
ನನಗೆ ಗುರುದಕ್ಷಿಣೆಗೆ 14 ಕೋಟಿ ಬೇಕು ಅಂತ. ಆದರೆ ಇಲ್ಲಿ ಎಲ್ಲ ನೋಡಿಬಿಟ್ಟು ಅವನ ಹತ್ರ ಏನೂ ಇಲ್ಲ, ಮಣ್ಣಿನ ಪಾತ್ರೆ ಮಾತ್ರ ಇದೆ ಅಂತ ಗೊತ್ತಾದಾಗ ಹೊರಟೋಗ್ತಾ ಇರ್ತಾನೆ. ಆಗ ಅವನು ಹೇಳ್ತಾನೆ, ಗುರುವರ್ಥಮರ್ಥಿ ಶ್ರುತಪಾರ ದೃಶ್ವ ರಘೋತ್ಸಕಾಶ ದರವಾಪ್ಯ ಕಾಮಂ ಗತೋ ವದಾನ್ಯಾಂತರ ಮಿತ್ಯಯಮ್ಮೆ ಮಾಭೂತ್ ಪರಿವಾದ ನವಾವತಾರ. ಗುರುದಕ್ಷಿಣೆಗಾಗಿ ಬಂದ ಒಬ್ಬ ಯಾಚಕ ರಘುವಿನಲ್ಲಿ ಸಿಗಲಿಲ್ಲ, ಮತ್ತೊಬ್ಬನಲ್ಲಿ ಹೋದ ಅನ್ನುವಂಥ ಈಗಷ್ಟೇ ಬರಬಹುದಾದ ನನ್ನ ಜನ್ಮದಲ್ಲಿ ನಾನು ಕಾಣದೇ ಇದ್ದ ಹೊಸ ಅವಮಾನವನ್ನು ದಯಮಾಡಿ ನನಗೆ ಕೊಡಬೇಡ. ಹಾಗಾಗಿ ನೀನು ಅತಿಥಿ ಗೃಹದಲ್ಲಿ 1-2 ದಿವಸ ಇರು, ಹಣಕಾಸಿನ ವ್ಯವಸ್ಥೆ ಮಾಡ್ತೀನಿ ಅಂತಾನೆ. ಇದಕ್ಕೆ ರಾಘವನ್ ಅವರು ಹೇಳ್ತಾರೆ, ನಮ್ಮ ಪರಂಪರೆಯಲ್ಲಿ ಒಂದು ವಿಶ್ವಾಸವೂ ಇದೆ, ಕಾಳಿದಾಸನ ಹತ್ರಕ್ಕೆ ಹೋದ ಯಾವುದೇ ಸಹೃದಯ ನಿರಾಶನಾಗಿ ಮತ್ತೊಬ್ಬ ಕವಿಯನ್ನು ಆಶ್ರಯಿಸಬಾರದು. ಮಾಭೂತ್ ಪರಿವಾದ ನವಾವತಾರ ಅಂತ. ಅವನಲ್ಲಿ ಸಿಗುವುದೆಲ್ಲ ಸಿಕ್ಕೇ ಸಿಗತಕ್ಕಂಥದ್ದು. ಈ ದೃಷ್ಟಿಯಿಂದ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನ ತತ್ಕುಚಿತ್ ಅನ್ನುವುದು ಕಾಳಿದಾಸನಿಗೆ ವ್ಯಾಸರಂತೆಯೇ ಅನ್ವಿತವಾಗತಕ್ಕಂಥದ್ದು ಕ್ವಾಲಿಟೇಟಿವ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನು ಅವನು ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ನಾನು ನೀನು ಇಷ್ಟೊತ್ತು ಮಾತನಾಡದ್ವಲ್ಲ, ಸಂಬಂಧಂ ಆಭಾಷಣ ಪೂರ್ವಮಾಹು ವೃತ್ತಸ್ಸನೋ ಸಂಗತಯೋರ್ವನಾಂತೆ ತದ್ಭೂತನಾಥಾನುಗ ನಾರ್ಹಸಿತ್ವಂ ಸಂಬಂಧಿನೋ ಮೇ ಪ್ರಣಯಂ ವಿಹಂತು. ಇಷ್ಟೊತ್ತು ಮಾತಾಡಿದ ಕಾರಣ ನಮಗೆ ಸ್ನೇಹ ಕುದುರಿತು ಅಂತ. ಕಾಳಿದಾಸ ಇಂಥದ್ದನ್ನು ಎಷ್ಟು ಬಳಸ್ತಾನೆ. ಸಖ್ಯಂ ಸಪ್ತಪದೀನಂ ಕುಮಾರ ಸಂಭವದಲ್ಲಿ ಒಂದು ಕಡೆ ಹೇಳ್ತಾನೆ, ಗೆಳತನಕ್ಕೆ 7 ಹೆಜ್ಜೆ ನಡೆದರೆ ಸಾಕು. ಆ ವಟುವೇಷಧಾರಿ ಪಾರ್ವತಿಗೆ ಹೇಳ್ತಾನೆ, ಹಾಗಾಗಿ ನಮಗೂ ನಿಮಗೂ ಕುದುರಿದೆ ವಿಶ್ವಾಸ, ಹೇಳು ಏನು ಬೇಕು, ನಿನಗೇನಾದರೂ ಆಗಬೇಕು ಅಂತಿದ್ರೆ ಹೇಳು, ಇಷ್ಟು ತಪಸ್ಸು ಮಾಡ್ತಿದ್ಯಾ, ನನ್ನದೂ ಒಂದಿಷ್ಟು ತಪಸ್ಸು ಕೊಡ್ತೀನಿ, ನಿನ್ನ ಉದ್ದೇಶ ಪೂರ್ಣವಾಗಲಿ ಅಂತ. ಅದು ಬ್ರಹ್ಮಚಾರಿಯ ಮಾತು ಹೌದು, ಮಹೇಶ್ವರನ ಮಾತು ಹೌದು. ಆ ಧ್ವನಿ ಅದ್ಭುತವಾದಂಥದ್ದು. ಹೀಗೆ ಆ ಗೋವಿನ ರಕ್ಷಣೆಗೆ ಅವನು ತಥೇತಿಗ ಮುಕ್ತವತೆ ದಿಲೀಪ ಸದ್ಯ ಪ್ರತಿಷ್ಠಂಭ ವಿಮುಕ್ತ ಬಾಹು ಸನ್ಯಸ್ತ ಶಸ್ತ್ರೋ ಹರಯೇ ಸ್ವದೇಹಂ ಉಪಾನಯತ್ ಪಿಂಡಮಿವಾಮಿಷಸ್ಯ. ಆಗ ತನ್ನ ಶಸ್ತ್ರಗಳನ್ನು ಪಕ್ಕಕ್ಕೆ ಇಟ್ಟು ಆಗ ಅವನಿಗೆ ಆ ಪ್ಯಾರಲೈಸ್ ಆಗಿದ್ದ ಶರೀರ ರಿಲ್ಯಾಕ್ಸ್ ಆಗುತ್ತೆ. ಆ ಆಮಿಷ ಪಿಂಡ ಮಾಂಸದ ಮುದ್ದೆಯಂತೆ ಮೈ ಮುದುಡಿ ಬಗ್ಗಿ ಕುತ್ಕೋತಾನೆ. ತಸ್ಮಿನ್ ಕ್ಷಣೆ ಪಾಲಯಿತು ಪ್ರಜಾನಾಂ ಉತ್ಪಶ್ಯತ ಸಿಂಹ ನಿಪಾತ ಮುಗ್ರಂ ಅವಾಂಗ್ಮುಖಸ್ಯೋಪರಿ ಪುಷ್ಪವೃಷ್ಟಿ ಪಪಾತ ವಿದ್ಯಾಧರ ಹಸ್ತಮುಕ್ತ. ಸಿಂಹ ಮೇಲೆ ಬೀಳುತ್ತೆ ಅಂತಂದುಕೊಂಡ, ಹಿಂಸೆ ತನಗಾಗುತ್ತೆ ಅಂತಂದುಕೊಂಡ, ಆದರೆ ಪುಷ್ಪವೃಷ್ಟಿಯಾಯಿತು ಅಂತ. ಎದ್ದು ನೋಡ್ತಾನೆ, ಉತ್ತಿಷ್ಠ ವತ್ಸೇತ್ಯಮೃತಾಯಮಾನಂ ವಚೋ ನಿಶಮ್ಯೋತ್ಥಿತ ಮುತ್ಥಿತಸ್ಸನ್ ದದರ್ಶ ರಾಜ ಜನನೀಮಿವ ಸ್ವಾಂ ಗಾಮಗ್ರತಃ ಪ್ರಸ್ರವಣೀಂ ನ ಸಿಂಹಂ. ಆಗ ಸಿಂಹ ಇರಲಿಲ್ಲ, ಗೋವಿತ್ತು. ಮಗು 7 ಉತ್ತಿಷ್ಠ ವತ್ಸ. ಮತ್ತು ಆ 7 ಅನ್ನೋದು ಆ ನಿನ್ನ ವಂಶದ ಉತ್ಥಾನ ಆಗುತ್ತೆ ಎನ್ನುವುದರ ಸೂಚನೆ ಕೂಡ ಆಗಿದೆ ಅಂತ ಅಮೃತಾಯಮಾನವಾದ ಮಾತಿನಿಂದ ಅದು ಹಾಲು ಸುರಿಸುತ್ತಾ ಹೇಳುತ್ತೆ. ಆಮೇಲಿಂದ ನನ್ನ ಹಾಲನ್ನು ನೀನು ಕುಡಿದರೆ ಯೋಗ್ಯನಾದ ಮಗ ಹುಟ್ಟುತ್ತಾನೆ ಅನ್ನುವಂಥ ಮಾತನ್ನು ಅದು ಹೇಳುತ್ತೆ. ತಂ ವಿಸ್ಮಿತಂ ಧೇನುರುವಾಚ, ಅದನ್ನು ಆಶ್ಚರ್ಯಪಟ್ಟು ಕೇಳ್ತಾ ಇದ್ದಾಗ ಹೇಳುತ್ತೆ, ನಿನ್ನ ಭಕ್ತಿಯ ಗುರೌ ಮೈ ಅನುಕಂಪಯಾಚ ಪ್ರೀತಾಸ್ಮಿತೆ ಪುತ್ರ ವರಂ ವೃಣೀಶ್ವ. ಮಗನೇ, ಅನುಗ್ರಹ ಮಾಡ್ತೀನಿ, ನಿನ್ನ ಗುರುಭಕ್ತಿ ಗೋವಿನ ಬಗೆಗಿನ ಅನುಕಂಪೆ 2 ವಿಶೇಷವಾದದ್ದು ಅಂತ ಹೇಳಿಬಿಟ್ಟಂದಾಗ ಆಯಿತು, ಈಗೆಲ್ಲ ಹಾಲು ಕುಡಿಯೋದು ಅಂತಾನೆ. ಆ ಧರ್ಮ ಬುದ್ಧಿ ಅಂದರೆ ಕಾಳಿದಾಸನದೇ, ಇನ್ನು ಯಾವ ಕವಿಯದೂ ಇಲ್ಲ. ಈ ತ್ರಿಭುವನದಲ್ಲಿ ಮತ್ತೊಬ್ಬ ಕವಿಗೆ ಈ ಮಟ್ಟದ ಧರ್ಮ ಪ್ರಜ್ಞೆ ಸದಾ ನಿಶ್ಚಲವಾಗಿರೋಲ್ಲ. ವಿಭೀಷಣ ವರವನ್ನು ಕೇಳಿಕೊಂಡಂತೆ ಬ್ರಹ್ಮನ್ನ, ಸದಾ ನನಗೆ ಬುದ್ಧಿ ಧರ್ಮದಲ್ಲಿ ನಿಶ್ಚಲವಾಗಿರಲಿ ಅಂತ. ಕಾಳಿದಾಸ ಆ ರೀತಿ ನಿಜವಾಗಿ ರಸಿಕ ವಿಭೀಷಣ, ಸಹೃದಯ ವಿಭೀಷಣ, ಭಯವನ್ನೇ ಸಹೃದಯರಿಗೆ ಕೊಡದೇ ಇದ್ದ ಆನಂದ ಮೂರ್ತಿ. ಪಾರ್ವತಿಯಲ್ಲಿ ಹೇಳ್ತಾಳೆ, ತಾನೇ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡ್ರು, ಅವನಾಗಿ ಬಂದಾಗ ನಮ್ಮಪ್ಪನ್ನ ಕೇಳಬೇಕು ಅಂತ ಹೇಳಿದವಳಲ್ವಾ. ಇಲ್ಲಿ ದಿಲೀಪ ಕೂಡ ಹಾಗೆ ಹೇಳ್ತಾನೆ, ವತ್ಸಸ್ಯ ಹೋಮಾರ್ಥ ವಿಧಿಶ್ಚ ಶೇಷಂ ಋಷೇರನುಜ್ಞಾಮಧಿಗಮ್ಯ ಮಾತಃ ಊಧಸ್ಯ ಮಿಚ್ಛಾಮಿ ತವೋಪಭೋಕ್ತುಂ ಷಷ್ಠಾಂಶ ಮುರ್ವ್ಯ ಇವ ರಕ್ಷಿತಾಯ. ಇವನು 6ನೇ 1 ಭಾಗ ಮಾತ್ರ ಕರ ಸಂಗ್ರಹ ಮಾಡೋದು, ಹೆಚ್ಚು ಮಾಡೋದಿಲ್ವಲ್ಲ. ಹಾಗೆ ನಿನ್ನ ಕರು ಕುಡಿದ ಮೇಲೆ, ಹೋಮಕ್ಕೆ ಸಾಕಾದ ಮೇಲೆ, ಗುರುಪತ್ನಿ ಕುಡಿದ ಮೇಲೆ, ಅವರ ಅನುಮತಿ ಪಡೆದ ಮೇಲೆ ಹಾಲು ಕುಡಿತೀನಿ ಅಂತ. ಆಗಲೇ ಒಂದು ಬೊಗಸೆ ಹಿಡಿದು ಕುಡಿಯಬಹುದಾಗಿತ್ತಲ್ಲ, ಇಲ್ಲ. ಅಂದರೆ ಇದು ಕರ್ಮ ಫಲತ್ಯಾಗ ಅನ್ನುವುದನ್ನು ಭಗವದ್ಗೀತೆಯಲ್ಲಿ ಉದ್ದೇಶ ಮಾಡಿರ್ತಕ್ಕಂಥದ್ದು.
ಇಂಥದ್ದು ಗೋಸೇವೆಯ ಒಂದು ಮುಖ. ಅಂದರೆ ಸಂಸ್ಕಾರಗಳು ಯಾವ್ಯಾವ ಪ್ರಕಾರವಾದದ್ದು ಅಂತ ಹೇಳುವಲ್ಲಿ ಕಾಳಿದಾಸ ಯಾವುದನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ದೃಷ್ಟಾಂತವಾಗಿ ನಾನು ಕೊಟ್ಟದ್ದು. ಇನ್ನು ಆ ರಘುವಿನ ಜನ್ಮದ ಪೂರ್ವದ ಭಿತ್ತಿಯೇ ಇಷ್ಟು ಉಜ್ವಲೋಜ್ವಲವಾಗಿದ್ದ ಮೇಲೆ ಇನ್ನು ಪುಂಸವನ, ಸೀಮಂತೋನ್ನಯನ, ಗರ್ಭದಾನ, ಪುಂಸವನ, ಸೀಮಂತೋನ್ನಯನ ಇವುಗಳೆಷ್ಟು ಚೆನ್ನಾಗಾಗಿರಬೇಕು ಅಂತ ಹೇಳಲೇಬೇಕಾಗಿಲ್ಲ. ಅವೆಲ್ಲವನ್ನೂ ಕೂಡ ಅಲ್ಲಿಗಲ್ಲಿಗೆ ಆ 3ನೇ ಸರ್ಗದಲ್ಲಿ, ರಘುವಂಶದ 3ನೇ ಸರ್ಗ ನೋಡಿದ್ರೆ ನಮಗೆ ತಾನೇ ತಾನಾಗಿ ಗೊತ್ತಾಗುತ್ತದೆ. ಅಲ್ಲಲ್ಲಿ ಆಯಾ ಕರ್ಮಗಳನ್ನು ತಾನೇ ತಾನಾಗಿ ಮಾಡ್ತಾ ಇದ್ದ ಅಂತ. ಒಂದು ನಾಮಕರಣವನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಒಂದು ಹೆರಿಗೆ ಮನೆಯ ವರ್ಣನೆ ಅದನ್ನು ಕೂಡ ಬಿಡುವುದಿಲ್ಲ, ಅಷ್ಟು ಸ್ವಚ್ಛವಾಗಿ ಸ್ಪಷ್ಟವಾಗಿ ಮಾಡ್ತಾನೆ. ಅಷ್ಟ್ಯಾಕೆ ಬಸರಿ ಬಯಕೆ ಅದನ್ನು ಕೂಡ ಅವನು ಬಿಡೋದಿಲ್ಲ. ನಮೇ ಕ್ರಿಯಾ ಶಂಸತಿ ಕಿಂಚಿದೀಪ್ಸಿತಂ ಸ್ಪೃಹಾವತಿ ವಸ್ತುಷುಕೇಶು ಮಾಗಧಿ ಇತಿ ಸ್ಮ ಪೃಚ್ಛತ್ಯನುವೇಲ ಆದೃತಃ ಪ್ರಿಯಾಸಖೀರುತ್ತರ ಕೋಸಲೇಶ್ವರ. ತನ್ನ ಬಳಿ ಸಂಕೋಚದಿಂದ ಹೆಂಡತಿ ಬಯಕೆಯನ್ನು ಹೇಳ್ಕೊಳ್ಳದೆ ಹೋಗ್ಬೋದು ಅಂತ ಅವಳ ಸಖಿಯರನ್ನು, ಗೆಳತಿಯರನ್ನು ಪ್ರತ್ಯೇಕವಾಗಿ ಹೋಗಿ ದಿಲೀಪ ಕೇಳ್ತಾ ಇದ್ದಂತೆ, ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ಲ, ಆಕಸ್ಮಿಕವಾಗಿ ಏನಾದರೂ ಬಂತ, ಈ ಥರದ್ದೇನಾದರೂ ಅಂತ ಹೇಳಿಬಿಟ್ಟು. ಅವರಿಗೆ ಮಣ್ಣು ತಿನ್ನುವ ಬಯಕೆ ಆಗತಕ್ಕಂಥದ್ದು, ಮೈ ಬಿಳಿಚಿಕೊಳ್ತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ವರ್ಣನೆ ಮಾಡ್ತಾನೆ. ಅಂದರೆ ಅಷ್ಟು ಸಮಗ್ರವಾದ ದೃಷ್ಟಿಕೋನ ಉಂಟು. ಈ ಹೊತ್ತು ಸ್ತ್ರೀವಾದ, ದುರ್ವಾದ, ಈ ಥರದ ಅಸಂಗತವಾದದ್ದು ಎಷ್ಟೋ ಪ್ರಚಲಿತವಾಗಿದೆಯಲ್ಲ ಸಾಹಿತ್ಯ ಅನ್ನುವ ಸಾಹಿತ್ಯಾಭಾಸದಲ್ಲಿ. ಕಾಳಿದಾಸ ಶಕುಂತಲೆಗೆ ಅನ್ಯಾಯ ಮಾಡ್ದ, ಸೀತೆಗೆ ಅನ್ಯಾಯ ಮಾಡ್ದ, ಮೂರ್ತಿರಾಯರಿಂದ ಮೊದಲುಗೊಂಡು ಶಂಖ ಜಾಗಟೆ ಇಟ್ಟುಕೊಂಡು ಉದ್ಘೋಷ ಮಾಡಿದ್ದು. ಆದರೆ ಅವರಿಗೆ ಅಷ್ಟೇ ಕಾಣಿಸ್ತಕ್ಕಂಥದ್ದು, ಅದು ಬಿಟ್ಟು ಆಚೆಗೆ ಕಾಣಿಸೋದಿಲ್ಲ. ಹದ್ದಿಗೆ ಹೆಣವೇ ಕಾಣಿಸೋದಲ್ಲದೆ ಇನ್ಯಾವುದೂ ಒಳ್ಳೆಯ ಗುಣ ಕಾಣಿಸೋದಿಲ್ಲ. ಅಂಥದ್ದೇ ಆಗಿದೆ. ಅವನಲ್ಲಿ ಒಬ್ಬ ಮಹಿಳೆಯ ಏನೆಲ್ಲ ಬಯಕೆಗಳನ್ನು, ಏನೆಲ್ಲ ಸೂಕ್ಷ್ಮತೆಗಳನ್ನು ಬಿಡದೆ ಗಮನಿಸ್ತಾ ಇದ್ದಾನಲ್ಲ, ಸಮಗ್ರವಾದ ದೃಷ್ಟಿ ಕವಿದು ಎಂಥದ್ದಿದೆ ಅದನ್ನು ನಾವು ನೋಡಬೇಕಾಗುತ್ತದೆ. ಆಮೇಲೆ ಆ ದೋಹದ ಎಲ್ಲ ಅವಳಿಗೆ ಆಗುತ್ತದೆ. ಅಲ್ಲಿ ಎಷ್ಟೆಷ್ಟು ವಿಷಯಗಳು ಆಯುರ್ವೇದದ್ದು, ವೈದ್ಯ ಚಿಕಿತ್ಸಾದಿಗಳದ್ದು ಬಹಳಷ್ಟು ಬರುತ್ತೆ. ಉಪೇತ್ಯ ಸಾದೋಹದ ದುಃಖ ಶೀಲತಾಂ ಯದೇವ ವವ್ರೆ ತದಪಶ್ಯದಾಹೃತಂ ನಹಿಷ್ಟಮಸ್ಯ ತ್ರಿದಿವೇಪಿ ಭೂಪತೆ ಅಬೋಧನಾ ಸಾಧ್യമಧಿಜ್ಯ ಧನ್ವನಃ. 3 ಲೋಕದಲ್ಲೂ ಅವಳ ಬಯಕೆಗೆ ಎಟುಕದೇ ಇರೋದು ಯಾವುದೂ ಇರಲಿಲ್ಲ, ಎಲ್ಲವನ್ನೂ ಕೊಟ್ಟದ್ದಾಯಿತು ಅಂತ ಹೇಳಿಬಿಟ್ಟು. ಇಲ್ಲಿ ಮಲ್ಲಿನಾಥ ಕೇವಲ ಒಂದು ಉದಾಹರಣೆಗೆ ಆ ವ್ಯಾಖ್ಯಾನ ಶಿರೋಮಣಿಯ ವಿದ್ವತ್ತೆಗೋಸ್ಕರವಾಗಿ ಒಂದು ಮಾತು ಹೇಳ್ತೀನಿ. ಕಾಳಿದಾಸನ ಸಮಗ್ರ ಶಾಸ್ತ್ರ ಪಾರೀಣತೆಯನ್ನು ವ್ಯಾಖ್ಯಾನ ಮಾಡೋದಕ್ಕೆ ಮಹಾಮಹೋಪಾಧ್ಯಾಯ ಕೋಲಾಚಲ ಮಲ್ಲಿನಾಥನಂತವನೇ ಬರಬೇಕಾಯಿತು. ಆದರೆ ಅಂಥವನಾದರೂ ಅದೆಷ್ಟು ವಿನಯ ವಿನಮ್ರನಾಗಿ ಮುಕುಲಿತ ಶೀರ್ಷನಾಗಿ ಬಂದು ಹೇಳ್ತಾನೆ ಅಂದರೆ, ಕಾಳಿದಾಸ ಗಿರಾಂಸಾರ ಕಾಳಿದಾಸ ಸರಸ್ವತಿ. ಕಾಳಿದಾಸನ ಮಾತಿನ ಸಾರ ಕಾಳಿದಾಸ ಸರಸ್ವತಿ ಅಂತಲೇ, ಅಥವಾ ಕಾಳಿದಾಸ ಗಿರಾಂಸಾರಂ ಕಾಳಿದಾಸ ಸರಸ್ವತಿ ಚತುರ್ಮುಖೋತವಾ ಸಾಕ್ಷಾತ್ ವಿದುರ್ನಾನ್ಯಸ್ತು ಮಾದೃಶಃ. ಅವನ ಮಾತಿನ ಸಾರವನ್ನು ಸ್ವಯಂ ಕಾಳಿದಾಸನೋ ಅಥವಾ ಅವನ ಪ್ರತಿಭಾಸ್ಫೂರ್ತಿ ಕೇಂದ್ರವಾದಂಥ ಭಗವತಿ ಸರಸ್ವತಿಯೋ ಅಥವಾ ವಿಧಾತೃವೋ ಇವರಿಗೆ ಗೊತ್ತಿರಬಹುದು. ನಮ್ಮ TN ಪದ್ಮನಾಭನ್ ಅವರು ಬ್ರಹ್ಮನಿಗೆ ಹೇಗೆ ಗೊತ್ತಾಗ್ತಿತ್ತು ಅನ್ನೋದಕ್ಕೆ ಒಂದು ಚಮತ್ಕಾರಕಾರಕವಾದ ಊಹೆಯನ್ನು ಮಾಡ್ತಾರೆ. In moments of intimacy, Saraswati would have revealed the subtle beauties of Kalidasa, so could know the four-headed Brahma. If not Vedabhyasa Jada, how could you let know that? ಅಂತ ಇದನ್ನು ಹೇಳ್ತಾರೆ. ಆ ರೀತಿಯಾದದ್ದು ಕಾಳಿದಾಸನ ಒಂದು ಕೌಶಲ. ಅತ್ರ ವಾಗ್ಭಟ ಪಾದಶೋಭೋ ವಿದಾಹೋಂತೆ ಶ್ರದ್ಧಾ ಚ ವಿವಿಧಾತ್ಮಿಕ ಇತಿ ಏತಚ್ಚ ಪತ್ತಿ ಮನೋರಥ ಪೂರ್ಣಾಕರಣೆ ದೃಷ್ಟದೋಷ ಸಂಭವಾತ್ ನತು ರಾಜ್ಞಃ ಪ್ರೀತಿಲೌಲ್ಯಾತ್ ತದುಕ್ತಂ ದೇಯಮಪ್ಯಹಿತಂ ತಸ್ಯೈ ಹಿತಾಯ ಹಿತಮಲ್ಪಕಂ ಶ್ರದ್ಧಾವಿಘಾತೆ ಗರ್ಭಸ್ಯ ವಿಕೃತಿಶ್ಚ್ಯುತಿರೇವ ವಾ ಅನ್ಯತ್ರ ಚ ದೋಹದಸ್ಯ ಅಪ್ರದಾನೇನ ಗರ್ಭೋ ದೋಷಮವಾಪ್ನುಯಾತ್ ಇತಿ ಅಂತ ಹೇಳಿ ಅವನು ಹಲವು ವೈದ್ಯಕೋಶಗಳನ್ನು ಮಲ್ಲಿನಾಥ ಕೋಟ್ ಮಾಡ್ತಾನೆ. ಆಮೇಲೆ ಅವಳು ಗರ್ಭಿಣಿ ಹೇಗಿದ್ದಳು ಅನ್ನುವುದನ್ನು ಕವಿ ವರ್ಣಿಸ್ತಾನೆ. ನಿಧಾನ ಗರ್ಭಾಮಿವ ಸಾಗರಾಂಬರಾಂ ನಿಧಾನ ಗರ್ಭಾಮಿವ ಸಾಗರಾಂಬರಾಂ ಶಮೀ ವಿಮಾಭ್ಯಂತರಲೀನ ಪಾವಕಾಂ ನದೀಮಿವಾಂತಃ ಸಲಿಲಾಂ ಸರಸ್ವತೀಂ ನೃಪಸ್ಸ ಸತ್ವಾಂ ಮಹಿಷೀಮ ಮನ್ಯತ. ಅವಳು ನಿಧಿಯನ್ನು
ಮೈಗೂಡಿಸಿಕೊಂಡಂಥ ಭೂಮಿಯಂತೆ ಇದ್ದಳು ಅಂತ. ಶಮಿಯೊಳಗಡೆ ಅಗ್ನಿ ಇರುತ್ತದೆ, ಅಗ್ನಿಯನ್ನು ತುಂಬಿಸಿಕೊಂಡ ಶಮಿ ವೃಕ್ಷದಂತಿದ್ದಳು, ಒಳಗಡೆ ನೀರನ್ನು ತುಂಬಿಸಿಕೊಂಡು ಮೇಲೆ ಬತ್ತಿದ್ದ ಸರಸ್ವತಿಯಂತೆ ಇದ್ದಳು ಅಂತ. ಇಲ್ಲಿ ನೋಡಿ, ಏತೇನ ಗರ್ಭಸ್ಯ ಭಾಗ್ಯವತ್ವ ತೇಜಸ್ವಿತ್ವ ಪಾವನತ್ವಾನಿ ವಿವಕ್ಷಿತಾನಿ ಅನ್ನುವ ಮಾತನ್ನು ಮಲ್ಲಿನಾಥ ಹೇಳ್ತಾನೆ. ಭಾಗ್ಯವಂತಂ ಪ್ರಸೂಯೇಥ ಅನ್ನುವ ಮಾತನ್ನು ಕುಂತಿ ಹೇಳ್ತಾಳೆ. ಮಾಶೂರಂ ಮಾಚ ಧಾರ್ಮಿಕಂ, ಅಮ್ಮ ಭಾಗ್ಯ ಇರತಕ್ಕಂಥ ಮಗನ ಹೇಳಿ ಅಂತ ಉತ್ತರೆಗೆ ಆಶೀರ್ವಾದ ಮಾಡ್ತಾಳೆ. ಶೂರರು ಧಾರ್ಮಿಕರು ಬೇಡ, ಶೂರಾಶ್ಚ ಕೃತವಿದ್ಯಾಶ್ಚ ವನೇ ತಿಷ್ಠಂತಿ ಮತ್ಸುತಾಹ, ಶೂರರು ಧಾರ್ಮಿಕರು ಆದ ನನ್ನ ಮಕ್ಕಳು ಪಾಂಡವರು ಕಾಡಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಆ ನಿಧಿ ಇರುವುದು ಭಾಗ್ಯವಂತಿಕೆಯನ್ನು ತೋರಿಸುತ್ತೆ. ಮತ್ತು ಅಗ್ನಿಗರ್ಭ ಶಮಿ, ಯಜ್ಞಕ್ಕಾಗಿ ಅಗ್ನಿಯನ್ನು ಶಮಿ ವೃಕ್ಷದಲ್ಲಿ ಅವಿತಿದ್ದನ್ನು, ಅಶ್ವತ್ಥ ವೃಕ್ಷದಲ್ಲಿ ಬೆಳೆದದ್ದನ್ನು ಮಥನ ಮಾಡಿ ಪಡ್ಕೊಳ್ತೀವಿ, ಅದು ಅಲ್ಲಿ ನಮಗೆ ತೇಜಸ್ವಿತ್ವ ಕಾಣಿಸುತ್ತೆ. ಮತ್ತು ಸರಸ್ವತಿಯ ಜಲ, ಅಂತಸ್ಸಲಿಲ ಸರಸ್ವತಿ ಎನ್ನುವಲ್ಲಿ ಅದು ಪಾವಿತ್ರ್ಯವನ್ನು ತೋರಿಸುತ್ತೆ. ಅದನ್ನೇ ಮುಂದೆ ಮೇಘದೂತದಲ್ಲಿ ಕೂಡ ಹೇಳ್ತಾನೆ. ಯಸ್ಯಾಶಿಷೇವೇ ಪವಿತ್ರ ಪಯ, ಯಾವ ಸರಸ್ವತಿಯ ಪವಿತ್ರಕಾರಿಯಾದ ನೀರನ್ನು ಬಲರಾಮ ಸೇವಿಸಿದನೋ ಅಂಥ ಸರಸ್ವತಿಯನ್ನು ನೀರನ್ನು ಹೀರಿಕೊಂಡು ಮೋಡವೇ ಅಂತಃಶುದ್ಧ, ಒಳಗಡೆ ಶುದ್ಧನಾಗಿ, ವರ್ಣಮಾತ್ರೇಣ ಕೃಷ್ಣ, ಹೊರಗೆ ಬಣ್ಣದ ಮಾತ್ರದಿಂದ ಕಪ್ಪಾಗಿ ನೀನು ಮುಂದೆ ಹೋಗು ಅನ್ನುವ ಮಾತನ್ನು ಹೇಳ್ತಾನೆ. ಕಾಳಿದಾಸನಿಗೆ ಸರಸ್ವತಿ ನದಿಯ ಬಗ್ಗೆ ಇದ್ದ ಗೌರವ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಹೇಳ್ತೀನಲ್ಲ, ಅವನ ಒಂದೊಂದು ಕಾವ್ಯದ ಒಂದೊಂದು ಮಾತುಗಳನ್ನು ಅನುಭವಿಸ್ತಾ ಹೋದರೆ ಜಗತ್ತೇ ಸುಟ್ಟು ಬೂದಿ ಆದರೂ ಹಾಯಾಗಿ ನಾವು ಕೂತಿರಬಹುದು ಅನಿಸುತ್ತೆ. ಇದು ನೀರೋ ಟೆಂಡೆನ್ಸಿ ಅಂತ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಬದುಕಿಗೆ 1000 ಬದುಕಿಗೆ ಸಾಕು ಅಂಥದ್ದು ಕಾಳಿದಾಸ ಕೊಡ್ತಕ್ಕಂಥದ್ದು. ಆಮೇಲೆ ಆ ಅರಿಷ್ಟಗ್ರಹ, ಅದರ ವರ್ಣನೆಯನ್ನು ಕವಿ ಮಾಡ್ತಾನೆ. ಮತ್ತು ಅವನು ಯಾವ ಹೊತ್ತಿನಲ್ಲಿ ಹುಟ್ಟಿದ ಅನ್ನೋದನ್ನು ಹೇಳ್ತಾನೆ. ಗ್ರಹೈಸ್ತತಃ ಪಂಚಭಿರುಚ್ಚ ಸಂಶ್ರಯೈ ಅಸೂರ್ಯಗೈ ಸೂಚಿತ ಭಾಗ್ಯ ಸಂಪದಂ ಅಸೂತ ಪುತ್ರಂ ಸಮಯೇ ಶಶಿ ಸಮ ತ್ರಿಸಾಧನ ಶಕ್ತಿರಿವಾರ್ಥಮಕ್ಷಯಂ. 5 ಗ್ರಹಗಳು ಉಚ್ಚಯವಾಗಿರುವಾಗ, ಉಚ್ಚ ಸ್ಥಾನದಲ್ಲಿರುವಾಗ, ಮತ್ತು ಯಾವುದೇ ರೀತಿಯಾದ ಜಾತಕ ದೋಷಾದಿಗಳು ಇಲ್ಲದೇ ಇರತಕ್ಕಂಥವಾಗ ಅಂತ. ಅಸೂರ್ಯಗೈ ಅಂದರೆ ಸೂರ್ಯನ ಜೊತೆ ಸೇರಿದಾಗ ಆ ಗ್ರಹಕ್ಕೆ ಅಸ್ತವಾಗುವಂಥ ಸ್ಥಿತಿ ಬರುತ್ತೆ. ಸೂರ್ಯನ ಕಾಂತಿಯಲ್ಲಿ ಗ್ರಹ ಮಸಳಿಸುತ್ತದೆ ಅಂತ. ಹಾಗಾಗಿ ಗ್ರಹೈಸ್ತತಃ ಪಂಚಭಿರುಚ್ಚ ಸಂಶ್ರಯೈ ಅಸೂರ್ಯಗೈ ಸೂಚಿತ ಭಾಗ್ಯ ಸಂಪದಂ ಅನ್ನುವ ಮಾತನ್ನು ಹೇಳ್ತಾನೆ. ಯಾಕೆಂದರೆ 5 ಗ್ರಹ ಉಚ್ಚವಾಗಿದೆ ಅಂದರೆ ಕೆಲವು ಅಸ್ತವಾಗಿದ್ದರೆ ಏನು ಪ್ರಯೋಜನ? ಮಲ್ಲಿನಾಥ ಅದನ್ನು ಬರಿತಾನೆ. ತತ್ರ ಉಚ್ಚೇಶ್ವಪಿ ದಶಮಾದಯೋ ರಾಶಿ ತ್ರಿಂಶಾಂಶಾಃ ಯಥಾಕ್ರಮಂ ಉಚ್ಚೇಷು ಪರಮೋಚ್ಚ ನೀಚೇಷು ಪರಮನೀಚ ಇತಿ ಜಾತಕ ಶ್ಲೋಕಾರ್ಥಃ ಅತ್ರ ಅಂಶಃ ತ್ರಿಂಶೋ ಭಾಗಃ ಯಥಾ ನಾರದಃ ಅಂತ ಹೇಳಿಬಿಟ್ಟಿದ್ದೂ ಜ್ಯೋತಿಷದ ವಿವರಗಳನ್ನೆಲ್ಲ ವಿಸ್ತಾರವಾಗಿ ತೆಗೆದುಕೊಂಡು ಬರೀತಾನೆ. ಕಾಳಿದಾಸನಿಗೆ ಅದರ ತಿಳುವಳಿಕೆ ಇತ್ತು ಅಂತ. ಅರಿಷ್ಟಶಯ್ಯಾಂ ಪರಿತೋ ವಿಸಾರಿಣ, ಆ ಒಂದು ಪ್ರಸೂತಿ ಗೃಹದಲ್ಲಿ ಮಂದಪ್ರಭೆಯ ದೀಪ ಈ ಮಗುವಿನ ಕಾಂತಿಯಿಂದ ಮತ್ತಷ್ಟು ಮೊಸಳಿಸ್ತೋ ಎಂಬಂತೆ ಇತ್ತು ಅಂತ ಹೇಳಿಬಿಟ್ಟು. ಆಮೇಲೆ ಅವನಿಗೆ ನಾಮಕರಣವನ್ನು ಕೂಡ ಮಾಡುವುದಾಗುತ್ತದೆ. ಅದನ್ನು ಅವನು ಹೇಳ್ತಾನೆ. ನಾಮಕರಣದ ವಿವರವನ್ನು ಹೇಳ್ತಾನೆ. ಅವೇಕ್ಷ್ಯ ಧಾತೋರ್ಗಮನಾರ್ಥಮರ್ಥವಿತ್ ಚಕಾರ ನಾಮ್ನಾ ರಘುಮಾತ್ಮ ಸಂಭವಂ. ರಗಿ ಅನ್ನುವ ಧಾತು ಗತಿಶೀಲತೆಯನ್ನು ಉಳ್ಳಂಥದ್ದು. ಹಾಗಾಗಿ ಗತ್ಯರ್ಥಕವಾದಂಥ ಅಧಿ ವಘಿ ಲಘಿ ಗತ್ಯರ್ಥ ಅಘಿ ವಘಿ ಲಘಿ ಗತ್ಯರ್ಥ ಇತಿ ಲಘಿಧಾತೋ ಗಮನಾಖ್ಯಂ ಅರ್ಥಂ ಅರ್ಥವಿತ್ತು ಅವೇಕ್ಷ್ಯ ಆಲೋಚ್ಯ ಆತ್ಮಸಂಭವಂ ಪುತ್ರಂ ನಾಮ್ನಾ ರಘುಂ ಚಕಾರ ಅಂತ ಹೇಳಿ, ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥಕವಾದದ್ದು ಅಂತ ಉಂಟು. ಜ್ಞಾನ ಇರತಕ್ಕಂಥದ್ದು ರಘು ಅನ್ನೋ ಶಬ್ದದಿಂದ ಗೋಚರವಾಗುತ್ತದೆ ಅಂತ. ಈ ಕಾಲದಲ್ಲಿ ಒಳ್ಳೆ ಹೆಸರಿಡೋದಕ್ಕೂ ಬರಗಾಲ ಬಂದುಬಿಟ್ಟಿದೆ, ದಟ್ಟ ದಾರಿದ್ರ್ಯ ಒದಗಿದೆ. ನನ್ನ ಬಂಧುಗಳೊಬ್ಬರು ಮಗಳಿಗೆ ಶ್ರೀಯಾ ಅಂತ ಹೆಸರಿಟ್ಟರು. ಶ್ರೀಯಾ ಅಂತಂದರೆ ತೃತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗದ್ದು, ಶ್ರೀ ಶಬ್ದದ್ದು ಸಂಪತ್ತಿನಿಂದ ಅಂತ ಅರ್ಥ ಆಗುತ್ತೆ. ಶ್ರೀ ಅಂತ ಇಟ್ಟರೆ ಆಗೋದಿಲ್ವೇ, ಲಕ್ಷ್ಮಿ ಅಂತ ಇಟ್ಟರೆ ಆಗೋಲ್ವೇ, ಯಾರೂ ಇಡದೇ ಇದ್ದ ಹೆಸರಿಡಬೇಕು ಅಂತ. ಅದಕ್ಕೆ ಒಂದು ಕಥೆ ಉಂಟು. ಯಾರೋ ಒಬ್ಬರು ಯಾರೂ ಇಡದೇ ಇರೋ ಹೆಸರಿಡಬೇಕು ಅಂತ ಮಗಳಿಗೆ ಸಗಣಿ ಅಂತ, ಮಗನಿಗೆ ಜೋಡು ಅಂತ ಹೆಸರಿಟ್ರಂತೆ. ಆ ಮಗಳಿಗೆ ಮದುವೆ ವಯಸ್ಸು ಬಂತು. ಹೆಣ್ಣು ನೋಡೋದಕ್ಕೆ ಯಾರೋ ಬಂದರು. ಆಗ
ಅವ್ರ ಹತ್ರ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗನೂ ಒಂದೇ, ನಮಗೆ ನಮ್ಮ ಜೋಡು ಒಂದೇ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಆಮೇಲೆ ಅವರು ಇದೇನಿದು ಅಂತ ಬೆಕ್ಕಸ ಬೆರಗಾಗಿ ಉದ್ವೇಜಿತರಾಗ್ತಾ ಇದ್ದಾರೆ. ಊಟಕ್ಕೆ ಕೂತರು, ಯಾರೂ ಬಡಿಸೋದು ಬೇಡ, ಸಗಣಿನೇ ಬಡಿಸಲಿ ಅಂತ. ಆಗ ಅವರಿಗೆ ಇಂಥ ಸಂಬಂಧ ಏನು ಅಂತ ಅಂದ್ಕೊಂಡು ಖಾಯಂ ಮಾಡ್ಕೊಳ್ತಾರ. ಹೀಗೆ ಅಪೂರ್ವವಾದ ಹೆಸರುಗಳಿಡಬೇಕು ಅಂತ ಘೋರವಾದ ಹೆಸರುಗಳನ್ನು ಇಡೋದು, ಅಪಶಬ್ದಗಳನ್ನು ಹೆಸರಿಡತಕ್ಕಂಥದ್ದು, ಅವೆಲ್ಲ ಅಮಂಗಲವಾದದ್ದು, ಅಶಾಸ್ತ್ರೀಯವಾದದ್ದು, ಅಶ್ರೇಯಸ್ಕರವಾದದ್ದು. ಅದಕ್ಕೆ ಮಾತ್ರ ನಮ್ಮ ಆಧುನಿಕ ಬುದ್ಧಿ ಅದೆಷ್ಟು ಭ್ರಮಿಷ್ಠವಾಗಿದೆ ಅಂತಂದರೆ ನನಗೇನು ಹೇಳಬೇಕೋ ಗೊತ್ತೇ ಆಗೋದಿಲ್ಲ. ಇನ್ನೊಬ್ಬರು ನಮ್ಮ ಮನೆ ಹತ್ತಿರ ಇದ್ದವರೇನೆ ನಿಖಿತ NIKHITA ಅಂತ, ಅದಕ್ಕೇನು ಅರ್ಥ? ಏನೂ ಅರ್ಥ ಗೊತ್ತಿಲ್ಲ. ಆ ಥರದ ಹೆಸರುಗಳನ್ನು ಇಟ್ಟು ಏನು ಪ್ರಯೋಜನ? ಒಳ್ಳೆಯ ಹೆಸರಿಟ್ಟರೆ ಆ ಭಾವವಾದರೂ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ. ಕಾಳಿದಾಸ ಅಂಥದ್ದನ್ನೆಲ್ಲ ಗಮನಿಸಿದಂಥವನು. ಮತ್ತು ಅವನು ಇನ್ನೂ ಒಂದು ಸ್ವಾರಸ್ಯವನ್ನು ಹೇಳ್ತಾನೆ ರಾಮನ ನಾಮಕರಣದ ಸಂದರ್ಭದಲ್ಲಿ. ರಾಮ ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತಃ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ. ಇದನ್ನು ವಾಲ್ಮೀಕಿಯೇ ಹೇಳಿಲ್ಲ. ರಾಮಾಯಣದಲ್ಲಿ ರಾಮನ ಹೆಸರಿನ ಸ್ವಾರಸ್ಯ ನಾಮಕರಣಾದಿಗಳನ್ನು ಪಾಪ ಹೇಳಲಿಲ್ಲ ಆದಿಕವಿ. ಆದರೆ ಅವನಿಗೆ ಸಮರ್ಥನಾದ ಉತ್ತರಾಧಿಕಾರಿ ಕಾಳಿದಾಸ ಅಲ್ವಾ, ಹೇಳ್ತಾನೆ. ಆ ಅಭಿರಾಮವಾದ ರಮಣೀಯ ಮನೋಹರವಾದ ಶರೀರ ಸೌಷ್ಠವವನ್ನು ನೋಡಿ ಜಗತ್ ಪ್ರಥಮ ಮಂಗಲಂ ರಮತೆ ಇತಿ ರಾಮ ಸತಾಂ ಚೇತಾಂಸಿ ರಮಯತೀತಿ ರಾಮ. ಸಹೃದಯರನ್ನು ಆನಂದಗೊಳಿಸ್ತಾನೆ, ತಾನು ಸ್ವಯಂ ಆತ್ಮಾರಾಮನಾಗಿರ್ತಾನೆ ಅಂತ ಜಗತ್ತಿಗೆ ಪ್ರಥಮ ಮಂಗಲ ಎಂಬಂತೆ ಇತ್ತು ರಾಮನ ಹೆಸರು ಅನ್ನುವ ಮಾತನ್ನು ಕವಿ ಆಡ್ತಾನೆ. ಇಷ್ಟೆಲ್ಲ ಅವನು 1500 ಶ್ಲೋಕಗಳು ಇಲ್ಲದ ರಘುವಂಶದಲ್ಲಿ ಬರೀತಾ ಇದ್ದಾನೆ. ರಾಮಕಥೆಯನ್ನೆಲ್ಲ 500 ಶ್ಲೋಕಗಳಲ್ಲಿ ಅಡಕ ಮಾಡ್ತಾ ಇದ್ದಾನೆ. ಢಾಕಾ ಮಸ್ಲಿನ್ ಬಟ್ಟೆಯನ್ನು ಬೆಂಕಿಪಟ್ಟಣದಲ್ಲಿ ಅಡಗಿಸಿಡ್ತಾರೆ ಅಂತಾರಲ್ಲ, ಆ ರೀತಿ ಅಷ್ಟು ಸೂಕ್ಷ್ಮವನ್ನು, ಅಷ್ಟು ಎಳೆಗಳನ್ನು ಅಷ್ಟು ನಯವಾಗಿ ಮಾಡಿ ಅವನು ಇಡ್ತಾನೆ. ಇದು ನಾಮಕರಣದ್ದು. ಮತ್ತು ಆ ಭಾವದ ಸೂಕ್ಷ್ಮ ಎಲ್ಲ ಎಂಥದ್ದು ಅಂತ ಅನ್ನೋದಕ್ಕೆ ನೋಡಿ, ಕುಮಾರ ಸಂಭವದಲ್ಲಿ ಒಂದು ಕಡೆ ಬರ್ತದೆ, ಬ್ರಹ್ಮನ ಹತ್ತಿರಕ್ಕೆ ದೇವತೆಗಳೆಲ್ಲ ಹೋಗ್ಬಿಟ್ಟಿದ್ದನುವೆ ನಮಗೆ ಹೇಗಾದರೂ ಮಾಡಿ ತಾರಕಾಸುರನ ಸಮಸ್ಯೆಯನ್ನು ತಪ್ಪಿಸು ಅಂತ ಕೇಳ್ಕೊಳ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ಉಮಾರೂಪೇಣತೆ ಯೂಯಂ ಸಂಯಮಸ್ತಿಮಿತಂ ಮನಃ ಶಂಭೋರ್ಯತಧ್ವಮಾಕೃಷ್ಟುಂ ಅಯಸ್ಕಾಂತೇನ ಲೋಹವತ್. ಬ್ರಹ್ಮ ಹೇಳ್ದ, ನೀವೆಲ್ಲ ದೇವತೆಗಳು ಹೋಗಿ ಉಮೆಯನ್ನು ಶಿವ ಆಕರ್ಷಿತನಾಗಿ ಮದುವೆ ಆಗುವಂತೆ ಮಾಡಿ. ಶಿವ ಅಯಸ್ಕಾಂತಕ್ಕೆ ಕಬ್ಬಿಣ ಹೇಗೆ ಆಕರ್ಷಿತವಾಗುತ್ತದೆಯೋ ಹಾಗೆ ಉಮೆಗೆ ಆಕರ್ಷಿತನಾಗಿ ಬಂದು ಮದುವೆ ಆಗುವಂತೆ ಮಾಡಿ. ಆ ಸಂತಾನದಿಂದಲೇ ತಾರಕಾಸುರ ಸಂಹಾರ ಅಂತ. ಆದರೆ ಆ ಹೊತ್ತಿಗೆ ಪಾರ್ವತಿಗೆ ಉಮಾ ಅನ್ನುವ ಹೆಸರೇ ಬಂದಿರಲಿಲ್ಲ. ಯಾವಾಗ ಬಂದದ್ದು ಅದನ್ನು ಅವನೇ ಹೇಳ್ತಾನೆ. ಅವಳು ತಪಸ್ಸಿಗೆ ಹೊರಟಾಗ ತಾಯಿ ಹೇಳ್ತಾಳೆ, ಅಮ್ಮ ನೀನು ತಪಸ್ಸಿಗೆ ಹೋಗಬೇಡ, ನಿನ್ನಂಥ ಸುಕುಮಾರಿಯಾದವಳು ಮನೋಹರಿಯಾದವಳು ತಪಸ್ಸಿಗೆ ಹೋದರೆ ತುಂಬ ಕಷ್ಟವಾಗುತ್ತದೆ. ಯಾಕೆ? ಯಾರು ತಪಸ್ಸು ಮಾಡಬೇಕಾದದ್ದು? ತಪಸ್ಸು ಮಾಡೋದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸೌಷ್ಠವ ಉಳ್ಳವರು, ದಾರ್ಢ್ಯ ಉಳ್ಳವರು. ಯಥಾ ಪ್ರಸಿದ್ಧೈರ್ ಮಧುರಂ ಶಿರೋರು, ಅದಲ್ಲ, ಮನೀಷಿತಾಸ್ಸಂತಿ ಗೃಹೇಶು ದೇವತಾ ತಪಃ ಕ್ವ ವತ್ಸೆ ಕ್ವಚತಾವಕಂ ವಪು ಪದಂ ಸಹೇತ ಭ್ರಮರಸ್ಯ ಪೇಲವಂ ಶಿರೀಷ ಪುಷ್ಪಂ ನ ಪುನಃ ಪತತ್ರಿಣಃ. ಅಮ್ಮ, ಮನೆಯಲ್ಲೇ ಬೇಕಾದಷ್ಟು ದೇವತಾ ಮೂರ್ತಿಗಳಿವೆ, ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆ. ಆದರೆ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕೆ? ಹೂವು ತುಂಬಿಯ ಭಾರವನ್ನು ಸಹಿಸುತ್ತೆ ಹೊರತು ಹಕ್ಕಿಯ ಭಾರವನ್ನು ಸಹಿಸೋಲ್ಲ. ನೀನು ಶಿರೀಷ ಕೋಮಲೆ ಅಂತ. ಇಲ್ಲ ಅಂತ ಹೇಳ್ಬಿಟ್ಟಿದನು ಅವಳು ಹೋಗ್ತಾಳೆ. ಹಾಗೆ ಹೋದಾಗ ಅವಳನ್ನು ಬೇಡ ಅಂತ ಮಾ ಅಂತ ಹೇಳ್ಬಿಟ್ಟಿದನು ಬೇಡಿಕೊಂಡಾಗ ಅವಳಿಗೆ ಉಮಾ ಅನ್ನುವಂಥ ಹೆಸರು ಬಂತು ಅಂತ ಕವಿಯೇ ಹೇಳ್ತಾನೆ. ತಪಸ್ಸು ಬೇಡ ಅಂತ ಅಂತ ನಿಟ್ಟುಸಿರು ಬಿಟ್ಟು ತಾಯಿ ಬೇಡ ಅಂತ ಕೇಳ್ಕೊಂಡಿದ್ದರಿಂದ ಅವಳಿಗೆ ಆ ಹೆಸರು ಬಂತು ಅಂತ. ಅಂದರೆ ಕವಿ ಇಲ್ಲಿ ಏನನ್ನು ತೋರಿಸೋದಕ್ಕೆ ಹೊರಟಿದ್ದಾನೆ? ಬಹಳ ವಿಶೇಷವಾದದ್ದು ಏನಂತಂದರೆ, ಯಾವಾಗ ಪಾರ್ವತಿ ಉಮೆ ಆಗ್ತಾಳೋ ಆಗ ಈ ಮದುವೆ ಆಗಬೇಕಾದದ್ದು, ಆಗ ಈ ಸ್ವಾರಸ್ಯ ಸಿದ್ಧಿ ಆಗಬೇಕಾದದ್ದು ಅನ್ನುವಂಥದ್ದು. ಇದು ತುಂಬ ಮುಖ್ಯವಾದದ್ದು. ಅಂದರೆ ಪಾರ್ವತಿ ಉಮಾ ಆಗೋದು ಅಂದರೆ
ದೇಹ ಸೌಂದರ್ಯಕ್ಕಿಂತ ಆತ್ಮ ಸೌಂದರ್ಯ ಮಿಗಿಲು, ಬ್ಯೂಟಿ ಬಿಯಾಂಡ್ ಬಾಡಿ ಅನ್ನುವುದಾದಾಗ ಶಿವ ಒಲಿತಾನೆ. ಆಗಲೇ ಶಿವ ಬಂದದ್ದು ಅದ್ಯ ಪ್ರಭೃತ್ಯವನತಾಂಗಿ ತವಸ್ಮಿದಾಸಃ ಕ್ರೀತಸ್ತಪೋಭಿಹಿ, ನೀನು ನನ್ನನ್ನು ತಪಸ್ಸಿನಿಂದ ಕೊಂಡುಕೊಂಡಿದ್ದೀಯೇ ಅಂತ ಹೇಳಿ ಬರ್ತಾನೆ. ಇದು ಬ್ರಹ್ಮನ ಉದ್ದೇಶ ಇದ್ದಿದ್ದು, ಪಾರ್ವತಿ ತಪಸ್ವಿನಿ ಆಗಬೇಕು ಅಂತ. ಆದರೆ ಇಂದ್ರನಿಗೆ ಅರ್ಥ ಆಗಲಿಲ್ಲ. ಇದು ಕಾಳಿದಾಸನಿಗೆ ಯಾವ ತಪಸ್ಸಿದ್ಧಿಯಿಂದ ಗೋಚರವಾಯಿತು. ಕೇನೋಪನಿಷತ್ತಿನಲ್ಲಿ ಉತ್ತರಾರ್ಧದಲ್ಲಿ ಬರ್ತದೆ, ಬ್ರಹ್ಮ ಯಕ್ಷರೂಪದಿಂದ ದೇವತೆಗಳೆದುರು ನಿಂತು ಅವರ ದಾನವ ಲೋಕ ಜಯ ಅನ್ನುವುದು ನಿಜವಾಗಿ ದೊಡ್ಡ ಜಯ ಅಲ್ಲ ಅಂತ ಸಾಬೀತು ಮಾಡೋದಕ್ಕೆ ನಿಲ್ತು. ಇಂದ್ರ ಕೊನೆಗೆ ಹೋಗ್ತಾನೆ. ಮೊದಲು ಅಗ್ನಿ ವಾಯು ಹೋಗಿ ಏನು ಕೈಲಾಗದೆ ಬರ್ತಾರೆ. ಅಗ್ನಿಗೆ ಆ ಒಂದು ಹುಲ್ಲು ಕಡ್ಡಿಯ ರೂಪದಲ್ಲಿ ಯಕ್ಷ ಇಟ್ಟ ಸವಾಲನ್ನು ಸುಡೋಕ್ಕಾಗಲಿಲ್ಲ, ವಾಯುವಿಗೆ ಅದನ್ನು ಹಾರಿಸೋಕ್ಕಾಗಲಿಲ್ಲ. ಇಂದ್ರ ಬಂದಾಗ ಯಕ್ಷ ಇಲ್ಲ, ಅಲ್ಲಿ ಉಮಾ ಹೈಮವತಿ ಇದ್ದಳು. ಅವಳು ಇದೆಲ್ಲ ಬ್ರಹ್ಮದ್ದು ಜಯ ಅನ್ನೋದು ನಿಮ್ಮದಲ್ಲ, ಆತ್ಮಜಯವೇ ಬಹಳ ಮುಖ್ಯ ಅನ್ನುವ ಉಪದೇಶ ಮಾಡಿದ್ದು ಅಂತ ಬರುತ್ತೆ. ಅಲ್ಲಿ ಇಂದ್ರನಿಗೆ ಜ್ಞಾನವನ್ನು ಕೊಟ್ಟಂಥವಳು ಉಮಾ ಹೈಮವತಿ ಅಂತ. ಹೀಗೆ ಇದನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಕಾಳಿದಾಸನ ಹೆಸರುಗಳನ್ನು ಯಾವ ಸೂಕ್ಷ್ಮತೆಯಿಂದ ಇಡ್ತಾನೆ ಅಂತ. ಪಾರ್ವತಿ ಉಮೆಯಾದ ಮೇಲೆ ತಾರಕಾಸುರನನ್ನು ಸಂಹಾರ ಮಾಡಬಲ್ಲಂಥ ಸ್ಥಿತಿ ಬರುತ್ತೆ. ಇದು ನಮಗೆ ನಾಮಕರಣದ ಒಂದು ಸೂಕ್ಷ್ಮ ಕಾಳಿದಾಸ ಕೊಡ್ತಕ್ಕಂಥದ್ದು. ಮತ್ತೆ ನೋಡಿ, ಋಣಪರಿಹಾರದ ಬಗ್ಗೆ ಕವಿ ಹೇಳ್ತಾನೆ. ಇವನ ಒಂದು ಸಂತಾನದಿಂದ ಪಿತೃಋಣ ಪರಿಹಾರವಾದದ್ದು ಮಾತ್ರವಲ್ಲ, ಪಿತೃಗಳು ತಮ್ಮ ಬಂಧನವನ್ನು ಕಳ್ಕೊಂಡಿದ್ದು ಮಾತ್ರವಲ್ಲ, ಸೆರೆಯಲ್ಲಿರ್ತಕ್ಕಂಥ ಅನೇಕ ದೋಷಿಗಳು ಬಿಡುಗಡೆಯಾದರು, ದಿವ್ಯಲೋಕಗಳಲ್ಲಿದ್ದ ಪಿತೃಗಳು ಕೂಡ ಸಾಯುಜ್ಯವನ್ನು ಪಡೆಯುವರಂತೆ ಆದರು ಅನ್ನುವ ಮಾತುಗಳನ್ನು ಕೂಡ ಅವನು ಕವಿ ಹೇಳ್ತಾನೆ. ಋಣಾಭಿಧಾನಾತ್ ಸ್ವಯಮೇವ ಕೇವಲಂ ತದಾ ಪಿತೃಣ ಮುಮುಚೇ ಸಬಂಧನಾತ್. ರಾಜರಿಗೆ ಮಕ್ಕಳಾದರೆ, ದೊಡ್ಡ ಶುಭ ಸಂಗತಿಗಳು ನಡೆದರೆ ಅಪರಾಧ ಮಾಡಿರ್ತಕ್ಕಂಥ ಅಪರಾಧಿಗಳನ್ನು ಬಿಡುಗಡೆ ಮಾಡುವುದು ಒಂದು ಉದಾರವಾದ ರೂಢಿ. ಆ ಬಿಡುಗಡೆ ಆದದ್ದು ಇಲ್ಲಿದ್ದ ಸೆರೆಯಲ್ಲಿದ್ದ ಜನರಿಗೆ ಮಾತ್ರವಲ್ಲ, ಅಲ್ಲಿ ಪಿತೃಣ ತೀರದೆ ಸರಿಯಾಗಿದ್ದವರಿಗೂ ಕೂಡ ಎನ್ನುವಲ್ಲಿ ಪಿತೃಣದ ಕಲ್ಪನೆಯಂಥದ್ದು ಅಂತ ಹೇಳ್ತಾನೆ. ಪಿತೃಋಣ, ಋಷಿಋಣ, ದೇವಋಣ, ಈ ಮೂರು ಋಣತ್ರಯ ಯಾವುದಿದೆ, ಈ ಮೂರು ಋಣಗಳನ್ನು ತೀರಿಸುವಂಥದ್ದು ಕಾಳಿದಾಸನಲ್ಲಿ ಯಥೇಷ್ಟವಾಗಿ ಬರುತ್ತದೆ. ದೇವಋಣದ ತೀರಿಸುವಿಕೆಯನ್ನು ಯಜ್ಞ ಯಾಗಾದಿಗಳಿಂದ ಮಾಡುವಂಥದ್ದೇನಿದೆ ಅದು ವಿಶ್ವಜಿತ್ ಮೊದಲಾದ ಯಾಗ, ವಿಶ್ವಜಿತ್, ಅಶ್ವಮೇಧ ಮೊದಲಾದ ಬೇಕಾದಷ್ಟು ಯಜ್ಞಗಳ ಉಲ್ಲೇಖದ ಮೂಲಕ ಕಾಳಿದಾಸ ತೀರಿಸುವಿಕೆಯನ್ನು ತೋರಿಸ್ತಾನೆ. ಹಾಗೆ ಋಷಿಋಣವನ್ನು ವ್ಯಾಸಂಗದಿಂದ ತೀರಿಸ್ತಕ್ಕಂಥದ್ದನ್ನು ಬಹಳ ವಿವರವಾಗಿ ತೋರಿಸಿದ್ದಾನೆ ತನ್ನ ವಿದ್ಯಾ ಪಕ್ಷಪಾತದ ಮೂಲಕ. ಇನ್ನು ಪಿತೃಋಣವನ್ನು ಸತ್ಸಂತಾನದ ಮೂಲಕ ಪ್ರಜಾ ಹಿತಾರ್ಧಿಯಿಂದ ಎಲ್ಲ ತೋರಿಸ್ತಾನೆ. ಆಮೇಲೆ ಅವನು ಕವಿ ಚೂಡಾಕರ್ಣ, ಸವೃತ್ತಚೂಲಶ್ಚಲಕಾಕಪಕ್ಷಕೈ ಅಮಾತ್ಯಪುತ್ರೈ ಸವಯೋಭಿರನ್ವಿತಃ ಲಿಪೇರ್ಯಥಾವದ್ ಗ್ರಹಣೇನ ವಾಂಗ್ಮಯಂ ನದೀಮುಖೇನೇವ ಸಮುದ್ರಮಾವಿಶತ್. ಲಿಪಿಯಿಂದ ಹೇಗೆ ಜ್ಞಾನವನ್ನೆಲ್ಲ ಗ್ರಹಿಸ್ತೀವೋ, ನದೀ ಮುಖದಿಂದ ಸಮುದ್ರಕ್ಕೆ ಹೇಗೆ ಹೋಗೋದಕ್ಕೆ ಅವಕಾಶವಾಗುತ್ತದೆಯೋ ಹಾಗೆ ಅವನು ಎಲ್ಲವನ್ನ ಅಭ್ಯಾಸ ಮಾಡಿಕೊಂಡ ಚೂಡಾಕರ್ಣ ಆದಮೇಲೆ ಅಂತ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಚೌಲ ಆದಮೇಲೆ, ಚೂಡಾಕರ್ಣ 3ನೇ ವಯಸ್ಸಿನಿಂದ. ಅದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಜೊತೆಗೆ ಲಿಪಿಜ್ಞಾನದಿಂದ ಇಡೀ ತಿಳುವಳಿಕೆಗೆ ಒಂದು ಕೀಲಿ ಕೈ ಸಿಗುತ್ತದಲ್ಲ, ಅದನ್ನು ಕೂಡ ಅವನು ತೋರ್ಪಡಿಸ್ತಾ ಇದ್ದಾನೆ. ಅದಾದ ಮೇಲೆ ಅಥೋಪನೀತಂ ವಿಧಿವದ್ವಿಪಶ್ಚಿತೋ ವಿನಿನ್ಯುರೇನಂ ಗುರವೋ ಗುರುಪ್ರಿಯಂ ಅಂತ ಹೇಳಿ ಉಪನಯನವಾಯಿತು. ಗುರುವಿನ ಹತ್ತಿರಕ್ಕೆ ಕರ್ಕೊಂಡು ಹೋದರು. ಆ ವಿನೀತನಾಗಿ ಗುರೂಪಸದನ ಮಾಡಬೇಕಾದದ್ದು ಅದನ್ನು ಹೇಳ್ತಾ ಇದ್ದಾನೆ. ಅಷ್ಟಕ್ಕೆ ಮಾತ್ರವಲ್ಲ, ತ್ವಚನ್ ಸಮೇಧ್ಯಾಂ ಪರಿಧಾಯ ರೌರವೀಂ ಅಶಿಕ್ಷತಾಸ್ತ್ರಂ ಪಿತುರೇವ ಮಂತ್ರವತ್. ತಂದೆಯಿಂದಲೇ ಅವನು ಶಸ್ತ್ರವಿದ್ಯೆಯನ್ನು ಕಲಿತಾನೆ. ಅದು ಹೇಗೆ? ರುರು ಅನ್ನುವ ಜಿಂಕೆಯ ಚರ್ಮವನ್ನು ಧರಿಸಿದ ಬ್ರಹ್ಮಚಾರಿಯಾಗಿ ಅಂತ. ಬ್ರಾಹ್ಮಣನಿಗೆ ಕೃಷ್ಣಾಜಿನ, ಕ್ಷತ್ರಿಯನಿಗೆ ರೌರವ ಅಂತಂದರೆ ನರಕ ರೌರವ ಅನ್ನುವ ಅರ್ಥ ಅಲ್ಲ, ರುರು ಸಂಬಂಧಿಯಾದದ್ದು ರೌರವಂ, ರುರೋರಿದಂ ರೌರವಂ ಅಂತ ತದ್ದಿತ. ಹಾಗೆ ಆ ಚರ್ಮವನ್ನು ಹಾಕಿಕೊಂಡು ಮಾಡಬೇಕು ಅಂತ ಉಂಟು. ವೈಶ್ಯರಾದವರಿಗೆ ಅಜ, ಮೇಕೆಯ ಚರ್ಮವನ್ನು ಧರಿಸಬೇಕು ಅಂತ ಹೀಗೆಲ್ಲ ಧರ್ಮಶಾಸ್ತ್ರ ಇದೆ. ಆ ಸೂಕ್ಷ್ಮಗಳನ್ನು ಅವನು ಬಿಡದೆ ಉಲ್ಲೇಖ ಮಾಡ್ತಾನೆ. ಅದಾದ ಮೇಲೆ ಅವನು ಗೋದಾನ ಅನ್ನುವಂಥ ವಿಧಿ ಉಂಟು. ಅಥಾಸ್ಯ ಗೋದಾನ ವಿಧೇರ ನಂತರಂ. ಗೋದಾನ ಅಂತನ್ನುವಲ್ಲಿ ತಲೆ ಕೂದಲನ್ನು ಕತ್ತರಿಸಿಕೊಂಡು
ಸ್ನಾತಕ ವ್ರತವನ್ನು ಮಾಡುವಂಥದ್ದು ಬರುತ್ತೆ. 4 ವಿದ್ಯಾವ್ರತಗಳನ್ನು ಮುಗಿಸಿ ಸ್ನಾತಕನಾಗಿ ಸಮಾವರ್ತನ ಮಾಡಿಕೊಳ್ಳೋದು ಉಂಟು. ಆ ವ್ರತವನ್ನು ಮಾಡಿಕೊಂಡು ಬಂದ ಅನ್ನುವಂಥದ್ದನ್ನು ಅದನ್ನು ಹೇಳ್ತಾ ಇದ್ದಾನೆ. ಮಲ್ಲಿನಾಥಾದಿಗಳು ಬಹಳ ಸೊಗಸಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಬರೀ ಗೋದಾನ ಅಂದರೆ ಹಸುವನ್ನು ದಾನ ಕೊಡೋದು ಅಂತ ಮಾತ್ರವಲ್ಲ ಅರ್ಥ, ಹಸುವನ್ನೂ ಕೊಡುವುದು ಉಂಟು. ಅದಕ್ಕೂ ಮಿಗಿಲಾಗಿ ತನಗೆ ಭೋಗಾರ್ಹವಾದ ವಸ್ತುಗಳನ್ನು, ಅಲಂಕರಣ, ಕೇಶ ಸಂಸ್ಕರಣ, ಪಾದರಕ್ಷೆ, ಚಂದನ, ಸುವರ್ಣಾಲಂಕಾರ, ಮಾಲ್ಯ, ಛತ್ರ, ಚಾಮರ, ಈ ಥರ ಎಲ್ಲದಕ್ಕೂ ಅಧಿಕಾರ ಬಂತು ಅಂತ ಸೂಚನೆ ಬರ್ತದೆ ಆ ಗೋದಾನ ವಿಧಿ ಅಂತ ಹೇಳ್ತಾರೆ. ಅದಾದ ಮೇಲೆ ವಿವಾಹ ದೀಕ್ಷಾಂ ನಿರವರ್ತಯದ್ ಗುರು, ಅದಾದ ಮೇಲೆ ವಿವಾಹ ಅಂತನ್ನುವಂಥದ್ದು. ಮತ್ತು ಅಲ್ಲಿ ಈ 4 ವಿದ್ಯೆಗಳು ಚತಸ್ರಹ ವಿದ್ಯಾ ಅಂತ ಕೌಟಿಲ್ಯ ಹೇಳ್ತಾನೆ. ಆ 4 ವಿದ್ಯೆಗಳು ತ್ರಯೀ, ವಾರ್ತಾ, ಅನ್ವೀಕ್ಷಿಕಿ, ದಂಡನೀತಿ. ಈ 4 ವಿದ್ಯೆಗಳನ್ನು ಅಭ್ಯಾಸ ಮಾಡಿದ ಅಂತ ವಲ್ಲಭದೇವ ವ್ಯಾಖ್ಯಾನದಲ್ಲಿ ಹೇಳ್ತಾನೆ. ಅನ್ವೀಕ್ಷಕ್ಯಾಂ ತರ್ಕೋ ವಿಜ್ಞಾನಂ ಧರ್ಮಾಧರ್ಮೌ ತ್ರಯೀ ಸ್ಮೃತಂ ಪಾಶುಪಾಲ್ಯಂ ವಾಣಿಜ್ಯಾಚ ಕೃಷಿವಾರ್ತಾ ಸಮಾಶ್ರಯಂ ದಂಡನೀತ್ಯಾಂತು ರಾಜ್ಯಸ್ಯ ವ್ಯವಸ್ಥಾ ಸದ್ಭಿರುಚ್ಯತೆ ಅಂತ. ಅನ್ವೀಕ್ಷಿಕಿ ಅಂದರೆ ತರ್ಕ, ಲಾಜಿಕ್, ಹೇತುವಾದ. ವಿಜ್ಞಾನ, ಧರ್ಮಾಧರ್ಮಗಳು, ಯುಕ್ತಾಯುಕ್ತತೆಗಳು, ಪಾರಂಪರಿಕವಾದ ಜ್ಞಾನ, ಅದು ತ್ರಯೀ. ಮತ್ತು ಕೃಷಿ, ಗೋರಕ್ಷೆ, ಪಶುಪಾಲನೆ, ವಾಣಿಜ್ಯ, ಇದನ್ನು ವಾರ್ತಾ ಅಂತ ಕರಿತೀವಿ. ದಂಡನೀತಿ ಅಂತಂದರೆ ಸಂಧಿ, ವಿಗ್ರಹ, ಯಾನ, ದ್ವೈಧಿಭಾವ, ಸಂಶಯ, ಆಸನ ಇತ್ಯಾದಿ ಷಾಡ್ಗುಣ್ಯ ಅಂತ ಯಾವುದುಂಟು ಅದು. ಸಪ್ತಾಂಗ, ಸ್ವಾಮಿ, ಅಮಾತ್ಯ, ಸುಹೃತ್ತು, ಕೋಶ, ಬಲ, ಜನಪದ, ಇವುಗಳೆಲ್ಲವನ್ನೂ ಸೇರಿಸಿಕೊಂಡು ಮಾಡತಕ್ಕಂಥದ್ದು ದಂಡನೀತಿ. ಈ 4 ವಿದ್ಯೆಗಳು ಚತಸ್ರ ಏವ ವಿದ್ಯಾ, ಕೌಟಿಲ್ಯ ಹೇಳ್ತಾನೆ 4, ಇನ್ನೇನೂ ಅಲ್ಲ ಅಂತ. ಅದು ಕ್ಷತ್ರಿಯರಿಗೆ ವಿಶೇಷವಾಗಿ ಅದನ್ನು ಕಲಿತ ಅನ್ನುವಂಥದ್ದು ಬರುತ್ತೆ. ಹೀಗೆ ಆ ರಘು ಬೆಳವಣಿಗೆ ಆಗಿದ್ದನ್ನು ತೋರಿಸ್ತಲೇ ಆ ವ್ಯಾಸಂಗವನ್ನು, ವಿವರಗಳನ್ನು ಅಷ್ಟನ್ನು ಕೊಡ್ತಾನೆ. ಅಂದರೆ ಒಂದೊಂದು ಸಂಸ್ಕಾರವು ಯಾವ ಪುಷ್ಟಿಯನ್ನು, ತುಷ್ಟಿಯನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು ಕೊಡಬೇಕೋ ಅದನ್ನು ಕೊಡ್ತಾ ಇದೆ ಎನ್ನುವ ಧ್ವನಿ ಕೂಡ ನಮಗೆ ತಾನೇ ತಾನಾಗಿ ಸಿಗುತ್ತದೆ. ಇದರಿಂದ ಏನಾಗ್ತಾನೆ? ನಿಸರ್ಗ ಸಂಸ್ಕಾರ ವಿನೀತ ಇತ್ಯಸೌ ನೃಪೇಣ ಚಕ್ರೆ ಯುವರಾಜ ಶಬ್ದಭಾಕ್. ನಿಸರ್ಗದಿಂದಲೇ ವಿನೀತನಾದವನು, ಸಂಸ್ಕಾರದಿಂದ ಮತ್ತಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಮಲ್ಲಿನಾಥ ಹೇಳ್ತಾನೆ, ದ್ವಿವಿಧೋ ವಿನಯ ಸ್ವಾಭಾವಿಕ ಕೃತ್ರಿಮಶ್ಚೈತಿ ಕೌಟಿಲ್ಯ ತದುಭಯ ಸಂಪನ್ನತ್ವಾತ್ ಪುತ್ರಂ ಯುವರಾಜಂ ಚಕಾರೇತ್ಯರ್ಥ. ಅತ್ರ ಕಾಮಂದಕಃ ವಿನೀಯೋಪಗ್ರಹಾನ್ ಭೂತ್ಯೈ ಕುರ್ವೀತ ನೃಪತಿಸುತಾನ್ ಅವಿನೀತ ಕುಮಾರಂ ಹಿ ಕುಲಮಾಶು ವಿಶೀರ್ಯತೆ ವಿನೀತ ಮೌರಸಂ ಪುತ್ರಂ ಯೌವರಾಜ್ಯೇಭಿಷೇಚಯೇತ್ ಅಂತ. ಕಾಮಂದಕ ಕೌಟಿಲ್ಯನನ್ನು ತನ್ನ ಗುರು ಅಂತ ಹೇಳ್ಕೊಳ್ತಾನೆ. ಹಾಗಾಗಿ ಮಲ್ಲಿನಾಥ ವಿಶೇಷವಾಗಿ ಅರ್ಥಶಾಸ್ತ್ರೀಯ ವಿವರಗಳು ಬಂದಾಗ ಕಾಮಂದಕನನ್ನು, ವೈದ್ಯಶಾಸ್ತ್ರೀಯ ವಿವರಗಳು ಬಂದಾಗ ವಾಗ್ಭಟನನ್ನು, ಧರ್ಮಶಾಸ್ತ್ರೀಯ ವಿವರಗಳು ಬಂದಾಗ ಮನುವನ್ನು, ವೇದ ಸಂಬಂಧಿಯಾದದ್ದು ಬಂದಾಗ ಕೃಷ್ಣೇಜುರ್ವೇದವನ್ನು, ಅಲಂಕಾರ ಶಾಸ್ತ್ರ ಸಂಬಂಧಿಯಾಗಿ ಬಂದರೆ ವಿದ್ಯಾಧರನ ಏಕಾವಲಿಯನ್ನು, ನೃತ್ಯಾದಿಗಳ ವಿವರಗಳು ಬಂದಾಗ ನಾಟ್ಯ ಸರ್ವಸ್ವ ಅಥವಾ ನೃತ್ಯ ಸರ್ವಸ್ವವನ್ನು, ಇವುಗಳನ್ನು ಪ್ರಧಾನವಾಗಿ ಆಶ್ರಯಿಸಿಕೊಂಡು ಮಾಡ್ತಾನೆ. ಕೋಶಗಳಂತೂ ಬೇಕಾದಷ್ಟು ಕೋಶಗಳನ್ನು ಉಲ್ಲೇಖ ಮಾಡ್ತಾನೆ. ಒಬ್ಬನು ಮಲ್ಲಿನಾಥನ ವ್ಯಾಖ್ಯಾನವನ್ನು ಸಾಂಗೋಪಾಂಗವಾಗಿ ಓದಿದರೆ ಪಂಚಮಹಾಕಾವ್ಯಗಳಿಗೆ ಸಂಸ್ಕೃತ ಶಾಸ್ತ್ರಲೋಕದಲ್ಲಿಯೇ ದೊಡ್ಡ ಪಂಡಿತನಾಗುವುದರೊಳಗೆ ಸಂದೇಹ ಕಾಣಿಸೋದಿಲ್ಲ. ಅವನು ಏನು ಅಲ್ಪ ಸ್ವಲ್ಪದ ಪಂಡಿತನೇ. ವಾಣೀಂ ಕಾಣ ಭುಜೀ ಮಜೀ ಗಣದವಾಶಾಸಿಚ್ಚ ವೈಯಾಸಕೀಂ ಅಂತಸ್ತಂತ್ರ ಮರಂಸ್ಥ ಪನ್ನಗಗವಿ ಗುಂಫೇಶು ಚಾಜಾಗರೀತ್ ವಾಚಾ ಮಾಕಲಯದ್ ರಹಸ್ಯಮಖಿಲಾಂ ಯಚ್ಚಾಕ್ಷಪಾದಿ ಸ್ಫುರಾಂ ಲೋಕೆ ಭೂದ್ಯದುಪಜ್ಞಮೇವ ವಿದುಷಾಂ ಸೌಜನ್ಯ ಜನ್ಯಂ ಯಶಃ ಅಂತಾನೆ. ಈ ಒಂದು ಪದ್ಯದಲ್ಲಿರುವ ವ್ಯಾಕರಣ ಚಮತ್ಕಾರಗಳನ್ನು ನೋಡಿದ್ರೇ ಅವನ ಭಾಷೆ ಎಂಥದ್ದು ಅಂತ ಅನಿಸುತ್ತೆ. ವಾಣೀಂ ಕಾಣ ಭುಜೀಂ ಅಜೀ ಗಣತ್ ಅಂತ ಅನ್ನುವ ಕ್ರಿಯಾಪದಗಳಾಗಲಿ ತದ್ಧಿತಗಳಾಗಲಿ ವಿದ್ವಾಂಸರಿಗೆ ಮಹೋತ್ಸವಗಳು. ಅವಾಶಾಸೀತ್ ಚ ವೈಯಾಸಕೀಂ. ತರ್ಕ, ವ್ಯಾಕರಣ, ಮೀಮಾಂಸಾ, ವೇದಾಂತ ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ವ್ಯಾಸಂಗ ಮಾಡಿ ಪಂಡಿತನಾಗಿದ್ದೀನಿ, ಆಪೋಷಣ ತೆಗೆದುಕೊಂಡಿದ್ದೀನಿ. ಅದು ಏಕಾಪೋಷಣ. ಇನ್ಯಾರಾದರೂ ವಿದ್ವಾಂಸರಿದ್ದರೆ ಅದು ನನ್ನ ಸಜ್ಜನಿಕೆಯಿಂದ ಅಷ್ಟೇ ಅಂತ. ನಾನೇನಾದರೂ ವಾದ ಮಾಡಿದ್ದಿದ್ರೆ ಲೋಕೆ ಭೂತ್ ಯದುಪಜ್ಞಮೇವ ವಿದುಷಾಂ ಸೌಜನ್ಯ ಜನ್ಯಂ ಯಶ. ವಾದದಲ್ಲಿ ಅವರು ಸೋಲುವುದೇನೆ ಗತಿ, ಇನ್ನೇನೂ ಇಲ್ಲ, ಜಿತೋಸ್ಮಿ ಅಂತ ಅನ್ನಬೇಕಾಗಿತ್ತು. ಹೀಗೆ ಅಂತ ಮತ್ತೆ ನೋಡಿ, ಕಾಳಿದಾಸ ಎಷ್ಟು ಸೂಕ್ಷ್ಮನಾಗಿದ್ದಾನೆ, ಎಷ್ಟು ವಿವೇಕಿಯಾಗಿದ್ದಾನೆ ಅಂತಂದರೆ, ಒಳ್ಳೆಯ ರಾಜಕುಮಾರನನ್ನೇ ಪಟ್ಟಾಭಿಷೇಕ ಮಾಡಬೇಕು, ಅಯೋಗ್ಯರನ್ನೆಲ್ಲ ನಾವು ನೋಡಿ ಅವರನ್ನು ಸ್ಥಾನಕ್ಕೆ
ತರಬಾರದು ಅಂತ ಉಂಟು. ಇಲ್ಲಿ ಅಜಮಹಾರಾಜ ರಘುವಿನ ಮಗ, ಅವನು ರಾಜನಾಗಿದ್ದನ್ನು ಕುರಿತು ಹೇಳ್ತಾರೆ, ಕವಿ ಹೇಳ್ತಾನೆ, ದುರಿತೈರಪಿ ಕರ್ತು ಆತ್ಮಸಾತ್ ಪ್ರಯತಂತೆ ನೃಪಸೂನವೋಹಿ ಯತ್ ತದುಪಸ್ಥಿತಮಗ್ರಹೀದ್ ಅಜಃ ಪಿತುರಾಜ್ಞೇತಿನ ಭೋಗತೃಷ್ಣಯ ಅಂತ. 1000 ಕುಕಾರ್ಯಗಳನ್ನು ಮಾಡಿ, ಲಕ್ಷ ಕೆಟ್ಟ ಕೆಲಸಗಳನ್ನು ಮಾಡಿ ಮಕ್ಕಳು ತಂದೆಯ ಸ್ಥಾನಕ್ಕೆ ಬಂದುಬಿಡ್ತಾರೆ ರಾಜರಾಗೋದಕ್ಕೆ. ದುರಿತೈಹಿ, ಯಾವುದನ್ನು ಸಾಧಿಸ್ಕೊಳ್ತಾರೆ ಅದು ಸ್ವಯಂ ತಂದೆನೇ ಕೊಟ್ಟ ಇವನಿಗೆ ರಾಜ್ಯವನ್ನು. ಆದರೆ ತಂದೆಯ ಆಜ್ಞೆ ಅಂತ ಅವನು ಗ್ರಹಿಸಿದನಲ್ಲದೆ ಭೋಗಲಾಲಸೆಯಿಂದ ಅಲ್ಲ ಅಂತ. ತಂದೆಯನ್ನು ಕೊಂದು ಮಕ್ಕಳು ಪಟ್ಟಕ್ಕೇರುವಂಥ ಉದಾಹರಣೆಯನ್ನು ನೋಡಿದ್ದಾನೆ ಕಾಳಿದಾಸ, ಅಥವಾ ಕೇಳಿದ್ದಾನೆ, ಅದೂ ಗಮನದಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಕಾಳಿದಾಸ ಮುಗ್ಧವಾಗಿ ಬರೀ ಒಳ್ಳೆಯದನ್ನು ಮಾತ್ರ ಬರೆದಿದ್ದಾನೆ, ಅವನು ಹೇಳಿರೋದೆಲ್ಲ ಬರೀ ಪುಸ್ತಕ ಪಾಂಡಿತ್ಯ, ಥಿಯರಿ ಮಾಸ್ಟರ್, ವಾಸ್ತವಗಳನ್ನು ಗಮನಿಸಿಲ್ಲ ಅಂತಲ್ಲ. ಆದರೆ ವಾಸ್ತವಗಳನ್ನು ತುಂಬ ಚೆನ್ನಾಗಿ ಧ್ವನಿಪೂರ್ಣವಾಗಿ ಇಡ್ತಾನೆ. ಸಂಸ್ಕೃತ ಕವಿಗಳ ಮನೋಧರ್ಮವೇ ಅದು. ಮೃಚ್ಛಕಟಿಕ ನಾಟಕ ನೋಡಿ, ಮುನ್ನೆಲೆಯಲ್ಲಿರ್ತಕ್ಕಂಥದ್ದು ಚಾರುದತ್ತ ವಸಂತಸೇನೆಯರ ಪ್ರಣಯ, ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಆರ್ಯಕ ಪಾಲಕರ ದುಷ್ಟಪ್ರಭುತ್ವದ ಎದುರು ಸಾಮಾನ್ಯ ಪ್ರಜೆಗಳು ಬಂಡೆದ್ದಂಥದ್ದು. ಅದೇ ರೀತಿ ಮಾಲವಿಕ ಅಗ್ನಿಮಿತ್ರದಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ. ಮುನ್ನೆಲೆಯಲ್ಲಿ ಬರತಕ್ಕಂಥದ್ದು ಅಗ್ನಿಮಿತ್ರ ಮಾಲವಿಕೆಗೋಸ್ಕರ ಮಾಡ್ತಕ್ಕಂಥ ಪ್ರಯತ್ನ. ಹಿನ್ನೆಲೆಯಲ್ಲಿ ಬರತಕ್ಕಂಥದ್ದು ವಿದರ್ಭದ ಯಜ್ಞಸೇನ, ಮಾಧವಸೇನ ಅನ್ನುವ ಅಣ್ಣ ತಮ್ಮಂದಿರ ದಾಯಾದ ಕಲಹ, ಮತ್ತು ವಸುಮಿತ್ರ ಅಗ್ನಿಮಿತ್ರನ ಮಗ, ಪುಷ್ಪಮಿತ್ರ ಅಗ್ನಿಮಿತ್ರನ ತಂದೆ, ಆ ತಂದೆ ಅಂದರೆ ತಾತ ಮೊಮ್ಮಕ್ಕಳು, ಅವರ ಅಶ್ವಮೇಧಯಾಗ, ಅದಕ್ಕೆ ಬಂದ ತಡೆ, ಅದನ್ನು ಎದುರಿಸುವ ರೀತಿ, ಹೀಗೆ ಎಷ್ಟೆಷ್ಟೋ ರಾಜಕೀಯವಾದಂಥ ಆಂತರಿಕ ಬಾಹ್ಯ ಸಂಘರ್ಷಗಳು ಇವುಗಳೆಲ್ಲ ನೇಪಥ್ಯದಲ್ಲಿ ಇರ್ತವೆ. ಇಡೀ ಶಾಕುಂತಲವನ್ನು ನೋಡಿದ್ರೆ ದುಷ್ಯಂತ ಶಕುಂತಲೆಯರ ಪ್ರಣಯದ ಒಂದು ಮುನ್ನೆಲೆಗೆ ಹಿನ್ನೆಲೆಯಾಗಿ ಆರಣ್ಯಕ ಸಂಸ್ಕೃತಿ, ನಾಗರಕ ಸಂಸ್ಕೃತಿ, ದೇವಲೋಕದ ಸಂಸ್ಕೃತಿ, ಋಷಿ ಸಂಸ್ಕೃತಿ, ಹೀಗೆ ಎಷ್ಟೆಷ್ಟೋ ಸಂಸ್ಕೃತಿ ಪ್ರಪಂಚಗಳು, ವರ್ತಕರ ಸಾವು ನೋವುಗಳು. ಆ ನಗರವನ್ನು ನೋಡಿದರೆ ಅಭ್ಯಕ್ತ ಸ್ನಾತ ಇವ, ಸ್ನಾನ ಚೆನ್ನಾಗಿ ಮಾಡಿರ್ತಕ್ಕಂಥವನು ಮೈಲಿಗೆ ಆದವನನ್ನು ನೋಡಿದಂತೆ, ಬೆಂಕಿ ಬಿದ್ದ ಮನೆಯಲ್ಲಿರುವ ಜನಗಳ ಸಂಭ್ರಮದಂತೆ ಕಾಣಿಸ್ತಾ ಇದೆ ಅಂತ ಹೇಳುವಾಗ ನಗರದ ರೀತಿ ಎಂಥದ್ದು ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ. ಹೀಗೆ ಎಷ್ಟೆಷ್ಟೋ ವಿವರಗಳು ಬರ್ತೇವೆ, ಅದರೆಲ್ಲವನ್ನು ಸಬ್ಡ್ಯೂ ಮಾಡ್ತಾನೆ. ಹೇಳಬೇಕು ಅಂತಂದರೆ ನಮ್ಮಲ್ಲಿ ಕಾರ್ಡ್ಸ್ ಅಂತ ಪಾಶ್ಚಾತ್ಯ ಸಂಗೀತದಲ್ಲಿ ಹೇಳ್ತಾರೆ. ಸಿಂಫನಿಯಲ್ಲಿ ಅದು ಯಾವುದನ್ನು ನಾವು ಹಾರ್ಮನಿ ಅಂತ ಕರಿತೀವಿ, ಸಂಗೀತ ಪದ್ಧತಿ, ಆ ಒಂದು ಬಹುಮೇಳ ಪದ್ಧತಿಯ ಸಂಗೀತ ಸ್ವರಮೇಳಗಳಿಂದ ಉಂಟಾಗುತ್ತವೆ. ಅಲ್ಲಿ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಸಗಮ ಗಮಪ ಪಪದ ಅಂತ ಬರ್ತಾ ಇದ್ದರೆ ಅಲ್ಲಿ ಮಪದ ಪದನಿ ದನಿಸ ಅಂತ ಮಂದಿರದಲ್ಲಿ ಬರ್ತಾ ಇರುತ್ತೆ, ಅದು ತಾರದಲ್ಲಿದ್ದರೆ ಇದು ಮಂದಿರದಲ್ಲಿರುತ್ತೆ, ಹೀಗೆ ಬರುವಂಥದ್ದು. ಆ ರೀತಿ ಧ್ವನಿಗಳು ಎಷ್ಟೆಷ್ಟನ್ನು ಅಡಗಿಸಿ ಹೇಳ್ತಾ ಇದ್ದಾನೆ. ಯಾಕೆ ಹೀಗೆ ಮಾಡಬೇಕು? ಹಸಿಯಾಗಿ ರಾಜಕೀಯ ಹೇಳ್ತಕ್ಕಂಥದ್ದು ಈ ಕಾಲದ ಸಾಹಿತಿ ಛದ್ಮದಲ್ಲಿರ್ತಕ್ಕಂಥ ಕಪಟಿ ರಾಜಕಾರಣಿಗಳು. ನಮ್ಮ ಸಾಹಿತಿಗಳಿಗಿಂತ ದುಷ್ಟರಾದ ಕಪಟ ಕುತ್ಸಿತ ರಾಜಕಾರಣಿಗಳು ಜಗತ್ತಿನಲ್ಲಿ ಯಾರೂ ಸಿಗೋದಿಲ್ಲ. ಇವರಷ್ಟು ದೊಡ್ಡ ಹಿಪೋಕ್ರೇಟ್ಸು ರಾಜಕೀಯ ವರ್ಗದಲ್ಲೂ ಕಾಣಿಸೋಲ್ಲ. ಅದಕ್ಕೆ ಬೇಕಾದಷ್ಟು ಪ್ರಶಸ್ತಿ ಭಾಜನರಾದ ಸಾಹಿತಿಗಳೇನೆ ಸಾಲು ಸಾಲುಗಟ್ಟಿ ಕಂಟೆಸ್ಟ್ ಮಾಡ್ತಾರೆ ದುಷ್ಟತನದಲ್ಲಿ ಯಾರು ಮೊದಲು ಅನ್ನೋದಕ್ಕೆ. ಅವರುಗಳು ಬರೆಯೋದ್ರೊಳಗೆ ಆದ್ಯಂತವಾಗಿ ರಾಡಿಯೇ ಇರ್ತದೆ. ಅರೆ ಮಹಾಕವಿ ಬರೆಯುವಂಥದ್ರೊಳಗೆ ಹಾಗಲ್ಲ. ಅಚ್ಚೋದಕ ನಿರ್ಮಲೋದಕ ಮೇಲೆ ಇರುತ್ತೆ, ಕೆದಕಿದರೆ ಕೆಳಗಿನ ಕೆಸರು ಎದ್ದು ಬರುತ್ತೆ. ನೋಡ್ತೀರಾ, ಪಾಠ ಕಲ್ತ್ಕೋತೀರಾ, ಕಲ್ತ್ಕೊಳ್ಳಿ. ಹಾಗಲ್ಲ, ನೀವು ಅದನ್ನು ಆಸ್ವಾದ ಮಾಡಬೇಕು ಅಂತೀರಾ, ಮೇಲಿನ ತಿಳಿಯನ್ನು ತಗೊಳ್ಳಿ, ಕೆಸರು ಕಾಣುತ್ತಲ್ಲ, ಕೆದಕಬೇಕೆ? ಕೊಚ್ಚೆಯನ್ನು ಮುಟ್ಟಿ ನೆಕ್ಕಿ ನೋಡಿ ಅದರ ರುಚಿಯನ್ನು, ಅದು ಕೊಚ್ಚೆ ಅಂತ ಅನುಭವಿಸಬೇಕೆ? ಕಣ್ಣಿಂದಲೇ ಆಗುವುದಿಲ್ವ? ಇದು ಕಾಳಿದಾಸಾದಿಗಳ ಮಹಾದೃಷ್ಟಿ. ಆ ರೀತಿಯಲ್ಲಿ ನಡೆಸ್ತಕ್ಕಂಥದ್ದಾಗಿದೆ. ಹಾಗೆ ಅವನು ಕ್ಷಾತ್ರ ವಿದ್ಯಾಭ್ಯಾಸವನ್ನು, ರಾಜಕುಮಾರ ಶಿಕ್ಷಣವನ್ನು, ಅದನ್ನೆಲ್ಲವನ್ನು ಹೇಳ್ತಾ ಬರ್ತಾನೆ. ನಹಿಸತಿ ಕುಲಧುರ್ಯೇ ಸೂರ್ಯವಂಶ ಗೃಹಾಯ ಅನ್ನುವ ಮಾತು ರಘುವಂಶದಲ್ಲೇ. ಮಕ್ಕಳು ಯೋಗ್ಯರಾಗಿದ್ದರೆ ಸೂರ್ಯವಂಶದವರು ಮನೆಯಲ್ಲಿರೋಲ್ಲ, ಅವರಿಗೆ ರಾಜ್ಯವನ್ನು ಕೊಟ್ಟು ಹೋಗ್ತಾ ಇರ್ತಾರೆ ಅಂತ. ನನ್ನ ಸ್ನೇಹಿತರೊಬ್ಬರು ಡಿಸೈನ್ ಆ್ಯಂಡ್ ರಿಸೈನ್ ಅನ್ನುವ ಮಾತನ್ನು ಹೇಳ್ತಾ ಇರ್ತಾರೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಸಂಸ್ಥೆಯಲ್ಲಿ ಸೇರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಆಮೇಲೆ ಆ ಸಂಸ್ಥೆಯಿಂದ ಆಚೆಗೆ ಬರಬೇಕು ಅಂತ ಹೇಳಿಬಿಟ್ಟು. ಏನ ತ್ಯಜಸಿ ತತ್ಯಜ, ಯೋಗ ವಾಸಿಷ್ಠದ ಮಾತು. ಈ ಶರೀರವೂ ಒಂದು ಸಂಸ್ಥೆ, ಪಂಚಭೌತಿಕವಾದ ಸಂಸ್ಥೆ. ಅದರೊಳಗೆ ಜೀವಾತ್ಮ ರೂಪದಿಂದ ಸೇರಿಕೊಳ್ಳಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು.
ಆಮೇಲೆ ಮುಗೀತು ನನ್ನ ಕೆಲಸ ಅಂತ ಆಚೆಗೆ ಬರಬೇಕು. ಡೋಂಟ್ ಆಸ್ಪೈರ್ ಫಾರ್ ಎಟ್ ಅನದರ್ ಇನ್ನಿಂಗ್ಸ್ ವಿತಿನ್ ದಟ್. ಇದು ಕಾಳಿದಾಸರದೇ ಮಾತು. ಮಮಾಪಿ ಚಕ್ಷಪಯತು ನೀಲಲೋಹಿತ ಪುನರ್ಭವಂ. ನನಗೆ ಮತ್ತೊಂದು ಜನ್ಮವನ್ನು ಪರಮಾತ್ಮ ಕೊಡದಂತೆ ಮಾಡಲಿ ಅಂತ. ಸಾಕು, ಇದಕ್ಕಿಂತ ಇನ್ನೇನು ಮಾಡಬೇಕಾಗಿದೆ? ಎಷ್ಟೋ ಬಾರಿ ನನಗನ್ಸುತ್ತೆ, ಮೇಘದೂತದಂಥ ಒಂದು ಕಾವ್ಯ ಅದರ ಶತಾಂಶದ್ದೋ ದಶಾಂಶದ್ದೋ ಕ್ವಾಲಿಟಿ ಇರ್ತಕ್ಕಂಥದ್ದು ಒಂದು ಬರೆದ ಮರುಕ್ಷಣ ಸತ್ತೋಗ್ಬಿಟ್ರೆ ಸಾಕು, ಜನ್ಮದ ಸಾರ್ಥಕ ಆಗುತ್ತೆ. ಅದು ಯಾರು ಮೆಚ್ತಾರೋ ಓದ್ತಾರೋ ಬಿಡಲಿ, ನನಗೆ ಸಾಕು ಈ ಜನ್ಮಕ್ಕೆ, ಯಾವ ಜನ್ಮಕ್ಕೂ ಸಾಕು ಅಂತ ಅನಿಸುತ್ತೆ. ಅಂಥದ್ದನ್ನು ಇದು ತಗೊಳ್ಳಿ. ಖಂಡಕಾವ್ಯವ ಮೇಘದೂತ ಇದೆ, ಮಹಾಕಾವ್ಯವ ಕುಮಾರ ಸಂಭವ ಮತ್ತು ರಘುವಂಶಗಳಿವೆ, ನಾಟಕ ಬೇಕೆ ಶಾಕುಂತಲದಂಥದ್ದಿದೆ ಅಂತ ಅವನು ಕೈ ಹಿಡಿದ ಮಾದರಿಯಲ್ಲೆಲ್ಲ ಸರ್ವೋಚ್ಚವಾದದ್ದನ್ನು ಸಾಧಿಸಿದ. ಅವನು ಹಿಡಿಯದ ಮಾದರಿ ಇಲ್ಲ, ಅಲ್ಲಿ ಸರ್ವೋಚ್ಚ ಸಿದ್ಧಿಯನ್ನು ಸಾಧಿಸದೇ ಇದ್ದಂಥದ್ದು ಇಲ್ಲ. ಹಾಗೆ ಮಾಡಿಯೂ ಕೂಡ ಶ್ರೀರಂಗರ ಮಾತಲ್ಲಿ ಹೇಳೋದಿದ್ದರೆ, ಲೋಕಕ್ಕೆ ಕವಿಕುಲಗುರು, ಸ್ವಂತಕ್ಕೆ ಮಂದಹ, ಕವಿಯಶ ಪ್ರಾರ್ಥಿ. ಇಂಥ ಕವಿಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಕ್ಷರಸ್ಥರಾಗೋದಿಕ್ಕೂ ಯಾವ ಅರ್ಥ ಕಾಣೋದಿಲ್ಲ ಅಂತ ನನಗನ್ಸಿಬಿಡುತ್ತೆ. ಎಷ್ಟೋ ಬಾರಿ ಅದು ಹೇಳಿದ್ರೆ ಅನ್ಯಾಯವಾದೀತು, ಸಂಸ್ಕೃತ ಬಾರದೇ ಇದ್ದವ್ರನ್ನ ತಿರಸ್ಕರಿಸಿದಂತೆ ಆದೀತು, ಕ್ಷಮಿಸಬೇಕು ನನ್ನನ್ನು. ಆದರೆ ಏನು ಮಾಡೋಣ, ಅವನು ಕೊಟ್ಟ ಸಂತೋಷ ಅಂಥದ್ದು. ಲೋಕಕ್ಕೆ ಕವಿಕುಲಗುರು ಅಂತ ಅನ್ನಿಸ್ಕೊಂಡು ತಾನೂ ಅದನ್ನು ಶಂಖ ಊದಿಕೊಂಡಿದ್ರೆ. ನೆನ್ನೆ ದಿವಸ ಗೆಳೆಯರೊಬ್ಬರ ಜೊತೆ ಮಾತನಾಡ್ತಾ ಇದ್ದಾಗ ಇಲ್ಲಿಂದ ಮನೆಗೆ ಹೋಗ್ತಾ ಚಂಪು ಭಾರತಕಾರ ಅನಂತ ಭಟ್ಟನ ಪ್ರಸ್ತಾವ ಬಂತು. ಮಹಾಭಾರತದಂಥ ಕಥೆಯನ್ನು ಇಟ್ಟುಕೊಂಡು ಅವನು ಮಾಡಿರತಕ್ಕಂಥದ್ದು ಅಗ್ಗದ ಚಮತ್ಕಾರಗಳು. ಭಾಷೆಯ ವ್ಯುತ್ಪಾದಕ ದೃಷ್ಟಿಯಿಂದ ದೊಡ್ಡದಾಗಿದೆ ಕೃತಿ, ಇಲ್ಲ ಅಂತಲ್ಲ. ಆದರೆ ಅದು ಎಂಥದ್ದು, ಬಲಭೀಮನ ಕೈನಲ್ಲಿ ಹಂಚಿಕಡ್ಡಿ ಎತ್ತಿಸಿದಂತೆ, ಮಹಾ ಸಂಗೀತಗಾರನ ಕೈನಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಾಡಿಬಿಡಿ ಸಾಕು ಅಂತ ಕೇಳಿದಂತೆ, ನಾಟ್ಯ ಸರಸ್ವತಿ ಕೈನಲ್ಲಿ ಡ್ರಿಲ್ ಮಾಡಿಸಿದಂತೆ. ಈ ರೀತಿಯಾದದ್ದಾಗುತ್ತದೆ. ಪರಮಾತ್ಮನ ಕೈನಲ್ಲಿ ಗುಲಗಂಜಿಯನ್ನು ಬೇಡಗದಂತೆ. ಇದು ಅನಂತ ಭಟ್ಟ ಮಹಾಭಾರತದಂಥ ವಸ್ತುವನ್ನು ಇಟ್ಟುಕೊಂಡು ಸಾಧಿಸಿದಂಥ ಪಾಡು. ಆದರೆ ಅವನಿಗೆ ನಿರ್ವಾಕವಿಲ್ಲದ ಜಂಬ ಕೊನೆಗೆ ಹೇಳ್ಕೊಳ್ತಾನೆ, ದಿಗಂತರ ಲುಠತ್ಕೀರ್ತಿರ ಅನಂತ ಸುಖವೇರ್ ಯಶಃ ವಾಚಾಮನಂತ ಸುಖವೇರ್ ವಸುಧೇವ ಮೂಲ್ಯಂ. ಸ್ವರ್ಗವನ್ನು ನುಂಗಿ ಹಾಕತಕ್ಕಂಥದ್ದು ನನ್ನ ಕೀರ್ತಿ, ನನ್ನ ಮಾತಿಗೆ ಜಗತ್ತೇ ಬೆಲೆ ಅಂತೆಲ್ಲ ಹೇಳ್ತಾನೆ. ಇದನ್ನು ಹೇಳಿದವನು ಅವನೇ. ಬೇರೆಯವರು ಹೇಳಿದ್ದಿದ್ರೆ ಒಂದು ಮಾತು ಅಲ್ಲ. ಹೀಗೆ ನೋಡಿದಾಗ ಕಾಳಿದಾಸ ಎಲ್ಲಿ ನಿಲ್ತಾನೆ, ಯಾವ ಮಟ್ಟಕ್ಕೆ ಏರ್ತಾನೆ ಅಂತ ಗೊತ್ತಾಗುತ್ತೆ. ಸಂಸ್ಕೃತವನ್ನು ಕಲಿತು ಈ ಕವಿಯನ್ನು ಓದಲಿಲ್ಲ ಅಂತಂದರೆ ಧಿಕ್ 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 ಧಿಗೇತಾನ್ ಅಂತ ಅವರಿಗೆ ಧಿಕ್ಕಾರ ಇರಲಿ ಅಂತ 10 ಬಾರಿ ಹೇಳಬೇಕಾಗುತ್ತದೆ. ವಿದ್ಯಾತೀರ್ಥರಂಥ ಸನ್ಯಾಸಿಗಳು ಕೊನೆಗಾಲದಲ್ಲಿ ರಘುವಂಶವನ್ನು ಓದೋಕ್ಕೆ ಶುರು ಮಾಡಿದ್ರಂತೆ. ಮೊದಲೆಲ್ಲ ತರ್ಕ ವ್ಯಾಕರಣ ಮೀಮಾಂಸಾ ವೇದಾಂತ ಅಂತ ಆ ಗಂಧಗಾಳಿಯಲ್ಲೇನೆ ಇದ್ದವರು. ಆಮೇಲೆ ರಘುವಂಶ ನೋಡ್ತಾ, ಅಯ್ಯೋ ಏಮ್ರಾ ಕಾವ್ಯ ಇಂತ ಬಾಗುಂಟುಂದೇಮ್ರಾ, ಇಂತ ಲೆಸ್ಗ ಉಂಟುಂದೇಮ್ರಾ ಅಂತ ಅನ್ನೋರಂತೆ. ನಮ್ಮ ಗಿರಿಧರ ಶಾಸ್ತ್ರಿಗಳೇ ನನಗೆ ಹೇಳಿದರು, ಅಯ್ಯೋ ಕೊನೆಗಾದರೂ ಅವರಿಗೆ ಆಯ್ತಲ್ಲ ಅಟ್ ಲಾಸ್ಟ್. ಅದು ನಿಜವಾದ ಸದೇಹ ಮುಕ್ತಿ ಅಂತ ನನಗನ್ಸುತ್ತೆ. ಇದು ಕವಿಯ ಇಂಟಗ್ರೇಟೆಡ್ ವಿಷನ್, ಪ್ರತಿಯೊಂದು ರೀತಿಯಲ್ಲೂ ಕೊಡ್ತಕ್ಕಂಥ ಸ್ವಾರಸ್ಯ. ಆಮೇಲೆ ವಿವಾಹವಾದ ಮೇಲೆ ಅಂತ್ಯಷ್ಟಿ ಒಂದು ದೊಡ್ಡ ಸಂಸ್ಕಾರ ಅಲ್ವಾ. ಆ ಸಂಸ್ಕಾರವನ್ನು ಕೂಡ ತುಂಬ ಮಾರ್ಮಿಕವಾಗಿ ಗಂಭೀರ ಮನೋಹರವಾಗಿ ಹೇಳ್ತಾನೆ. ಅದು ಅಲ್ಪ ಸ್ವಲ್ಪದ ಅಂತ್ಯಷ್ಟಿಯನ್ನು ಹೇಳೋದಿಲ್ಲ, ಸಾಕ್ಷಾತ್ತಾಗಿ ರಘುವಿನದೇ ಹೇಳ್ತಾನೆ. ಆ ರಘು ತಾನೇ ವಂಶದ ಮುಖ್ಯ, ಅವನ ಹೆಸರಿಂದ ತಾನೇ ರಘುವಂಶ ಅಂತ ಆದದ್ದು. ಅವನದೇ ಜಾತಕರ್ಮ, ನಾಮಕರಣ, ಚೂಡಾಕರಣ, ಗೋದಾನ, ಉಪನಯನಾದಿ ಎಲ್ಲವನ್ನು ವರ್ಣಿಸಿದ್ದಾನೆ. ಈಗ ಅಂತ್ಯಷ್ಟಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ವರ್ಣಿಸಿದ್ದಾನೆ. ಶ್ರುತದೇಹ ವಿಸರ್ಜನ ಪಿತುಶ್ಚರಮನ್ ಚಿರಮಶ್ರೂಣಿ ವಿಮುಚ್ಯ ರಾಘವ ವಿದಧೇ ವಿಧಿಮಸ್ಯ ನೈಷ್ಠಿಕಂ ಯತಿಭಿಸ್ಸಾರ್ಧಮನಗ್ನಿಮಗ್ನಿಚಿತ್. ಅಗ್ನಿಚಿತ್ ಆದ ಯಾಗಗಳನ್ನು ಮಾಡಿದವನು, ಸಾಗ್ನಿಚಿತ್ ಜ್ಯೋತಿಷ್ಠೋಮಾದಿಗಳನ್ನು, ಅಪ್ತೋರ್ಯಾಮಾದಿಗಳನ್ನು ಮಾಡಿದವನು ಅಜ. ಆದರೆ ಇವನು ತಂದೆಗೆ ಅನಗ್ನಿಯಾದವನು ತಂದೆ. ಯಾಕೆಂದರೆ ಅಗ್ನಿಗಳನ್ನು ಆತ್ಮಾರೋಪಣ ಮಾಡಿಕೊಂಡು ವಾನಪ್ರಸ್ಥನಾದವನು ಕಡೆಗೆ ಅಗ್ನಿಯನ್ನು ಕರ್ಮಸೂಚಕವಾದ ಶಿಖಾ ಯಜ್ಞೋಪವೀತವನ್ನು ತ್ಯಾಗ ಮಾಡಿ ಸನ್ಯಾಸಿಯಾದವನು. ತಮಸಃ ಪರಮಾಪದವ್ಯಯಂ ಪುರುಷಂ ಯೋಗ ಸಮಾಧಿನಾ ರಘು.
ಆ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅನ್ನುವ ಆ ಪರಮಾತ್ಮನನ್ನು ಅಂತರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡನಲ್ಲ, ಹಾಗಾಗಿ ಅವನು ತ್ರಿಗುಣಗಳನ್ನು ಕೂಡ ಇತರೋ ದಹನೆ ಸ್ವಕರ್ಮಣಾಂ ವವೃತೆ ಜ್ಞಾನಮಯೇನ ವನ್ಹಿನ, ತನ್ನ ಕರ್ಮಗಳನ್ನೆಲ್ಲವನ್ನು ಜ್ಞಾನಾಗ್ನಿಯಲ್ಲೇ ದಗ್ಧ ಮಾಡಿಕೊಂಡವನು. ಛಿದ್ಯತೆ ಹೃದಯ ಗ್ರಂಥಿ ಭಿದ್ಯಂತೆ ಸರ್ವಸಂಶಯಾ ಕ್ಷೀಯಂತೆ ಚಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಆ ಸ್ಥಿತಿಗೆ ಬಂದವನಾದ ಕಾರಣ ಜೀವನ್ಮುಕ್ತ ವಿದೇಹ ಮುಕ್ತಿಯನ್ನು ಪಡೆದ. ಅದಕ್ಕಾಗಿ ಅವನಿಗೆ ಅನಗ್ನಿಯಾಗಿ, ಅಗ್ನಿ ಇಲ್ಲದೆ ಖನನಾದಿಗಳ ರೂಪದಿಂದ ಮಾಡ್ತಾನೆ. ಅಕರೋತ್ಸ ತದೌರ್ಧ್ವದೈಹಿಕಂ ಪಿತೃಭಕ್ತಿಯ ಪಿತೃಕಾರ್ಯಕಲ್ಪವಿತ್ ನಹಿತೇನ ಪಥಾ ತನುತ್ಯಜ ತನಯಾ ವರ್ಜಿತ ಪಿಂಡಕಾಂಕ್ಷಿಣ. ರಘುವಿನಂತೆ ದೇಹ ಬಿಟ್ಟವರು ಮಕ್ಕಳ ಪಿಂಡಕ್ಕಾಗಿ ಕಾದು ಕೂತ್ಕೊಳ್ಳೋದಿಲ್ಲ, ಆದರೆ ಮಕ್ಕಳು ತಮ್ಮ ಋಣಮುಕ್ತಿ ಎನ್ನುವುದಕ್ಕಾಗಿ ತಮ್ಮ ತೃಪ್ತಿಗಾಗಿ ಶ್ರಾದ್ದ ಮಾಡ್ತಾರೆ ಅಂತ ಇಲ್ಲಿ ಶ್ರಾದ್ದದ ಪರಮಾರ್ಥವನ್ನು ಹೇಳಿದ್ದಾನೆ. ಶ್ರಾದ್ದದ ಒಂದು ನಿವಾಪೋದಕ, ಎಳ್ಳು ನೀರು, ಪಿಂಡ ಪ್ರದಾನದ ಆ ಕ್ರಿಯೆಗಳು ಪಿತೃಗಳಿಗೆ ತಲುಪುತ್ತವೋ ಬಿಡುತ್ತವೆಯೋ, ಕರ್ತೃವಿಗೆ ಸಮಾಧಾನ ಉಂಟೋ ಮಾಡಬೇಕಾದದ್ದು. ಇದನ್ನು ಅವನು ತಂದು ಕೊಡ್ತಾ ಇದ್ದಾನೆ ನಮ್ಮ ಭಾವನೆಗೆ. ಸಪರಾರ್ಘ್ಯಗತೆ ರಶೋಚ್ಯತಾಂ ಪಿತರುದ್ದಿಶ್ಯ ಸದರ್ಥವೇದಿಭಿ ಶಮಿತಾಧಿರಧಿಜ್ಯ ಕಾರ್ಮುಕ ಕೃತವಾನ ಪ್ರತಿಶಾಸನಂ ಜಗತ್ ಅಂತ ಮುಂದೆ ಆ ತಂದೆಯ ಶ್ರಾದ್ದಾದಿಗಳ ಬಳಿಕ ಏನಾಗುತ್ತದೆ ಅನ್ನುವುದನ್ನು ಕವಿ ವರ್ಣಿಸ್ತಾನೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು. ಔರ್ಧ್ವದೈಹಿಕ ಕ್ರಿಯೆ ಅಂತ್ಯಷ್ಟಿ ಶ್ರಾದ್ದದವರೆಗೆ ಅವನು ವರ್ಣಿಸಿದ್ದಾನೆ ಪ್ರತಿಯೊಂದನ್ನು. ಗೋಸೇವೆಯಿಂದ ಆರಂಭವಾದದ್ದು ಬ್ರಹ್ಮಲೀನದಲ್ಲಿ ಮುಗಿಯುವಂಥದ್ದಾಗುತ್ತದೆ. ಇದು ಆ ಷೋಡಶ ಕರ್ಮಗಳನ್ನು ಕವಿ ತಂದುಕೊಡ್ತಕ್ಕಂಥ ರೀತಿ. ಇನ್ನು ಕೆಲವು ಸೂಕ್ಷ್ಮಗಳು ಯಾವುದಿವೆ, ನಾಗರಿಕವಾದಂಥ ಶಿಷ್ಟಾಚಾರಗಳು ಅಂತ ಏನಿವೆ ಅವುಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದೆಷ್ಟೊಂದು ಶಿಷ್ಟಾಚಾರಗಳನ್ನು, ಅದೆಷ್ಟೊಂದು ಸಜ್ಜನಿಕೆಯ ವಿಧಿಗಳನ್ನು ಕಾಳಿದಾಸ ಹೇಳ್ತಾನೆ ಅಂತಂದರೆ, ಭಗವತ್ ಶರಣ ಉಪಾಧ್ಯಾಯ ಅಂತ ದೊಡ್ಡ ವಿದ್ವಾಂಸರು, ಇಂಡಿಯಾ ಇನ್ ಕಾಳಿದಾಸ ಅಂತಲೇ 1947 ಇಸ್ವಿಯಲ್ಲಿಯೇ ಒಳ್ಳೆಯ ಸಂಶೋಧನಾ ಗ್ರಂಥವನ್ನು ಬರೆದರು. ಮತ್ತು ಹಿಂದಿಯಲ್ಲಿ ಕೂಡ 2 ಸಂಪುಟದಲ್ಲಿ ಕಾಳಿದಾಸಕ್ಕೆ ಭಾರತ್ ಅಂತ ಬರೆದಿದ್ದಾರೆ. ಅವರು ಅಲ್ಲಿ ಹೇಳ್ತಾರೆ, ಕಾಳಿದಾಸನಲ್ಲಿ ಯಾವುದೆಲ್ಲ ರೀತಿಯ ಸುಸಂಸ್ಕೃತಿ ಶಿಷ್ಟಾಚಾರಗಳು ಎಲ್ಲವೂ ಕಾಣಿಸುತ್ತೆ ಅಂತ. ವಿನಯ್ ಕಾಳಿದಾಸ್ ಕಾಲೀನ್ ಸಮಾಜ್ ಮೇ ಶಿಕ್ಷಾ ಕಾ ಮಂಡನ್ ಮಾನಾ ಜಾತಾ ಥಾ ಮೂರ್ಧನ್ಯ ಅಲಂಕರಣ ವಹೀತ. ಆ ವಿನಯ ಅನ್ನುವುದು ಬಹಳ ಮುಖ್ಯ. ವಿನಯ ಅಂದರೆ ಶೀಲ ಅಂತ. ಅದು ಯಾವ ಮಟ್ಟಿಗೆ ಅಂತಂದರೆ, ಒಂದು ನಮಸ್ಕಾರ ನೋಡಿ, ನಮ್ಮಲ್ಲಿ ಇರುವಂತೆ ನಮಸ್ಕಾರ ಪದ್ಧತಿ ಎಲ್ಲಿಯೂ ಇಲ್ಲ. ಎಸ್ ಕೆ ರಾಮಚಂದ್ರಾಯರು ಭಾರತೀಯ ಪ್ರಣಾಮ ಪದ್ಧತಿ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಆ ಬಗೆಯಲ್ಲಿ ನಮಸ್ಕಾರಗಳು ಉಂಟು. ಪ್ರಣಾಮ ಕ್ರಿಯೆ ಅನ್ನೋದನ್ನು ಪ್ರಣಾಮ ಒಂದೇ ಅಂತ ಅಥವಾ ನಮಸ್ತೆ ಎನ್ನುವಂಥ ಅರ್ಥದಲ್ಲಿ ಹೀಗೆ ಬೇಕಾದಷ್ಟು ರೀತಿಯಲ್ಲಿ ಕಾಳಿದಾಸ ಬರೀತಾನೆ. ಮತ್ತು ಆ ನಮಸ್ಕಾರಕ್ಕೆ ಆಶೀರ್ವಾದಗಳು, ಮತ್ತು ಯಾರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡದಿದ್ದರೆ ಏನಾಗುತ್ತೆ, ಪ್ರಣಿಪಾತ ಪ್ರತೀಕಾರ, ಸಜ್ಜನರ ಕೋಪ ನಮಸ್ಕಾರದಿಂದ ತೀರು ಹೋಗ್ಬಿಡುತ್ತೆ, ಪ್ರಣಿಪಾತ ಪ್ರತೀಕಾರವಾದವು ಅಂತ. ದಿಲೀಪ ದೇವಧೇನುವಾದ ಕಾಮಧೇನುವನ್ನು ನೋಡಿ ಪ್ರದಕ್ಷಿಣ ನಮಸ್ಕಾರ ಮಾಡದೇ ಬಂದದ್ರಿಂದ ಅವನಿಗೆ ಪಾತಕ ಬಂತು, ಸಂತಾನಹೀನನಾದ ಅನ್ನುವುದು ಮೊದಲನೇ ಸರ್ಗದಲ್ಲಿಯೇ ರಘುವಂಶದಲ್ಲಿ ಕವಿ ಹೇಳ್ತಾನೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಆ ಶಿಷ್ಟಾಚಾರದ ಸಂಸ್ಕೃತಿ ಕಾಣಿಸುತ್ತೆ. ಆ ಬಾಗುವಿಕೆ, ಭವಂತ್ಯ ನಮ್ರ ಸ್ತರವ ಫಲೋದ್ಗಮೈಹಿ ಎನ್ನುವ ಮಾತು ಶಾಕುಂತಲದಲ್ಲಿ ಬರುತ್ತೆ. ಫಲಭರಿತವಾದ ಮರಗಳು ನಮ್ರವಾಗುತ್ತವೆ ಅಂತ. ಆ ವಿದ್ಯಾ ದದಾತಿ ವಿನಯಂ ಅನ್ನುವುದು ಆ ಶೀಲ ವಿದ್ಯೆಯಿಂದ ಬರುತ್ತದೆ ಅನ್ನುವುದನ್ನು ತುಂಬ ಚೆನ್ನಾಗಿ ಕವಿ ತೋರ್ಪಡಿಸ್ತಾನೆ. ಎಲ್ಲಿಯೂ ಕಾಣಿಸುತ್ತದೆ. ಒಬ್ಬ ಸ್ನಾತಕನಾದವನು ಕೌತ್ಸ ಬಂದರೆ ರಘು ಅದೆಷ್ಟು ನಮ್ರನಾಗಿ ಬಹಳ ಸಜ್ಜನಿಕೆಯಿಂದ ನಡ್ಕೊಳ್ತಾನೆ. ಒಬ್ಬ ಬ್ರಹ್ಮಚಾರಿ ಬಂದಾಗ ಪಾರ್ವತಿ ಯಾವ ರೀತಿ ನಡ್ಕೊಳ್ತಾಳೆ. ಇನ್ನು ಬ್ರಹ್ಮಚಾರಿ ವ್ರತದಲ್ಲಿದ್ದಾನೆ, ಅವನು ಸ್ನಾತಕನಾಗಿ ಬಂದಿಲ್ಲ, ಅಥ ಅಜಿನಾಷಾಢಧರ ಅಂತಲೇ ಕವಿ ವರ್ಣನೆ ಮಾಡ್ತಾನೆ. ಹಾಗೆ ಸೀತೆ ರಾಮರ ಸಂವಾದಗಳಾಗಲಿ ಮತ್ತು ಅಜ ಇಂದುಮತಿಯರ ಪರಸ್ಪರ ಸಾನ್ನಿಹಿತ್ಯ ಸ್ನೇಹವಾಗಲಿ ಒಂದೊಂದು ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಆ ಸಂಸ್ಕಾರ ಎಂಥದ್ದು ಅಂತ. ಗಣದಾಸನನ್ನು, ನಾಟ್ಯಾಚಾರ್ಯನನ್ನು ನೋಡಿದಾಗ ಬಕುಲಾವಲಿಕೆ ಹೇಗೆ ವರ್ತಿಸ್ತಾಳೆ, ಅದೇ ತರಹ ಗಣದಾಸ ಕೂಡ ಅರಮನೆಯ ಒಬ್ಬ ಸಖಿಯನ್ನು, ಸೇವಕಿಯಾದ ಬಕುಲಾವಲಿಕೆಯನ್ನು ಎಷ್ಟು ನಯದಿಂದ ಮರ್ಯಾದೆಯಿಂದ ಕಾಣ್ತಾನೆ. ಇವೆಲ್ಲವನ್ನೂ ಕೂಡ ನಾವು ಕಾಣಬಹುದು. ಕೆಲಸಗಾರರಲ್ಲಿ ಕೂಡ ಉಪೇಕ್ಷೆ ಇರ್ತಿರಲಿಲ್ಲ. ಆ ಗೌರವವಾಚಕ ಶಬ್ದಗಳು ಎಷ್ಟು ಇವೆ ಸಂಸ್ಕೃತದಲ್ಲಿ, ಅಲ್ಲಿರುವಷ್ಟಿನ್ನೆಲ್ಲಿಯೂ ಇಲ್ಲ. ಭದ್ರ, ಮಂಗಲ, ಸೌಮ್ಯ, ಸುಮುಖ, ಆರ್ಯ, ಎಷ್ಟೊಂದು ಶಬ್ದಗಳು ಕಾಣಿಸುತ್ತವೆ.
ವತ್ಸ, ಜಾತ, ಎಷ್ಟೆಲ್ಲ ವಾತ್ಸಲ್ಯಕಾರಿಯಾದಂಥದ್ದು ಅದೆಲ್ಲವನ್ನೂ ಕೂಡ ಕಾಳಿದಾಸ ಬಳಸ್ಕೊಳ್ತಾನೆ. ಒಂದು ದೊಡ್ಡ ಸಂಸ್ಕೃತಿ ಕೋಶವೇ ಉಂಟು. ಆಮೇಲೆ ಅವನು ಬ್ರಹ್ಮಚಾರಿ ಪಾರ್ವತಿಯ ತಪಸ್ಸಿಗೆ ಕಾರಣ ಕೇಳುವಾಗ ನೋಡಿ ಆ ಶಿಷ್ಟತೆ. ಅತೋತ್ರ ಕಿಂಚಿತ್ ಭವತೀಂ ಬಹುಕ್ಷಮಾಂ ದ್ವಿಜಾತಿ ಭಾವಾದುಪಪನ್ನ ಚಾಪಲಃ ಅಯಂ ಜನ ಪ್ರಷ್ಟುಮನಾಸ್ತಪೋಧನೆ ನಚೇದ್ರಹಸ್ಯಂ ಪ್ರತಿವಕ್ತುಮರ್ಹಸಿ. ತಪೋಧನೆಯೇ, ನೀನು ಬಹಳ ಮಾನನೀಯಳಾದವಳು, ನಾನೋ ಬ್ರಾಹ್ಮಣ, ಕುತೂಹಲ, ಬ್ರಾಹ್ಮಣರಿಗೆ ಸಹಜವಾದ ಇನ್ಕ್ವಿಸಿಟಿವ್ ಮೈಂಡು. ದ್ವಿಜಾತಿ ಭಾವಾದುಪಪನ್ನ ಚಾಪಲಃ, ಆ ಚಾಪಲ್ಯದಿಂದ ಕಿಂಚಿತ್ ಭವತೀಂ, ನಿನ್ನ ಸ್ವಲ್ಪ ಕೇಳ್ತಾ ಇದ್ದೀನಿ. ನಚೇದ್ ರಹಸ್ಯಂ, ಅದು ಗುಟ್ಟಲ್ಲವಾದರೆ ಹೇಳಬಹುದು ಅಂತ. ಯಾಕೆ? ನವಗೋಪ್ಯಾನಿ ಕಾರಯೇತ್ ಅಂತ ಸುಭಾಷಿತ ಹೇಳುತ್ತೆ. ಮಂತ್ರ, ತಪಸ್ಸು, ಸಿದ್ಧಿ, ವಿದ್ಯೆ ಮತ್ತು ಗುಪ್ತನಾಮ ಇತ್ಯಾದಿಗಳನ್ನೆಲ್ಲ ಬಾಯ್ಬಿಟ್ಟು ಹೇಳಬಾರದು ಅಂತ. ಹಾಗಾಗಿ ರಹಸ್ಯವಲ್ಲವಾದರೆ ಹೇಳಬಹುದಲ್ವಾ ಅಂತ. ಯಥಾಶ್ರುತಂ ವೇದವಿದಾಂವರತ್ವಯ ಅಂತ ಅವಳು ಆರಂಭ ಮಾಡ್ತಾಳೆ. ಅವಳು ಹೇಳುವಲ್ಲೂ ಕೂಡ ಮನೋರಥಾನ ಅಗತಿರ್ನ ವಿದ್ಯತೆ, ನಮ್ಮ ಮನಸ್ಸಿನ ಊಹೆಗಳಿಗೆ, ಮನೋರಥಕ್ಕೆ ಗತಿಗೆ ಎಲ್ಲೇ ಅಂತ ಇಲ್ಲ, ಅದಕ್ಕೆ ಮಾರ್ಗ ಅಂತ ಇಲ್ಲ. ಹಾಗಾಗಿ ಏನು ಹೇಳಲಿ, ಅಲಭ್ಯವಾದಂಥ ಶಿವನನ್ನು ನಾನು ಬಯಸ್ತಾ ಇದ್ದೀನಿ ಅಂತ ಆರಂಭ ಮಾಡ್ತಾಳೆ. ಮತ್ತು ಆ ಶಾಕುಂತಲದಲ್ಲಿ ದುಷ್ಯಂತನನ್ನು ಯಾವ ಊರು ನಿಮ್ಮ ವಿರಹವನ್ನು ಅನುಭವಿಸ್ತಾ ಇದೆ ಅಂತ, ನಿಮ್ಮೂರು ಯಾವುದು ಅಂತ ಕೇಳುವಲ್ಲಿ, ಯಾವ ಅಕ್ಷರಗಳು ನಿಮ್ಮ ಹೆಸರಿನಲ್ಲಿ ಸೇರಿಕೊಂಡು ಸಾರ್ಥಕ್ಯವನ್ನು ಪಡೆದಿವೆ ಅಂದರೆ ನಿಮ್ಮ ಹೆಸರು ಏನು ಅಂತ ಹೀಗೆ ಕೇಳ್ತಕ್ಕಂಥ ನಾಜೂಕು, ನಯ, ಇವುಗಳು ಒಂದೇ ಎರಡೇ ಯಾವ ಕವಿಯಲ್ಲಿ ಕಾಣ್ತೀರಿ ಸ್ವಾಮಿ? ಶೇಕ್ಸ್ಪಿಯರ್ ದೊಡ್ಡ ಕವಿ, ಮಾನವ ಭಾವನೆಗಳನ್ನು ತುಂಬ ಹೇಳಿದ್ದಾನೆ, ಆದರೆ ಒಂದು ರಾಷ್ಟ್ರ ಸಂಸ್ಕೃತಿಯನ್ನು ಕೊಟ್ಟಿಲ್ಲ. ಹಿ ಇಸ್ ನಾಟ್ ನ್ಯಾಷನಲ್ ಪೊಯೆಟ್. ಇಂಗ್ಲೆಂಡಿಗೆ ನ್ಯಾಷನಲ್ ಪೊಯೆಟ್ಸೇ ಇಲ್ಲ. ಯಾರೂ ಕೂಡ ಆ ಸಮಗ್ರವಾದ ರಾಷ್ಟ್ರ ಭಾವನೆಯನ್ನು ತಂದುಕೊಡೋಕ್ಕಾಗಿಲ್ಲ. ನಿಜ, ಶೇಕ್ಸ್ಪಿಯರಲ್ಲಿ ಹಿಸ್ಟಾರಿಕಲ್ಸ್ ಅಂತ ಕೆಲವೆಲ್ಲ ಇವೆಯಲ್ಲ, ಆ ನಾಟಕಗಳು 8-9 ನಾಟಕಗಳು ಆ ಒಂದು ರಾಷ್ಟ್ರಭಾವನೆಯನ್ನು ತಂದುಕೊಡಬಹುದಾದರೂ ಅದು ತಂದುಕೊಡೋದೇನು? ಜಗಳ, ಕದನ, ಪಿತೂರಿ, ವೈರ, ಮಾತ್ಸರ್ಯ ಇಂಥದ್ದೇನೆ. ಆ ಕೆಥೋಲಿಸಿಸಮ್ ಎಲ್ಲಿದೆ? ಆ ಪ್ರಫೌಂಡಿಟಿ ಎಲ್ಲಿದೆ? ಆ ನಿರ್ಮಲತೆ, ನಿರುಮ್ಮಳತೆ ಅದು ಎಲ್ಲಿ ಬರುತ್ತೆ? ಇಲ್ಲವಲ್ಲ. ಹೀಗೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ವಿಶೇಷ ಅಂತ. ನಮ್ಮಲ್ಲೂ ರಾಷ್ಟ್ರಕವಿ ಅಂತ ಎಲ್ಲರೂ ತಗೊಳ್ಳೋವರೇ ಬಿರುದು. ಯಾತಕ್ಕೆ? ಯಾವುದಕ್ಕೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ರಾಷ್ಟ್ರದ ಸಮಗ್ರ ಸ್ಪಂದನವನ್ನು ಎಲ್ಲಿ ತೋರಿಸಿದ್ದಾರೆ? ತುಪ್ಪದ ಹೀರೆಕಾಯಿಯಲ್ಲಿ ತುಪ್ಪ ಎಷ್ಟಿದೆಯೋ ಈ ರಾಷ್ಟ್ರಕವಿಗಳಲ್ಲಿ ರಾಷ್ಟ್ರ ಅಷ್ಟೇ ಇದೆ, ಇನ್ನೇನೂ ಇಲ್ಲ. ಕಾಳಿದಾಸನೇ ಆದಿ ಅಂತ್ಯ ರಾಷ್ಟ್ರಕವಿಗೆ. ಅವನಾದ ಮೇಲೆ ರಾಷ್ಟ್ರಕವಿ ಅಂತ ಕರ್ಕೊಳ್ಳೋದಕ್ಕೆ ಎಂಟದೇ ಬೇಕು, ನಿರ್ಲಜ್ಜೆಯೂ ಬೇಕು. ಅಂಥ ರವೀಂದ್ರನಾಥ್ ಟ್ಯಾಗೂರು ರಾಷ್ಟ್ರಕವಿ ಅಲ್ಲ. ಮತ್ತೆ ನೋಡಿ, ಸೀತೆ ನಮಸ್ಕಾರ ಮಾಡ್ತಾಳೆ ತನ್ನ ಅತ್ತೆಯರಿಗೆ. ಅವಳು ಹೇಳ್ತಾಳೆ, ಕ್ಲೇಶಾವಹ ಭರ್ತುರಲಕ್ಷಣಾಹಂ ಸೀತೇತಿ. ತಾಯಂದರೆ, ನಾನು ಅವಲಕ್ಷಣೆ, ನಿಮ್ಮ ಮಕ್ಕಳಿಗೆ ತುಂಬ ಕಷ್ಟ ಕೊಟ್ಟೆ. ರಾಮ ಲಕ್ಷ್ಮಣರು ಎಷ್ಟು ಕಷ್ಟಪಟ್ಟರು ಸೀತೆಯ ಹುಡುಕಾಟದಲ್ಲಿ, ರಾಮ ರಾವಣ ಸಂಗ್ರಾಮದಲ್ಲಿ. ಸತ್ತು ಬದುಕಿದನಲ್ಲ ಲಕ್ಷ್ಮಣ. ಆಗ ಅವರ ಆಶೀರ್ವಾದ ನೋಡಿ, ಉತ್ತಿಷ್ಟ ವತ್ಸೆ ನನುಸಾನುಜೋಸೌ ವೃತ್ತೇನ ಭರ್ತ್ರ ಶುಚಿನ ತವೈವ ಕೃಚ್ಛ್ರಂ ಮಹತ್ತೀರ್ಣ ಇತಿ. ಅಮ್ಮ, ಏಳಮ್ಮ, ಏಳು ಮಗಳೇ, ನಿನ್ನಿಂದ ನಮ್ಮ ಮಕ್ಕಳು ಕಷ್ಟ ಪರಂಪರೆಯನ್ನು ಕಳ್ಕೊಂಡು ಬಂದರೂ ನಮಗೆ ವೀರಮಾತೆಯರು ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಅಂತ ಅವರು ಹೇಳ್ತಾರೆ. ಮತ್ತು ರಾಮ ಹೋಗ್ಬಿಟ್ಟು ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಅದಂತೂ ನಾವೇ ನಿಜವಾಗಿ ಕಾಣಬೇಕಾದಂಥ ಸಂದರ್ಭ, ಅಷ್ಟು ಸೊಗಸಾಗಿರ್ತಕ್ಕಂಥ ಸಂದರ್ಭ. ಹೇಳ್ತಾನೆ ರಾಮ, ಎಲ್ಲ ಲಜ್ಜೆಯಿಂದ ಮೂಲೆ ಗುಂಪಾಗಿರ್ತಾಳೆ ಅವಳು. ನಮಸ್ಕಾರವನ್ನು ಮಾಡಿಬಿಟ್ಟು ಅವಳಿಗೆ ಹೇಳ್ತಾನೆ, ಅಮ್ಮ, ನಿನ್ನಿಂದಾಗಿ ನಮ್ಮ ತಂದೆ ಸತ್ಯವಂತನಾಗಿ ಇರುವುದಕ್ಕೆ ಆಯಿತು, ಅದಕ್ಕಿಂತ ಇನ್ಯಾವುದೂ ಇಲ್ಲ. ನಮ್ಮ ತಂದೆಗೆ ನೀನು ಆ ಒಂದು ವಿಶಿಷ್ಟವಾದ ಗೌರವವನ್ನು ಕೊಟ್ಟವಳಾದೆ ಅಂತ ಹೇಳುವಂಥ ಮಾತನ್ನು ಅವನು ಹೇಳ್ತಾನೆ. ಎಲ್ಲಿವರೆಗೂ ಅವನು ಹೇಳ್ತಾನೆ ಅಂತಂದರೆ, ಜಹಾರ ಲಜ್ಜಾಂ ಭರತಸ್ಯ ಮಾತು, ಭರತನ ತಾಯಿಗೆ ನಾಚಿಕೆಯನ್ನು ಕಳೆದ ಅನ್ನುವಂಥ ಮಾತು ಬರುತ್ತೆ. ಇದು ತುಂಬ ದೊಡ್ಡದು. ಶಿಷ್ಟಾಚಾರ ಅಂತ ಅನ್ನೋದು ಬರೀ ಶಿಷ್ಟಾಚಾರವಾಗಿ ಉಳಿಯೋಲ್ಲ, ಇನ್ನೂ ಮಹಾ ಗಂಭೀರವಾದಂಥ ರೀತಿಗೆ ಬಂದು ನಿಲ್ಲುತ್ತದೆ. ಆಮೇಲೆ ಸಾಮಾನ್ಯವಾದಂಥ ವ್ಯವಹಾರಗಳಲ್ಲಿ ಹಂಸಪದಿಗೆ
ಒಬ್ಬ ರಾಣಿ, ದುಷ್ಯಂತನ ಒಬ್ಬ ಪತ್ನಿ. ಶಕುಂತಲೆಯ ಕಡೆಗೆ ಅವನ ಮನಸ್ಸು ತಿರುಗಿದ ಮೇಲೆ ಅವನು ಅವಳನ್ನು ಮರೆತೇ ಬಿಟ್ಟಿದ್ದಾನೆ. ಅರಮನೆಗೆ ಬಂದಿದ್ದಾನೆ. ದುರ್ವಾಸನ ಶಾಪ ಬಂದಿದೆ ದುಷ್ಯಂತನಿಗೆ. ಆಗ ಆಕಾಶ ಭಾಷಿತ ಎಲ್ಲಿಂದಲೋ ಹಂಸಪದಿಕೆಯ ಹಾಡು ತೇಲಿ ಬರುತ್ತದೆ. ಅಭಿನವ ಮಧುಲೋಲುಪಸ್ತ್ವಂ ಅಂತ. ಹೊಸ ಹೊಸ ಮಕರಂದಗಳನ್ನು ಅನುಭವಿಸಿಕೊಂಡು ಹೋಗುವ ದುಂಬಿಯೇ ತಥಾಚೂತ ಮಂಜರೀಂ ಪರಿಚುಂಬ್ಯ, ಹಾಗೆ ಮಾವಿನ ಹೂಗೊಂಚಲನ್ನು ಮುದ್ದಿಸಿ ಈಗ ಚಿರಾಯ ಕಮಲಿನ್ಯಾಂ ವಿಲೀನಃ, ನೀನು ಚೆನ್ನಾಗಿ ಒಂದೇ ಕಡೆ ಕಮಲದಲ್ಲಿ ನೆಲೆಸಿ ಮುಳುಗೋಗಿಬಿಟ್ಟಿದ್ದೀಯಾ ಅಂತ. ಆಗ ದುಷ್ಯಂತ ಇದನ್ನು ಅರ್ಥ ಮಾಡಿಕೊಂಡು, ಓಹೋ ಹಂಸಪದಿಕೆ ಇದು ಈ ಮಾತು, ಅವಳಿಗೆ ಹೋಗಿ ನಾಗರಿಕ ವೃತ್ತಿಯ ಸಂಜ್ಞಾಪಯ ಏನಾಂ ಅಂತ ಹೇಳ್ಬಿಡ್ತಾನೆ. ನಯವಾದ ರೀತಿಯಿಂದ ದುಷ್ಯಂತ ನಿನ್ನ ಬರತಿಲ್ಲ, ನಿನ್ನ ಅಪ್ರಸ್ತುತ ಪ್ರಶಂಸಾಲಂಕಾರದ ಅನ್ಯಾಪದೇಶ ಪದ್ಯ ಅರ್ಥ ಆಯಿತು ಅಂತ ಹೇಳು ಅಂತಂತಾನೆ. ಇದು ಈ ನಾಜೂಕು. ಕಣ್ವರಂಥ ತಪಸ್ವಿಗಳು ಅರಸನ ಹಂಗಿಲ್ಲ ದೈವದ ಕಾಟ ಇಲ್ಲ ಅಂತಾರಲ್ಲ, ಆ ತರಹ ಇರತಕ್ಕಂಥ ತಪೋಧನರಾದವರು, ಅದು ಅಲ್ಲಿಯೇ ಬರುತ್ತೆ. ನಖಲ್ವೇತಾ ಆಶೀಹಿ ವರಾಯೇವ ಅಂತ. ಇದು ಕೇವಲ ಆಶೀರ್ವಾದವಲ್ಲ, ವರವೇ ಹೌದು ಅಂತ ಹೇಳಿಬಿಟ್ಟಿದನು ಬರುತ್ತೆ. ವನೌಕಸಾಪಿ ಲೌಕಿಕ ಜ್ಞಾವಯಂ, ಕಾಡಲ್ಲಿದ್ದರೂ ಕೂಡ ಲೋಕವನ್ನು ಚೆನ್ನಾಗಿ ಬಲ್ಲಂಥವರು ಅಂತ. ಕಿಮಸಾಧ್ಯಂ ತಪೋಧನಾನಾಂ ಅನ್ನುವೆಲ್ಲ ಮಾತುಗಳು ಬರ್ತವೆ. ಅಂಥ ಕಣ್ವರು ದುಷ್ಯಂತನಿಗೆ ಸಂದೇಶ ಕಳಿಸಿಕೊಡುವಾಗ, ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮಧನಾನ್ ಉಚ್ಚೈಃಕುಲಂಚಾತ್ಮನಃ, ನಮ್ಮನ್ನು ನೀನು ಚೆನ್ನಾಗಿ ಆಲೋಚನೆ ಮಾಡು, ನಾವು ಸಂಯಮವನ್ನೇ ಧನವಾಗಿಟ್ಕೊಂಡವರು. ಅಲ್ಲಿ ಒಂದು ಟಾಂಟ್ ಬೇರೆ ಇದೆ. ನಾವು ಸಂಯಮ ಬಿಟ್ಟರೆ ಇನ್ನು ಏನಾಗುತ್ತೆ ಗೊತ್ತಿದೆಯಾ? ನಾವು ಬಿಡೋಲ್ಲ. ಆದರೆ ತ್ವಯ್ಯಸ್ಯ ಕಥಮಪ್ಯಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ, ಬಂಧು ಮಿತ್ರರು ಯಾರೂ ಇಲ್ಲದೇ ಇದ್ದಾಗ ನೀನು ಮದುವೆ ಆಗಿದ್ದೀಯ, ಅದು ಸ್ನೇಹ ಪ್ರವೃತ್ತಿ. ಲವ್ ಈಸ್ ಬ್ಲೈಂಡ್ ಆ್ಯಂಡ್ ಲವ್ ಈಸ್ ಕೇರ್ಲೆಸ್ ಟು ಪೇರೆಂಟ್ಸ್. ಎಲ್ಲ ರೆಕ್ಲೆಸ್ ಎಲ್ಲನೂ ಆಗಿರ್ತಕ್ಕಂಥದ್ದು. ಅದನ್ನು ಏನನ್ನೂ ಕವಿ ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಅಬಾಂಧವ ಕೃತಾಂ ಸ್ನೇಹ ಪ್ರವೃತ್ತಿಂಚ ತಾಂ, ಅದನ್ನು ನೋಡಿಕೊಂಡಾಯಿತು. ಇನ್ನೇನು ಹೇಳೋದಿಲ್ಲ. ಇನ್ನೇನು ಹೇಳಬೇಕು? ಸಾಮಾನ್ಯ ಪ್ರತಿಪತ್ತಿಪೂರ್ವಕಮಿಯಂ ದಾರೇಶು ದೃಶ್ಯಾತ್ವಯ. ನಿನ್ನ ದಾರೇಶು ಅನ್ನುವಲ್ಲಿ ನೋಡಿ, ದಾರಾಹ ಅನ್ನುವುದೇ ನಿತ್ಯ ಬಹುವಚನ ಪುಲ್ಲಿಂಗ ಶಬ್ದ. ನಿನಗೀಗಾಗಲೇ ಬೇಕಾದಷ್ಟು ಹೆಂಡತೀರಿದ್ದಾರೆ ಅಂತಲೂ ಗೊತ್ತಪ್ಪ. ಇವಳು ನಿನಗೆ ಫಸ್ಟ್ ಹ್ಯಾಂಡ್ ಅಲ್ಲ. ಇವಳಿಗೆ ನೀನು ಫಸ್ಟ್ ಹ್ಯಾಂಡ್ ಆದರೂ ನಿನಗಿವಳು ಫಸ್ಟ್ ಹ್ಯಾಂಡ್ ಆದರೂ ಇವಳಿಗೆ ನೀನು ಫಸ್ಟ್ ಹ್ಯಾಂಡ್ ಅಲ್ಲ. ಏನು ಮಾಡೋದು? ಆಗಿಬಿಟ್ಟಿದೆ, ಆಗೋಗುತ್ತೆ ಆ ತರಹ. ದಾರಾಹ ಅನ್ನುವಲ್ಲಿ ನಿನಗೊಬ್ಬ ಹೆಂಡತಿ ಇದ್ದರೂ ದಾರಾಹನೇ, 1,00,000 ಜನ ಇದ್ದರೂ ದಾರಾಹನೇ. ನಿತ್ಯ ಬಹುವಚನ ಶಬ್ದದ ಸ್ವಾರಸ್ಯ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ನಿನ್ನ ಹೆಂಡತಿ ಇರುವಂಥ ಗೌರವವಚನವೂ ಆಗಿರಬೇಕು. ಸಾಕಷ್ಟು ಜನ ಇದ್ದಾರಪ್ಪ, ಬೇಡದಷ್ಟು ಜನ ಇದ್ದಾರೆ ಅಂತಲೂ ಆಗಬೇಕು. ವಸುಮತಿ ಹಂಸಪದಿಕೆ ಒಬ್ಬರೇ ಇಬ್ಬರೇ. ಆದರೆ ನಮ್ಮ ಹುಡುಗಿಗೆ ನೀನೊಬ್ಬನೇ, ಅದನ್ನು ಮರೆಯಬಾರ್ದಲ್ವ. ಇವಳಷ್ಟು ಮುಗ್ಧೆ ಅಲ್ವ. ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಂ, ಸಾಮಾನ್ಯವಾಗಿ ನೀನು ನೋಡ್ಕೊ, ಹೀಗೇ ನೋಡ್ಕೋ ಹಾಗೇ ನೋಡ್ಕೊ ಅಂತ ನಾವೇನು ಪ್ರಿಸ್ಕ್ರಿಪ್ಷನ್ಸ್ ಕೊಡೋದಿಲ್ಲ. ಆಪರೇಷನ್ ಮ್ಯಾನ್ಯುಯಲ್ ಥರ ಈಚೆಗೆ ಕೊಟ್ಟುಬಿಡ್ತಾರೆ ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ತವರಿನ ಕಡೆಯವರು. ಆ ಥರದ್ದು ಏನೂ ಇಲ್ಲ. ಆದರೆ ಇನ್ನೊಂದು, ಸಾ ಮಾ ಅನ್ಯ ಪ್ರತಿಪತ್ತಿ ಪೂರ್ವಕಂ, ಅವಳು ಬೇರೆಯವಳು ಅಂತ ನೋಡಬೇಡ. ಅರ್ಧೋವಾ ಯೇಷ ಆತ್ಮನಃ ಯತ್ ಪತ್ನಿ ಅಂತ ನೋಡು ಅಂತ. ಸಾ ಮಾ ಅನ್ಯ, ಅವಳು ನನ್ನಿಂದ ಬೇರೆಯವಳು ಅಂತ ಅಂದುಕೊಳ್ಬೇಡ, ನನ್ನ ಪ್ರತಿನಿಧಿ ಅಂತ ಅಂದುಕೋ. ಮಿಕ್ಕ ರಾಣಿಯರ ಗತಿ ಹೇಗೋ, ಇವಳು ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನ ಪುತ್ರಿ, ಅದೇ ಇನ್ನೊಬ್ಬ ಬ್ರಹ್ಮರ್ಷಿಯಾಗಿ ವೇದದ್ರಷ್ಟಾರನಾದಂಥ ಕಣ್ವನ ದತ್ತಕ ಪುತ್ರಿ ಅನ್ನುವುದನ್ನು ಮರೆಯಬೇಡ ಅಂತಲೂ ಒಂದು ಧ್ವನಿ ಇದೆ. ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಂ. ಇಷ್ಟಾದ ಮೇಲೆ ಗೌರವ ಕೊಡದೇ ಇದ್ದರೆ ಹೇಗೆ? ಭರ್ತುರ್ಭಾಗ್ಯಂ ಹಿ ಭಾರ್ಯೈಕ, ರಾಮಾಯಣದ ಮಾತು. ಸೀತೆ ಹೇಳ್ತಾಳೆ, ಗಂಡನ ಭಾಗ್ಯ ಅಂದರೆ ಹೆಂಡತಿಯೇ ಅಂತ. ಆ ರೀತಿಯಲ್ಲಿ ನೋಡ್ಕೊ ಅಂತ. ಭಾಗ್ಯ ಎತ್ತ ಮತಃಪರಂ ನ ಖಲು ತದ್ವಾಚ್ಯಂ ವಧು ಬಂಧುಭಿ, ಮಿಕ್ಕಿದ್ದು ಭಾಗ್ಯಾನುಸಾರ. ನಾವು ವಧುವಿನ ಬಂಧುಗಳು ಬಾಯ್ಬಿಟ್ಟು ಹೇಳಬಾರ್ದಪ್ಪ ಅಂತ. ಇದು ಆ ನಯ ನಾಗರಿಕತೆಯ ನಾಜೂಕು. ಇನ್ನು ಶಕುಂತಲೆಯಾದರೂ ಗಂಡನ ಮನೆಗೆ ಹೊರಟಾಗ ಹೇಗಿರಬೇಕು ಅಂತ ಅದನ್ನು ಹೇಳುವಲ್ಲಿ ನೋಡಿ, ನೀನು ಗಂಡಾಗುಂಡಿ ಮಾಡಿಕೊಂಡಿರೋ, ದಬಾದುಬಿ ಮಾಡಿಕೊಂಡಿರೋ, ಏನೊಂದು ಹೇಳುವಂಥದ್ದಲ್ಲ. ಹೇಳಿಕೊಡ್ತಾರಲ್ಲ, ಸೊಸೆಗೇ ಒಂದು, ಮಗಳಿಗೆ ಒಂದು ತಾನೇ ಅತ್ತೇರು ಮಾಡ್ತಕ್ಕಂಥ ಚಿಕಿತ್ಸೆ. ಆದರೆ ಇಲ್ಲಿ ಹಾಗಲ್ಲ. ಶುಶ್ರೂಷಸ್ವ ಗುರೂನ್, ದೊಡ್ಡವರ ಮಾತು ಕೇಳುವಂತ. ಶುಶ್ರೂಷ ಅಂದರೆ ಶ್ರೋತುಮಿಚ್ಛಾ ಶುಶ್ರೂಷ. ಇವಳು ದೊಡ್ಡವನಾಗಿ ಬಂದಂಥ ದುರ್ವಾಸನ ಮಾತು ಕೇಳದೇ ಇಲ್ವಲ್ಲ, ಇವಳು ಕೇಳಿಸ್ಕೊಳ್ಳೇ ಇಲ್ಲ.
ಅಯಮಹಂಭೋ ಅತಿಥಿ ಅಂತ ಬಡ್ಕೊಂಡ ಅವನು ನೇಪಥ್ಯದಲ್ಲಿ ನಿಂತು, ಅದು ಏನು ಉಚ್ಚೈಸ್ವರದಿಂದ. ಆದರೆ ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೇತ್ಸಿ ನಮಾಂ ಸಮಾಗತಂ. ತಪೋಧನನಾದ ನಾನು ಬಂದರೆ ಇನ್ಯಾರನ್ನೂ ಅನನ್ಯ ಮನಸ್ಸುಗಳಾಗಿ ಆಲೋಚನೆ ಮಾಡ್ತಾ ಇದೆಯಾ? ಆತಿಥ್ಯಕ್ಕಾಗಿಯೇ ತಂದೆಯಿಂದ ದತ್ತಾಧಿಕಾರ ಇಟ್ಟುಕೊಂಡು ನೀನು ಇದ್ದದ್ದು. ದುಷ್ಯಂತನಿಗೆ ಆತಿಥ್ಯವನ್ನು ಕೊಟ್ಟು, ಮನಸ್ಸನ್ನು ಕೊಟ್ಟು, ಕಿವಿಯನ್ನು ಕೊಟ್ಟು, ಈಗ ನನಗೆ ಕೆಪ್ಪಾಗಿ ಕೂತಿದ್ದೀಯ, ಎಂಥದ್ದು ನೀನು ಮಾಡುವುದು ಅನ್ನುವಂಥದ್ದು ಅವನು ಹೇಳಿದ್ದು. ಹಾಗಾಗಿ ಅವನು ನಿನ್ನನ್ನು ಮರೆಯಲಿ. ಎಂಥದ್ದಾಗಿ ಮರೆಯಲಿ? ಕಥಾಂ ಪ್ರಮತ್ತಾಂ ಪ್ರಥಮಂ ಕೃತಾಮಿವ. ಕುಡುಕನೋ ಹುಚ್ಚನೋ ಮೊದಲಾಡಿದ ಮಾತನ್ನು ಹೇಗೆ ಮರೀತಾನೋ ಹಾಗೆ ವಿಸ್ಮರಿಸಲಿ. ಪ್ರತಿಬೋಧಿತೋಪಿ ಸನ್, ನೀನು ಎಷ್ಟೆಷ್ಟು ಅವನಿಗೆ ಎಚ್ಚರ ಕೊಡೋದಕ್ಕೆ ಕ್ಲೂಸ್ ಕೊಟ್ಟರು, ಹಿಂಟ್ಸ್ ಕೊಟ್ಟರು, ಅವನು ಮರೆತು ಹೋಗಿಬಿಡ್ಲಿ ಅಂತ ಹೀಗೆ ಶಾಪ ಕೊಟ್ಟು ಹೊರಟಿದ್ದಾನೆ. ಅದೂ ನಿನಗೆ ಕೇಳಿಸಲಿಲ್ಲ. ಪ್ರೇಮವದೇ ಅನಸೂಯೆಯರಿಗೆ ಕೇಳಿಸಿದೆ. ಪ್ರೇಮವದೇ ಅನಸೂಯೆಯರು ಸಖಿಯರಲ್ವ, ಅವರು ಕೇಳಿಸಿಕೊಂಡು ಉಶಾಪವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಶುಶ್ರೂಷಸ್ವ ಗುರುನ್. ಶುಶ್ರೂಷ ಅನ್ನೋದಕ್ಕೆ ಸೇವಾ ಅನ್ನೋದು ಲಾಕ್ಷಣಿಕವಾದ ಅರ್ಥ, ರೂಢ್ಯರ್ಥ. ಸೇವೆ ಮಾಡೋ ದೊಡ್ಡವರಿಗೆ ವೃದ್ಧ ಸೇವೆ ತುಂಬ ಮುಖ್ಯವಾದದ್ದು. ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೆ. ಸಪತ್ನಿಯರಿಗೆ ನೀನು ಸಖಿಯಾಗಿ ಇರು, ಸವತಿಯರಿಗೆ ಪಕ್ಕೆ ಶೂಲ ಆಗಬೇಡ. ನಿನಗೆ ಮಗ ಆಗ್ತಾನೆ. ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾ ಭವ. ಶರ್ಮಿಷ್ಠೆ ಯಯಾತಿಗೆ ಬಹುಮತಳಾದಳು, ಹಾಗಿರು. ದೇವಯಾನಿ ಗಂಡನಿಗೆ ಶಾಪ ಕೊಡಿಸಿದಳು, ಗಂಡ ಮುದುಕ ಆಗಲಿ ಅಂತ. ಅದು ಇವಳಿಗೇ ಶಾಪ, ಗಂಡನಿಗಾದ ಶಾಪವೇ. ಹಾಗಾಗಿ ಆ ತರಹ ಆಗುವುದಲ್ಲ, ನೀನು ಶರ್ಮಿಷ್ಠೆಯಂತೆ ಇರು ಅಂತ. ಶರ್ಮವನ್ನು ಅಂದರೆ ಮಂಗಳವನ್ನು ಅಧಿಕವಾಗಿ ಹೊಂದಿಸುವವಳು ಶರ್ಮಿಷ್ಠ. ಹಾಗಿರು. ಅವಳು ಪುರುವಂಶದ ಭಾಗ್ಯಶಾಲಿ ಪುರುವನ್ನು ಪಡೆದಳಲ್ಲ, ಆ ಥರ ನೀನು ಪಡಿತೀಯ. ದೌಶ್ಯಂತಿಂ ಅಪ್ರತಿಹತ ತೇಜಸ್ಸಂ, ಅವನನ್ನು ಪಡಿತೀಯ. ಹಾಗಿದ್ದರೂ ಕೂಡ ಮಿಕ್ಕ ಸವತಿಯರಿಗೆ ಮಕ್ಕಳಿಲ್ಲದೆ ಹೋದರೂ ಕೂಡ ನೀನು ಸಖಿ ವೃತ್ತಿಯನ್ನು ಬಿಡಬೇಡ. ಪ್ರಿಯ ಸಖಿ ವೃತ್ತಿಂ ಸಪತ್ನಿ ಜನೆ ಭರ್ತುರ್ ವಿಪ್ರಕೃತಾಪಿ ರೋಷಣತೆಯ ಮಾಸ್ಮ ಪ್ರತೀಪಂಗಮ. ಗಂಡ ಸ್ವಲ್ಪ ಮುನಿದುಕೊಂಡ್ರೂ ನೀನು ಮತ್ತೆ ಮುಂಡಾಟ ಮಾಡಿ ಬಾಂಧವ್ಯವನ್ನು ಮುರಿಯುವ ಮಟ್ಟಕ್ಕೆ ತಂದುಕೊಳ್ಬೇಡ. ಡೋಂಟ್ ಸ್ಟ್ರೆಚ್ ರಿಲೇಷನ್ಶಿಪ್ಸ್ ಬಿಯಾಂಡ್ ಬ್ರೇಕೇಜ್, ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಭೂಯಷ್ಟಂಭವ ದಕ್ಷಿಣ ಪರಿಜನೆ, ಕೆಲಸಗಾರರಿಗೆ ಉದಾರವಾಗಿರುವಂತ. ಇವಳು ಶ್ರೀಮಂತಿಕೆಯ ಹಿನ್ನೆಲೆಯನ್ನು ನೋಡಿದವಳಲ್ಲ, ದುಡ್ಡನ್ನು ಕಂಡವಳೇ ಅಲ್ಲ. ಅದಕ್ಕಾಗಿ ಸೇವೆಗೆ ಅವರು ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲದ ಪುಣ್ಯಾಶ್ರಮದಲ್ಲಿ ಬೆಳೆದವಳು. ಶೃಂಗೇರಿಯ ಸ್ವಾಮಿಗಳು ಹಾಗೆ ಮಾಡ್ತಾ ಇದ್ರಂತೆ, ಹಿಂದಿನ ಸ್ವಾಮಿಗಳು. ಅವರು ಪಾಪ ಚಿಕ್ಕ ವಯಸ್ಸಿಗೇನೆ ವಿದ್ಯಾತೀರ್ಥರು ಸನ್ಯಾಸ ತೆಗೆದುಕೊಂಡದ್ದು, 8ನೇ ವಯಸ್ಸಿಗೇನೆ. ಅವರು ದುಡ್ಡು ಕಾಸನ್ನು ಕಂಡವರಲ್ಲ. ಆ ಎಡಬಲ ಸೇವಕರಿಗೆ ಎಷ್ಟೋ ಸಂಬಳ ಅಂದರೆ 75 ರೂಪಾಯಿ ಅಂದರೆ ಅಷ್ಟು ಕೊಡ್ತಾರೇನೋ ಅಂತನ್ನವರಂತೆ. ಅದ್ರ ಪಕ್ಕ 2 ಇಟ್ಟರು ಈ ದುಬಾರಿ ಕಾಲದಲ್ಲಿ ಆಗೋದಿಲ್ಲ ಅಂತ ಅವ್ರಿಗೇನು ಗೊತ್ತಿದೆ ಪಾಪ. ಯಾರೋ ಭಿಕ್ಷೆ ಅಂತ ರುಚಿಯಾಗಿ ಬಡಿಸ್ತಾರೆ, ಇನ್ಯಾರೋ ಕಾರನ್ನು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅವ್ರನ್ನ ನೆಲದ ಮೇಲೆ ನಿಲ್ಲಿಸಿದಂತೆ ತೇಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೂಜೆ ಮಾಡೋದಕ್ಕೆ ಹೀಗೆ ಬಲಗೈ ಚಾಚಿದ್ರೆ ಮಂಗಳಾರತಿ ತಟ್ಟೆ ಬರುತ್ತೆ, ಹೀಗೆ ಎಡಗೈ ಚಾಚಿದ್ರೆ ಅದನ್ನು ಆಚೆಗೆ ಎತ್ತಿ ಒಗಾಯಿಸ್ತಾರೆ. ಈ ಥರ ಮಾಡುವಾಗ ಹೇಗೆ ಗೊತ್ತಾಗುತ್ತೆ ಕಷ್ಟ? ಕಾಷಾಯಕ್ಕೆ ಕಷ್ಟ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂದರೆ ಗ್ರಾಮೈಕ ರಾತ್ರನಾಗಿ ಮಠ ಬಿಟ್ಟು ನಡೆಯಬೇಕಾಗುತ್ತದೆ ಅಲ್ವೇ? ಹಾಗಾಗಿ ಇವಳಿಗೆ ಕಷ್ಟ ಗೊತ್ತಿಲ್ಲದೆ ಪರಿಜನರಿಗೆ ಸಂಬಳ ಕೊಡಬೇಕು ಅಂತಲೇ ಗೊತ್ತಾಗದೇ ಇದ್ರೆ. ಹಾಗಾಗಿ ಭೂಯಷ್ಟಂಭವ ದಕ್ಷಿಣ ಪರಿಜನೆ, ಲೇಬರ್ ಕ್ಲಾಸ್ ಬಗ್ಗೆ ಜನರಸ್ಸಾಗಿರುವಂಥ. ಕಮ್ಯುನಿಸ್ಟ್ಗಳು ಈ ವಾಕ್ಯವನ್ನು ಬೇಕಾದರೆ ಬಳಸ್ಕೊಳ್ಬಹುದು. ಟ್ರೇಡ್ ಯೂನಿಯನ್ಗೂ ಕಾಳಿದಾಸನಲ್ಲಿ ಅವಕಾಶ ಇಲ್ಲ. ಕಾಳಿದಾಸ ಇಸ್ ಅನ್ ಆಲ್ ಟೈಮ್ ಕೋಟ್ ಫಾರ್ ಆಲ್ ಪೀಪಲ್. ಭಾಗ್ಯೇಶ್ವನುತ್ಸ್ವೇಕಿನಿ, ಬಸವಪ್ಪ ಶಾಸ್ತ್ರಿಗಳ ಅನುವಾದ ಭಾಗ್ಯದೆ ಬಾಗಿರು. ಸಮೃದ್ಧಿ ಬಂದಾಗ ನಮ್ರತೆಯನ್ನು ಬಿಡಬಾರ್ದು. ಹಣ್ಣು ಬಿಟ್ಟ ಮರ ಬಾಗತ್ತಲ್ವ, ನೀರು ತುಂಬಿದ ಮೋಡ ಕೆಳಕ್ಕಿಳಿಯುತ್ತೆ ತಾನೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಯಾಂತ್ಯೇವಂ ಗೃಹಿಣೀ ಪದಂ ಯುವತೆಯೋ ವಾಮ ಕುಲಸ್ಯಾಧಯ. ಹೀಗೆ ಯುವತಿಯರು ಗೃಹಿಣಿಯರಾಗ್ತಾರೆ. ಯುವತಿ ಗೃಹಿಣಿ ಮಾತ್ರ ಗುರುಲಘುತ್ವದಿಂದಲೂ ಸಮತ್ವ ಇದೆ. ಗೃಹಿಣಿ ಅನ್ನುವಂಥದ್ದು ಸಗಣ, ಯುವತಿ ಅದು ಕೂಡ ಸಗಣ. ಯುವತಿಯರು ಗೃಹಿಣಿಯರಾಗೋದು ಹೀಗೆ. ವಾಮ ಇಫ್ ನಾಟ್ ಅಂತ. ವಾಮ ಅಂದರೆ ಸುಂದರಿಯಾದ, ಅರೆ ವಾಮಾಚಾರದ ಎಡಪಂಥಿಯಳು ಲೆಫ್ಟಿಸ್ಟ್ ಆದಂಥ ಹೆಂಗಸು. ಕುಲಸ್ಯಾಧಯ, ಮನೆಗೆ ಕೊಳ್ಳಿ ಇಟ್ಟಂತೆ, ಮನೆಗೆ ಶಾಪ, ಮನೆಗೆ ರೋಗ, ಮನೆಗೆ ಮನೋರೋಗ. ಆಧಿ ಅಂತಂದರೆ ಮಾನಸಿಕ ರೋಗ, ಮೆಂಟಲ್ ಮ್ಯಾಲಡಿ.
ಮನೆಗೆ ಮಾನಸಿಕ ರೋಗವನ್ನು ತರುವವರಾಗ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ದೇನೆ. ಒಂದೊಂದು ಮಾತು ತೂಗಿ ತೂಗಿ ಆಡಿದಂಥದ್ದು. ಶಿಷ್ಟಾಚಾರವೂ ಇದೆ, ಆದರೆ ದೃಢದೀಕ್ಷೆಯೂ ಇರತಕ್ಕಂಥದ್ದು. ಇದು ಎರಡು ಶಾಕುಂತಲದ ಶ್ಲೋಕ ಚತುಷ್ಟಯದಲ್ಲಿ ಬರ್ತಕ್ಕಂಥ ಎರಡು ಅಂತ ನಮಗೆ ಗೊತ್ತಾಗುತ್ತೆ. ಅಷ್ಟೇಕೆ ಆ ಪರಿಸರವನ್ನು ಕೇಳಿಕೊಳ್ತಕ್ಕಂಥದ್ದು. ಕಣ್ವ ಮಹರ್ಷಿ ಪಾತುಂನ ಪ್ರಥಮಂ ವ್ಯವಸ್ಯತಿ ಜಲಂ ಯುಷ್ಮಾತ್ ಸ್ವಪೀತೇಶು ಯಾ ನಾದತ್ತೇ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾಪಲ್ಲವಂ ಆದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವ ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈರನುಜ್ಞಾಯತಾಂ. ತನಗೆ ಬಾಯಾರಿಕೆ ಆಗಿದ್ದರೂ ನಿಮಗೆ ನೀರುಣಿಸದೆ ತಾನು ನೀರು ಕುಡಿಯೋದಿಲ್ಲ, ನಿಮಗೆ ನೀರುಣಿಸದೆ ತಾನು ನೀರನ್ನು ಹಿಡಿಯೋದಿಲ್ಲ, ಕೊರಳಿಗೆ ಇಳಿಸೋದಿಲ್ಲ. ಅಂಥವಳು, ಗಂಟಲಿಗೆ ನೀರಿಳಿಸದೇ ಇರ್ತಕ್ಕಂಥವಳು. ನಿಮಗೆ ಒಂದು ಇಷ್ಟು ಶೋಭೆಯ ಹೂಗಳು ಚಿಗುರುಗಳು ಮೈತುಂಬಿಕೊಂಡಾಗಲೂ, ಅಲಂಕಾರದ ಪ್ರೀತಿಯವಳಿಗಿದ್ದಾಗಲೂ ಒಂದು ಹೂವನ್ನು ಒಂದು ಚಿಗುರನ್ನು ಮುರಿಯೋದಿಲ್ಲ, ಎಲ್ಲಿ ನೋವಾಗುತ್ತದೆಯೋ ಅಂತ. ಹೂವಿಗಾಗಿ ಗಿಡ ಬೆಳೀತಕ್ಕಂಥದ್ದು ಲೋಭ, ಅದು ವ್ಯವಹಾರದ ಒಂದು ತರುಸಂಗೋಪನ. ಇದು ಹಾಗಲ್ಲ, ಭಾವಕ್ಕೆ. ಅಸ್ತಿಮೇ ಸೋದರ ಸ್ನೇಹ ಅಂತಂದವಳವಳಲ್ವೇ. ಆ ಕೇಸರ ವೃಕ್ಷ ತನ್ನ ಚಿಗುರಿಂದ ಹೀಗೆ ಗಾಳಿ ಬೀಸ್ತಾ ಆಡ್ತಾ ಇದ್ದರೆ, ಇದು ನನ್ನನ್ನು ನೀರು ಹಾಕುವಂತೆ ಬೆರಳಿಂದ ಬಾಬಾ ಅಂತ ಕರೆಯುವಂತೆ ಇದೆ ಅಂತ ಹೋಗಿ ಹಾಕುವಂಥವಳು ಶಕುಂತಲೆ. ಒಂದು ಕಾಡಿನ ಮಲ್ಲಿಗೆ ಬಳ್ಳಿಗೆ ವನಜ್ಯೋತ್ಸನ ಅಂತ ಹೆಸರಿಟ್ಟಿದ್ದಾಳೆ. ಹೆಸರಿಗೆ ಬರವೆ, ಎಷ್ಟು ಸೊಗಸಾದ ಹೆಸರು, ಕಾಡ ಬೆಳದಿಂಗಳು ಅಂತ ಅರ್ಥ, ಫಾರೆಸ್ಟ್ ಮೂನ್ಲೈಟ್. ಅದಕ್ಕೆ ಮಾವಿನ ಮರದ ಜೊತೆಗೆ ಮದುವೆ ಮಾಡಿದ್ದಾಳೆ. ಅಂಥದ್ದು ಶಕುಂತಲೆಯ ಪ್ರೀತಿ. ಅವಳು ಆದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವ. ನಿಮಗೆ ಒಂದು ಹೂವೋ ಹೈಚೋ ಕಾಯೋ ಬಿಟ್ಟರೆ ಒಂದು ಮಹೋತ್ಸವ ಅಂತ ಹಬ್ಬ ಮಾಡಿಕೊಳ್ತಾ ಇದ್ದವಳು. ಇಂಥವಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಎಲ್ಲರೂ ಅನುಜ್ಞೆ ಕೊಡಿ ಅಂತಂದಾಗ ಒಂದು ಕೋಗಿಲೆ ಕುಹು ಅಂತ ಕೂಗುತ್ತೆ. ಅನುಮತ ಗಮನ ಶಕುಂತಲ ತರುಭಿರಿಯಂ ವನವಾಸ ಬಂಧುಭಿ ಅಂತ ಕಣ್ವರು ಹೇಳ್ತಾರೆ. ಆ ತಪಸ್ವಿಗೆ ಒಂದು ಕೋಗಿಲೆಯ ಕುಹು ಅನ್ನುವ ರವ ಕಾಡೇ ಅನುಮತಿ ಕೊಟ್ಟಂತೆ ಆಯಿತು ಅಂತ. ಕಾಣಿಯಂಥವರು, ರೈಡರ್ ಅಂಥವರು ಕೂಡ ಕೆಲವು ಸರ್ತಿ, ಇವರೆಲ್ಲ ಕಾಳಿದಾಸನ ಮಹಾಭಕ್ತರು, ವಿದ್ವಾಂಸರೇ ನಿಜ. ಕಾಳಿದಾಸ ಸುಮ್ಮನೆ ಕೋಗಿಲೆ, ಚಂದ್ರ, ಚಕೋರ ಇವುಗಳನ್ನೆಲ್ಲ ತಂದು ಕೂಡಿಸಿಬಿಡ್ತಾನೆ ಅಂತ ಬರೀತಾನೆ. ಯಾತಕ್ಕೆ ಅನ್ನೋದನ್ನು ನೋಡೋದಿಲ್ಲ. ನಮ್ಮ ಆಧುನಿಕ ಎಡಪಂಥೀಯರು ಕೂಡ ಇದೆಲ್ಲ ಇರ್ತಕ್ಕಂಥದ್ದು ರಮ್ಯ ಅಷ್ಟೇ ಅಂತಂತಾರೆ. ಇನ್ನು ಏನು ಕೊಚ್ಚೆ ಬೇಕೋ ಅವ್ರಿಗೆ ನನಗಂತೂ ಅರ್ಥವಾಗೋದಿಲ್ಲ. ಆದರೆ ಇದು ಯಾವ ಉದ್ದೇಶದಿಂದ ಅಂತ. ಆಗ ಅಶರೀರವಾಣಿಯಾಗಿ ರಮ್ಯ ಅಂತರೆ ಕಮಲಿನಿ ಹರಿತೈ ಸರೋಭಿಶ್ಛಾಯಾದ್ರುಮೈರ್ ನೇಮಿತಾರ್ಕಮಯೂಖತಾಪೈ ಭೂಯಾತ್ ಕುಶೇಶಯ ರಜೋ ಮೃದುರೇಣು ರಸ್ಯ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂತಹ. ಇವಳು ಹೋಗುವ ದಾರಿಯಲ್ಲಿ ಮಜಲಿಗಳು ರಮ್ಯವಾಗಿರಲಿ. ಮತ್ತು ನೆರಳು ಕೊಡುವ ಮರಗಳಿಂದ ಸೂರ್ಯ ನಿಯಮಿತನಾಗಲಿ, ತುಂಬ ತೀಕ್ಷ್ಣವಾಗೋದು ಬೇಡ, ಬರೀ ಚಳಿಯಾಗುವಂತೆ ನಡುಗಿಸುವಂತಹ ನೆರಳೂ ಬೇಡ. ಹಾಗೆ ನಿಯಮಿತಾರ್ಕ ಮಯೂಖತಾಪೈಹಿ ನ ನಿಷಿದ್ಧ ಮಯೂಖತಾಪೈಹಿ ನ ಅಪ್ರತಿಷಿದ್ಧ ಮಯೂಖತಾಪೈಹಿ. ಹಾಗೆ ಆಗಬೇಕು. ಛಾಯಾದ್ರುಮೈಹಿ. ಮತ್ತು ಅಲ್ಲಲ್ಲಿ ಇರುವ ಸರೋವರಗಳಿಂದ ಗಾಳಿ ಅನುಕೂಲವಾಗಿ ಬೀಸಿ ಬರಲಿ, ಬೆನ್ನಿಂದ ಅಂಟಿಕೊಂಡು ಮುಂದೆ ಬೀಸಿ ಬರಲಿ, ಪ್ರತಿಕೂಲವಾಗಿ ನಮ್ಮನ್ನು ಬೀಳಿಸುವಂತೆ ಬರದೇ ಇರಲಿ. ಆ ಗಾಳಿಯಿಂದ ಎದ್ದ ಪರಾಗರೇಣು, ಕಮಲದ ಪರಾಗರೇಣು ನೆಲಕ್ಕೆ ಹರಡಿಕೊಂಡು ಅದು ಒಂದು ಬಂಗಾರದ ತಿವಾಸಿಯನ್ನು ಮಾಡುವಂತೆ ಆಗಲಿ. ಹಾಗೆ ಶಿವಶ್ಚ ಪಂತಹ, ದಾರಿ ಮಂಗಳಕರವಾಗಲಿ ಅಂತ ಪ್ರಕೃತಿ ಹರಸುವಂಥದ್ದು. ಅಂದರೆ ಆ ಶಿಷ್ಟತೆ ಅನ್ನೋದು ಎಷ್ಟು ಸೊಗಸಾಗಿ ಎಲ್ಲೆಲ್ಲೂ ಕೂಡ ಕಾಣತಕ್ಕಂಥದ್ದಾಗಿದೆ. ವಿಕ್ರಮ ಅಂತ ಹೆಸರು ಪಡೆದಂಥ ಪುರೂರವ ಕೇಶಿ ಅನ್ನುವ ದಾನವನ್ನು ನಿಗ್ರಹಿಸಿ ಅವನ ಸೆರೆಯಲ್ಲಿದ್ದಂಥ ಉರ್ವಶಿ ಮತ್ತು ಅವಳ ಸಖಿ ಚಿತ್ರಲೇಖೆಯರನ್ನು ಬಿಡಿಸ್ಕೊಂಡು ಬಂದಾಗ ಇಂದ್ರನ ಪ್ರತಿನಿಧಿ ಚಿತ್ರರಥ ಬಂದು, ನೀನು ತುಂಬ ಇಂದ್ರನಿಗೆ ಸಹಾಯ ಮಾಡಿದೆ ಅಂದರೆ ಇದೆಲ್ಲ ಇಂದ್ರನ ಕೃಪೆಯೇ ಅಂತ ಹೇಳುವಂತ ಅವನಂತಾನೆ. ಅದಕ್ಕೆ ಅನುತ್ಸೇಕ ಕಲು ವಿಕ್ರಮಾಲಂಕಾರ. ಪರಾಕ್ರಮಕ್ಕೆ ಶೋಭೆ ಯಾವುದು ಅಂದರೆ ಗರ್ವ ಪಡದೇ ಇರತಕ್ಕಂಥದ್ದು ಅಂತ. ಈ ಥರದ ಮಾತುಗಳು ಲಕ್ಷ ಕಾಳಿದಾಸನಲ್ಲಿ ಚೆಲ್ಲಾಡಿ ಹೋಗಿಬಿಡುತ್ತದೆ. ಒಂದು ಬಾಳಲ್ಲ, 1000 ಬಾಳುಗಳ ಪರಿಪಾಕ ಇಲ್ಲದೇ ಇದ್ದರೆ ಇದು ಬರುವಂಥದ್ದಲ್ಲ. ಆ ಕಾರಣದಿಂದಲೇ ಮೊದಲು ನಾನು ಹೇಳಬೇಕಾಗಿದ್ದ ಕಾಳಿದಾಸ ಪ್ರಾರ್ಥನೆಯನ್ನು ಈಗ ಹೇಳ್ತೀನಿ. ದಾಸತಾಂ ಕಾಳಿದಾಸಸ್ಯ ಕವಯಃ ನ ಬಿಭ್ರತಿ ಇದಾನೀಮಪಿ ತಸ್ಯಾರ್ಥಾನ್ ಉಪಜೀವಂತ್ಯಮೀಯತಃ ಅಂತ ಬುಕ್ಕರಾಯನ ಸೊಸೆ, ಕನ್ನಡದ ಹೆಣ್ಣುಮಗಳು ಗಂಗಾದೇವಿಯ ಪದ್ಯ ಹೇಳ್ತಾ ಇದ್ದೀನಿ. ಕಾಳಿದಾಸನಿಗೆ ದಾಸರಾಗದೇ ಇರತಕ್ಕಂಥವ್ರು ಯಾರು? ಇವತ್ತೂ ಕೂಡ ಅವನ ದುಡ್ಡಿನ ಮೇಲೆ, ಅವನ ಸಂಬಳದ ಮೇಲೆ ಕವಿಗಳು ಬಾಳ್ತಾ ಇದ್ದಾರಲ್ಲ. ಇದಾನೀಮಪಿ ತಸ್ಯ ಅರ್ಥಾನ್ ಉಪಜೀವಂತ್ಯಮೀಯತಃ ಅಂತ. ಉಪಜೀವಿ ಅಂತಂದರೆ ಡಿಪೆಂಡೆಂಟ್,
ಅರ್ಥ ಅನ್ನೋದಕ್ಕೆ ಅವನ ಕಾವ್ಯದ ಅರ್ಥ, ಸ್ವಾರಸ್ಯ, ರಸ ಅಂತ ಒಂದು ಅರ್ಥ, ಮತ್ತೊಂದು ದುಡ್ಡು ಅಂತ. ಒಬ್ಬರ ಸೇವಕರು ಯಾವಾಗ ಆಗ್ತೀವಿ? ಅವರ ದುಡ್ಡಿಗೆ ನಾವು ಸಿಲುಕಿದಾಗ. ಈ ಕವಿಯ ಸೇವಕರು ನಾವು ಯಾವಾಗ ಆಗ್ತೀವಿ? ಅವನ ರಸಕ್ಕೆ ನಿಲುಕಿದಾಗ. ಅದರಿಂದಲೇ ಬೇಂದ್ರೆ ಹೋಗಿ ನೀನು ಸುಕವಿಯ ರಸದಾಸಿಯಾಗಿ ದುಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಕವಿ ದಾಸಿಯಾಗಿ ನೀನು ದುಡಿ ಅಂತ ತನ್ನ ಮಾತಿಗೆ ಹೇಳಿದೆ ಅಂತ ಬೇಂದ್ರೆ ಅವರು ಹೇಳಿದಂತೆ ನಾವು ಹೇಳಬೇಕಾಗುತ್ತದೆ. ನಾಳೆ ಕಾಮಪ್ರಪಂಚದ ಕಡೆಗೆ ಗಮನವನ್ನು ಹರಿಸೋಣ. ಇಲ್ಲಿ ಎಷ್ಟೋ ಆ ಅಂಶಗಳು ಬಂದಿವೆ, ಅದನ್ನು ನಾಳೆ ವಿಸ್ತರಿಸ್ತೀನಿ. ಓಂ ತತ್ಸತ್.